ಒಬ್ಬ ಡಾಕ್ಟರನ್ನು ಈ ವಿದ್ಯಾಸಂಸ್ಥೆ, ಒಬ್ಬ ಇಂಜಿನಿಯರನ್ನು ಈ ವಿದ್ಯಾಸಂಸ್ಥೆ ತಯಾರು ಮಾಡುವುದರ ಜೊತೆಗೆ ಆತನಲ್ಲಿ ದೇಶದ ಕುರಿತಾಗಿರುವಂತಹ ಜಾಗೃತ ಭಾವನೆಯನ್ನು ಕೂಡ ಬೆಳೆಸುವಂತಹ ಒಂದು ದೊಡ್ಡ ಮಟ್ಟದ ಯೋಜನೆ ದೇಶಸುಧಾದ ಹಿಂದೆ ಇದೆ. ಈ ದೇಶಕ್ಕೋಸ್ಕರ ಬಲಿದಾನವನ್ನು ಮಾಡಿದಂಥವರು, ಈ ದೇಶಕ್ಕೋಸ್ಕರ ಬದುಕಿದಂಥವರು, ಈ ದೇಶದ ಇತಿಹಾಸ, ಸಂಸ್ಕೃತಿ, ಸಭ್ಯತೆ, ಸದಾಚಾರಗಳಿಗೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂತಹ, ಗಂಧದ ಕೊರಡಿನಂತೆ ತಮ್ಮನ್ನು ತಾವು ತೇಯ್ದಂತಹ ಹಿರಿಯ ಜೀವಗಳನ್ನು ನೆನಪು ಮಾಡಿಕೊಳ್ಳುವಂತಹ ಕಾರ್ಯಕ್ರಮ ದೇಶಸುಧಾ. ಸುಧಾ ಅಂದರೆ ಅಮೃತ ಅಂತ ಹೆಸರು. ದೇಶಭಕ್ತನಿಗೆ ದೇಶಕ್ಕಿಂತ ದೊಡ್ಡದಾಗಿರುವಂಥದ್ದು ಬೇರೆ ಯಾವುದೂ ಕೂಡ ಇಲ್ಲ. ಉಸಿರಿಗಿಂತಲೂ ಯಾವುದು ದೊಡ್ಡದು ಅಂತ ಕೇಳಿದರೆ ಅದು ದೇಶ ಅನ್ನುವಂತಹ ನನ್ನ ಗುರುಗಳ ಮಾತನ್ನು ಅನುಸರಿಸಿಕೊಂಡು ಇವತ್ತು ಸ್ವಾತಂತ್ರ್ಯೋತ್ಸವದ ಶುಭಾವಸರದಲ್ಲಿ ಚೈತನ್ಯದ ಚಿಲುಮೆ ಬಂಕಿಮಚಂದ್ರ ಅನ್ನುವ ವಿಷಯದ ಬಗ್ಗೆ 4-6 ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, 80 ವರ್ಷಗಳು ಕಳೆದ ಬಳಿಕ ಅಥವಾ 80ನೆಯ ವರ್ಷಕ್ಕೆ ಸರಿಯಾಗಿ ಯಾವ ಒಂದು ಹಾಡು ಭಾರತೀಯರ ಹೃನ್ಮನಗಳನ್ನು ಸೆಳೆದಿತ್ತೋ, ಯಾವ ಒಂದು ಮಂತ್ರ ಅಸಂಖ್ಯ ದೇಶಭಕ್ತರ ಪಾಲಿಗೆ ರಣಮಂತ್ರವಾಗಿತ್ತೋ, ಯಾವ ಒಂದು ಹಾಡು ನೂರಾರು ಸಾವಿರಾರು ಲಕ್ಷಾಂತರ ತಾಯಂದಿರನ್ನು, ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿತ್ತೋ, ಆ ಒಂದು ಹಾಡು ಸ್ವತಂತ್ರ ಭಾರತದಂದು ಕೆಂಪುಕೋಟೆಯಲ್ಲಿ ಮೊಳಗಬೇಕು ಅಂತಂದರೆ 80 ವರ್ಷಗಳನ್ನು ದಾಟಿ ಬರಬೇಕಾಯಿತು ಅನ್ನೋಂಥದ್ದನ್ನು ಅಭಿನಂದನೀಯ ಅಂತ ನಾನು ಹೇಳಬೇಕು ಅಥವಾ ವಿಷಾದನೀಯ ಅಂತ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವ ವಂದೇ ಮಾತರಂ ಹಾಡು ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಜಾಗೃತಗೊಳಿಸಿತ್ತು, ಯಾವ ವಂದೇ ಮಾತರಂ ಹಾಡಿನ ಕಾರಣದಿಂದಲಾಗಿ ನೂರಾರು ಜನ ತರುಣರು ಕ್ರಾಂತಿಕಾರಿಗಳಾಗಿ ಬದಲಾದರು, ಯಾವ ವಂದೇ ಮಾತರಂ ಅನ್ನುವಂತಹ ಒಂದು ಹಾಡನ್ನು ಕೇಳ್ತಾ ಇದ್ದ ಹಾಗೆ ಮನ ಮಸ್ತಿಷ್ಕಗಳಲ್ಲಿ ಭಾರತೀಯತೆಯ ಚಿಂತನೆಗಳು ಬೆಳಗ್ತಾ ಇತ್ತು, ಅಂತಹ ಸಾವಿರಾರು ಮಂದಿ ಕ್ರಾಂತಿಕಾರಿಗಳಿಗೆ ಪ್ರೇರಣೆಯನ್ನು ಕೊಟ್ಟಂತಹ ವಂದೇ ಮಾತರಂ ಹಾಡು ಇವತ್ತು ಕೆಂಪುಕೋಟೆಯಲ್ಲಿ ಮೊಳಗಿದೆ ಅನ್ನೋಂಥದ್ದು ಸಂತೋಷದ ಸಂಗತಿಯೂ, 80 ವರ್ಷಗಳ ಕಾಲ ಬೇಕಾಯ್ತಲ್ಲ ಅನ್ನೋಂಥದ್ದು ವಿಷಾದದ ಸಂಗತಿಯೂ ಕೂಡ ಹೌದು. ಈ ವಂದೇ ಮಾತರಂ ಹಾಡನ್ನು ರಚಿಸಿದಂತಹ ಕವಿ ಚಕ್ರವರ್ತಿ, ಭಾರತೀಯ ಸಾಹಿತ್ಯದ ಇತಿಹಾಸದ ಚಕ್ರವರ್ತಿ ಅಂತಲೇ ಬಿರುದಾಂಕಿತರಾದಂತಹ ಬಂಕಿಮಚಂದ್ರ ಚಟರ್ಜಿಯವರು ಕೇವಲ ವಂದೇ ಮಾತರಂ ಹಾಡನ್ನು ಮಾತ್ರ ರಚನೆ ಮಾಡಿದಂಥದ್ದಲ್ಲ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅವರೊಬ್ಬ ಬ್ರಿಟಿಷ್ ಸರ್ಕಾರದಲ್ಲಿ ಸುಮಾರು 3 ದಶಕಗಳ ಕಾಲ ಉಪನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡಿದಂಥವರು. ವಂದೇ ಮಾತರಂ ಹಾಡನ್ನು ಸ್ವಾತಂತ್ರ್ಯಕ್ಕೋಸ್ಕರವೇ ರಚನೆ ಮಾಡಿದಂತಹ ಹಾಡು ಕೂಡ ಅದಾಗಿರಲಿಲ್ಲ. ಆನಂದ ಮಠ ಅನ್ನುವಂತಹ ಕಾದಂಬರಿಯಲ್ಲಿ ಸನ್ಯಾಸಿಗಳು ಭಾರತವನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಂತಹ ಒಂದು ವಿಶೇಷವಾಗಿರುವಂತಹ ಹೋರಾಟದ ಕಥೆಯನ್ನು ಸೇರಿಸಬೇಕಾಗಿದ್ದರೆ ಬಂದಿದ್ದಂತಹ ಹಾಡು ವಂದೇ ಮಾತರಂ. ಆದರೆ ಆ ವಂದೇ ಮಾತರಂ ಹಾಡನ್ನು ಆನಂದ ಮಠ ಕಾದಂಬರಿಯಲ್ಲಿ ಸೇರಿಸಿದಂತಹ ಬಂಕಿಮಚಂದ್ರ ಚಟರ್ಜಿಯವರಿಗೂ ಪ್ರಾಯಶಃ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಮುಂದೊಂದು ದಿವಸ ವಂದೇ ಮಾತರಂ ಭಾರತದ ಇತಿಹಾಸವನ್ನು ಬದಲಿಸುತ್ತದೆ, ಮುಂದೊಂದು ದಿವಸ ವಂದೇ ಮಾತರಂ ಹಾಡು ಪ್ರತಿಯೊಬ್ಬ ದೇಶಭಕ್ತನ ಮನಸ್ಸಿನಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಜಾಗೃತಗೊಳಿಸುತ್ತದೆ ಅನ್ನುವಂಥದ್ದು ಬಂಕಿಮಚಂದ್ರರಿಗೂ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅಂತಹ ಶ್ರೇಷ್ಠ ಇತಿಹಾಸವನ್ನು, ವಿಶ್ವಮಾನ್ಯವಾಗಿರುವಂತಹ ಗ್ರಂಥವನ್ನು ರಚಿಸಿದಂತಹ ಬಂಕಿಮಚಂದ್ರ ಚಟರ್ಜಿಯವರು ಬಾಲ್ಯಕಾಲದಲ್ಲಿ ಅವರ ಮನೆ ಸಂಪ್ರದಾಯಸ್ಥ ವೈದಿಕ ಕುಟುಂಬದ ಮನೆಯಾಗಿತ್ತು. ಸಾಮಾನ್ಯವಾಗಿ ಬಂಗಾಲ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ವಿದ್ಯಾರ್ಥಿಗಳಿಗೆ. ನಾವು ಕರ್ನಾಟಕ ಅಂತಂದರೆ ನವರಾತ್ರಿ ಬಂದಾಗ ಮೈಸೂರು ಬಹಳ ಫೇಮಸ್. ನವರಾತ್ರಿ ಅಂದಾಗ ಮೈಸೂರು, ನಮ್ಮ ಈ ಭಾಗದಲ್ಲಿ ಕರಾವಳಿಯ ಭಾಗದಲ್ಲಿ ಹುಲಿವೇಷ, ಇದೆಲ್ಲ ಅತ್ಯಂತ ಸಾಮಾನ್ಯ. ಆದರೆ ಪಶ್ಚಿಮ ಬಂಗಾಳದಲ್ಲಿ ನವರಾತ್ರಿ ಅಂತಂದರೆ ಅದೊಂದು ವಿಶೇಷ. ಅವರಿಗೆ ದುರ್ಗೆ ಮತ್ತು ಶಕ್ತಿಯ ಆರಾಧನೆಯನ್ನು ಬಿಟ್ಟು ಬಂಗಾಳದ ಜನರಿಗೆ ಬೇರೊಂದು ಗೊತ್ತೇ ಇಲ್ಲ. ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೇಕು, ಬಂಗಾಳದ ಭೂಮಿಯನ್ನು ದೇವಭೂಮಿ ಅಂತ ಕರೀತಾರೆ, ಬಂಗಾಳದ ಭೂಮಿಯನ್ನು ಋಷಿ ಸಂತರ ನಾಡು ಅಂತ ಕರೀತಾರೆ. ಆ ಬಂಗಾಳದ ಭೂಮಿಯಲ್ಲಿ ಕಳೆದ ಒಂದು 10-15 ವರ್ಷಗಳಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾ ಮಾತಾ ಕಿ ಜೈ ಅಂತ ಹೇಳೋದಕ್ಕೆ ಅವಕಾಶವೇ ಇರಲಿಲ್ಲ. ದುರ್ಗಾ ಮಾತಾ ಕಿ ಜೈ ಅಂತ ಹೇಳಿದವನ ಮೇಲೆ ಕೇಸ್ ಆಗ್ತಾ ಇತ್ತು. ಜೈ ಶ್ರೀರಾಮ್ ಅಂತ ಹೇಳುವುದಕ್ಕೆ ಅವಕಾಶ ಇರಲಿಲ್ಲ. ಯಾವ ಬಂಗಾಲದ ನೆಲ
ದುರ್ಗಾಶಕ್ತಿಯ ಮೂಲಕ ಸಹಸ್ರಾರು ಕ್ರಾಂತಿಕಾರಿಗಳಿಗೆ ಪ್ರೇರಣೆಯನ್ನು ಕೊಟ್ಟಿತ್ತು. ಆ ಬಂಗಾಲದ ನೆಲದಲ್ಲಿ ಸ್ವತಂತ್ರೋತ್ತರ ಭಾರತದಲ್ಲಿ ದುರ್ಗಾ ಮಾತಾ ಕಿ ಜೈ ಅಂತ ಹೇಳೋದಕ್ಕೆ ಒಂದು ಅವಕಾಶ ಇಲ್ಲದೆ ಇದ್ದಂತಹ ಪರಿಸ್ಥಿತಿಯೂ ಕೂಡ ಈ ದೇಶದಲ್ಲಿತ್ತು. ಆ ಬಂಗಾಲ ಕ್ರಾಂತಿಕಾರಿಗಳ ತವರು ನೆಲ, ಆ ಬಂಗಾಲ ನೂರಾರು ಜನ ಶ್ರದ್ಧಾವಂತರ ಪುಣ್ಯಭೂಮಿ. ಆ ಬಂಗಾಲದಲ್ಲಿ ಜನಿಸಿದಂತಹ ಬಂಕಿಮಚಂದ್ರ ಚಟರ್ಜಿಯವರಿಗೆ ಮನೆಯ ಒಳಗಡೆ ಒಂದು ವಿಶೇಷವಾಗಿರುವಂತಹ ವ್ಯವಸ್ಥೆ ಇತ್ತು. ಅದು ವೈದಿಕ ಪರಂಪರೆಯ ಹಿನ್ನೆಲೆ ಇತ್ತು. ನೀವೆಲ್ಲ ದುರ್ಗಾ ಸಪ್ತಶತಿ ಅಂತ ಒಂದು ಕೇಳಿದ್ದಿರಬಹುದು. 700 ಶ್ಲೋಕಗಳ ಒಂದು ಗುಚ್ಛ ಅದು. 13 ಅಧ್ಯಾಯಗಳಿದೆ. ಮಾರ್ಕಂಡೇಯ ಋಷಿಗಳದನ್ನು ರಚನೆ ಮಾಡಿದ್ದು ಅಂತ ಹೇಳ್ತಾರೆ. ದುರ್ಗಾ ಸಪ್ತಶತಿಯಲ್ಲಿ ದುರ್ಗೆಯನ್ನು 3 ರೂಪಗಳಲ್ಲಿ ಮಹಾಕಾಲಿಯಾಗಿ, ಮಹಾಸರಸ್ವತಿಯಾಗಿ, ಮಹಾಲಕ್ಷ್ಮಿಯಾಗಿ ಆರಾಧನೆ ಮಾಡುವಂಥದ್ದು. ಕಷ್ಟಗಳು ಬಂದಾಗ, ತೊಂದರೆಗಳು ಬಂದಾವಾಗ ಆ ದುರ್ಗೆಯನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರ ದುರಿತಗಳೆಲ್ಲ ದೂರ ಆಗ್ತದೆ ಅಂತ ಒಂದು ನಂಬಿಕೆ. ಬಂಕಿಮಚಂದ್ರ ಚಟರ್ಜಿಯವರ ಮನೆಯಲ್ಲಿ ದುರ್ಗೆಯ ಆರಾಧನೆ ನಡೀತಾ ಇತ್ತು. ಹಾಗಾಗಿ ಬಾಲ್ಯಕಾಲದಿಂದಲೂ ಕೂಡ ದುರ್ಗೆಯನ್ನು ಆರಾಧನೆ ಮಾಡ್ತಾ ಸಪ್ತಶತಿಯನ್ನು ಓದ್ತಾ ಇದ್ದಂತಹ ಪುಣ್ಯಾತ್ಮ ಬಂಕಿಮಚಂದ್ರ ಚಟರ್ಜಿಯವರು ಬಾಲ್ಯಕಾಲದ ಶಿಕ್ಷಣವನ್ನು ಪೂರೈಸಿದ ಬಳಿಕ ಬ್ರಿಟಿಷ್ ಸರಕಾರದ ಅಡಿಯಲ್ಲಿ ಉಪನ್ಯಾಯಾಧೀಶ ಹುದ್ದೆಗೆ ಆಯ್ಕೆಯಾಗ್ತಾರೆ. ಬ್ರಿಟಿಷ್ ಸರಕಾರದಲ್ಲಿ ಸೇವೆಯನ್ನು ಸಲ್ಲಿಸೋದಕ್ಕೆ ಆರಂಭ ಮಾಡ್ತಾರೆ. ಆದರೆ ಉದ್ಯೋಗ ಮಾಡ್ತಾ ಇದ್ದದ್ದು ಬ್ರಿಟಿಷ್ ಸರಕಾರದ ಅಡಿಯಲ್ಲಾಗಿದ್ದರೂ ಕೂಡ ಅವರ ಮನಸ್ಸು ದೇಶದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇತ್ತು. ಸುಮಾರು 30 ವರ್ಷಗಳ ಕಾಲ ಅವರು ಕೆಲಸ ಮಾಡ್ತಾ ಇದ್ದರೂ ಕೂಡ ಅವರ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಬರೀ ಭಾರತ ಮಾತ್ರ. ಬ್ರಿಟಿಷ್ ದಾಸ್ಯ ಮುಕ್ತ ಭಾರತದ ರಚನೆಯನ್ನು ನಾನು ಮಾಡೋದು ಹೇಗೆ? ನಾನಿವತ್ತು ಕೆಲಸ ಮಾಡ್ತಾ ಇದ್ದೇನೆ ನಿಜ, ಆದರೆ ಬ್ರಿಟಿಷ್ ಮುಕ್ತವಾಗಿರುವಂತಹ ಭಾರತದ ವ್ಯವಸ್ಥೆಯನ್ನು ನಾನು ಕಾಣಬೇಕಲ್ಲ ಅನ್ನುವಂತಹ ಯೋಚನೆ ಅವರ ಮನಸ್ಸಿನಲ್ಲಿತ್ತು. ಅವರು ಬಾಲ್ಯಕಾಲದಲ್ಲಿದ್ದಾಗ ಸಂಸ್ಕೃತವನ್ನು ಅಧ್ಯಯನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಳಿದಾಸನ ಕೃತಿಗಳನ್ನು ಓದ್ತಾ ಇರ್ತಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಆಷಾಢ ಮಾಸದ ಮೊದಲನೆಯ ದಿವಸ ಬಂದಾಗ ಆಷಾಢಸ್ಯ ಪ್ರಥಮ ದಿವಸೆ ಅಂತ ಸಂಸ್ಕೃತ ವಿದ್ಯಾರ್ಥಿಗಳೆಲ್ಲ ಸಂಭ್ರಮಿಸುವಂತಹ ದಿವಸ. ಋತು ಸಂಹಾರ, ಮೇಘದೂತ, ಕುಮಾರ ಸಂಭವ, ಅಭಿಜ್ಞಾನ ಶಾಕುಂತಲ ಈ ಎಲ್ಲ ಕೃತಿಗಳನ್ನು ಬಾಲ್ಯದಲ್ಲೇ ಓದಿದ್ದಂತಹ ಬಂಕಿಮಚಂದ್ರ ಚಟರ್ಜಿಯವರಿಗೆ ಕಾಳಿದಾಸನ ಕವಿತ್ವ, ಕಾಳಿದಾಸನ ಕವಿತೆಯಲ್ಲಿ, ಸಾಹಿತ್ಯದಲ್ಲಿ, ಕಾವ್ಯದಲ್ಲಿದ್ದಂತಹ ಸೌಂದರ್ಯ ತುಂಬ ಇಷ್ಟ ಆಗ್ತಾ ಇತ್ತು. ಹಾಗಾಗಿ ಸಂಸ್ಕೃತ ಸಾಹಿತ್ಯವನ್ನು ಓದ್ತಾ ನಾನು ಕೂಡ ಬೆಂಗಾಲಿ ಸಾಹಿತ್ಯದಲ್ಲಿ ಈ ರೀತಿಯ ಕೃತಿಗಳನ್ನು ಯಾಕೆ ಬರೀಬಾರದು ಅಂತ ಬಾಲಕ ಬಂಕಿಮಚಂದ್ರ ಚಟರ್ಜಿಯವರ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡಿತ್ತು. ಅವರು ಬರವಣಿಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರ 14ನೆಯ ವಯಸ್ಸಿನಲ್ಲಿ, ಅದು ಪ್ರಿಂಟಿಂಗ್ ಮೆಷಿನ್ಗಳ ವ್ಯವಸ್ಥೆಗಳು ಇಲ್ಲದೇ ಇದ್ದಂತಹ ಸಂದರ್ಭಗಳಲ್ಲಿ ಅವರಿಗೆ ಸುಮಾರು 14-16ನೆಯ ವಯಸ್ಸಿನಲ್ಲಿ ವಂಗದರ್ಶನ ಅಂತ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ವಂಗದರ್ಶನದಲ್ಲಿ ಬಂಗಾಳದ ಇತಿಹಾಸವನ್ನು, ಬಂಗಾಳದಲ್ಲಿ ಆಗಿ ಹೋದಂತಹ ಮಹಾರಾಜರುಗಳ ಕಥೆಗಳನ್ನು, ಬಂಗಾಳದಲ್ಲಿ ಆದಂತಹ ಕ್ರಾಂತಿಯ ಹೋರಾಟಗಳನ್ನು, ವಿದೇಶಿ ಶಕ್ತಿಯನ್ನು ಬಗ್ಗಬಡಿದಂತಹ ಹೋರಾಟಗಳ ಬಗ್ಗೆ ಎಲ್ಲ ಕೈಯಲ್ಲೇ ಬರೆದು, 10 ಪ್ರತಿ ಆದರೆ 10 ಪ್ರತಿಗಳನ್ನು ಕೈಯಲ್ಲೇ ಬರೆದು, 100 ಪ್ರತಿ ಆದರೆ 100 ಪ್ರತಿಗಳನ್ನು ಕೈಯಲ್ಲೇ ಬರೆದು ಅಕ್ಕಪಕ್ಕದ ಮನೆಗಳಿಗೆಲ್ಲ ಹಂಚ್ತಾ ಇದ್ದಂತಹ ಬಾಲಕನ ಮನಸ್ಸಿನಲ್ಲಿ ದೇಶದ ಕುರಿತಾಗಿರುವ ಭಾವನೆಗಳು ಜಾಗೃತವಾಗ್ತದೆ. ಈ ದೇಶ ನನ್ನದು ಅನ್ನುವಂತಹ ಭಾವನೆ ಅವರಲ್ಲಿ ನಿಧಾನಕ್ಕೆ ಬೆಳೀತಾ ಅವರು ಬೇರೆ ಬೇರೆ ಕಾವ್ಯಗಳನ್ನು ಬರೆಯೋದಕ್ಕೆ ಹೊರಡ್ತಾರೆ. ಅವರ ಜೀವಿತಾವಧಿಯಲ್ಲಿ 14 ಕಾದಂಬರಿಗಳನ್ನು ಬರೆದಂಥವರು ಬಂಕಿಮಚಂದ್ರ ಚಟರ್ಜಿಯವರು. ಆ 14 ಕಾದಂಬರಿಗಳಲ್ಲಿ ದುರ್ಗೇಶ ನಂದಿನಿ ಅನ್ನುವಂಥದ್ದು ಅತ್ಯಂತ ಫೇಮಸ್ ಆಗಿದ್ದಂತಹ ಒಂದು ಕಥೆ. ಆನಂದ ಮಠ ಅನ್ನುವಂಥದ್ದು ವಂದೇ ಮಾತರಂ ಹಾಡನ್ನು ಒಳಗೊಂಡಂತಹ ಕಾದಂಬರಿ. ಮೃಣಾಲಿನಿ ಅನ್ನುವಂತಹ ರಾಜಮಹಾರಾಜರುಗಳ ಕಥೆ, ವಿಷವೃಕ್ಷ ಅನ್ನುವಂತಹ ಕಥೆಗಳು. ಈ ರೀತಿಯಾಗಿ 14 ಕಾದಂಬರಿಗಳನ್ನು ಬರೆದಂತಹ ಬಂಕಿಮಚಂದ್ರ ಚಟರ್ಜಿಯವರು ಆ ಕಾದಂಬರಿಯನ್ನು ಬರಿಬೇಕಾಗಿದ್ದರೆ, ಕಾದಂಬರಿಯ ರಚನೆಯನ್ನು ಮಾಡಬೇಕಾಗಿದ್ದರೆ ನಾಳೆ ನನ್ನ ಹೆಸರು, ಮಾನ, ಸಮ್ಮಾನ ಇತ್ಯಾದಿಗಳ ಬಗ್ಗೆ ಅವರು ಯಾವತ್ತೂ ಕೂಡ ಯೋಚನೆ ಮಾಡಿರಲಿಲ್ಲ. 1880ರ ಆಸುಪಾಸಲ್ಲಿ 1878, 80, 82, 85 ಈ ಒಂದು 6-7 ವರ್ಷಗಳಲ್ಲಿ ಅವರು 1770ರ ಆಸುಪಾಸಿನಲ್ಲಿ ನಡೆದಿದೆ ಎನ್ನಲಾದಂತಹ ಒಂದು ಕಥಾವಸ್ತುವನ್ನು ಇಟ್ಕೊಂಡು ಒಂದು ಕಾದಂಬರಿಯನ್ನು ಬರೀತಾರೆ. ಆ ಕಾದಂಬರಿಯಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, 1757ರಲ್ಲಿ ರಾಬರ್ಟ್ ಕ್ಲೈವ್, ಸಿರಾಜುದ್ದೌಲನ ನಡುವೆ ಬಂಗಾಲದಲ್ಲಿ ಯುದ್ಧ ನಡೆದಿದ್ದು.
ಆ ಯುದ್ಧದಲ್ಲಿ ರಾಬರ್ಟ್ ಕ್ಲೈವ್ ವಿಜಯಶಾಲಿಯಾಗಿದ್ದು, ಬಂಗಾಲದ ಜನ ಹೊಸ ರಾಜ ಬರ್ತಾ ಇದ್ದಾನೆ, ಕುದುರೆ ಏರಿ ಬರ್ತಾ ಇದ್ದಾನೆ ಅಂತ ಅವನ ಸ್ವಾಗತಕ್ಕೆ ನಿಂತಿದ್ದು, ಬಿಳಿಯ ಜನಗಳು 10-100 ಸಂಖ್ಯೆಯಲ್ಲಿದ್ದಂತಹ ಬಿಳಿಯ ಜನಗಳನ್ನೆಲ್ಲ ಕಂಡು ಭಾರತೀಯರೆಲ್ಲ ಉಘೆ ಉಘೆ ಹೇಳಿದ್ದು, ಇಡೀ ಭಾರತವನ್ನು ನಾನು ಮಟ್ಟ ಹಾಕುವುದಕ್ಕೆ ಬಂಗಾಲಕ್ಕಿಂತ ದೊಡ್ಡದಾಗಿರುವಂತಹ ಹೆದ್ದಾರಿ ಇಲ್ಲ ಅಂತ ರಾಬರ್ಟ್ ಕ್ಲೈವ್ ಬರೆದಿದ್ದು, ಒಂದು ವೇಳೆ ಆವತ್ತು ಬಂಗಾಲದಲ್ಲಿ 1757ರಲ್ಲಿ ನಾನು ಮೊದಲ ಬಾರಿಗೆ ಗೆದ್ದಾಗ ಒಂದು ವೇಳೆ ಬಂಗಾಲದ ಜನ ಕನಿಷ್ಠ ಪಕ್ಷ ತಮ್ಮ ಮನೆಯ ಒಳಗಡೆ ಹೋಗಿ ಕತ್ತಿಯನ್ನೋ ಚೂರಿಯನ್ನೋ ಚಾಕುವನ್ನೋ ತಂದು ನನ್ನ ಸೈನ್ಯದ ಮೇಲೆ ಬಿಸಾಕ್ತಾ ಇದ್ದಿದ್ರೆ ಪ್ರಾಯಶಃ ನಾನು ರಾಬರ್ಟ್ ಕ್ಲೈವ್ ಮತ್ತು ನನ್ನ ಸೈನ್ಯ ಆವತ್ತೇ ಭಾರತ ಬಿಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಇತ್ತು ಅಂತ ರಾಬರ್ಟ್ ಕ್ಲೈವ್ ಬರೆದಿದ್ದು. ಈ ಎಲ್ಲ ಇತಿಹಾಸವನ್ನು ಅಧ್ಯಯನ ಮಾಡಿದಂತಹ ಬಂಕಿಮಚಂದ್ರ ಚಟರ್ಜಿಯವರು ಆ 20 ವರ್ಷಗಳ ಬಳಿಕ ಭಾರತದಲ್ಲಿ ಬಂಗಾಲದಲ್ಲಿ ನಡೆದಂತಹ ಒಂದು ಸನ್ಯಾಸಿಗಳ ದಂಗೆಯ ಬಗ್ಗೆ, ಸನ್ಯಾಸಿಗಳ ಹೋರಾಟದ ಬಗ್ಗೆ ಒಂದು ವಸ್ತುವನ್ನು ಇಟ್ಕೊಂಡು ಕಾದಂಬರಿ ಬರೀತಾರೆ. ಅದೇ ಆನಂದ ಮಠ. 1757ರವರೆಗೆ ಒಂದು ಮೊಘಲ್ ಸತ್ತೆ ಅಥವಾ ಸಿರಾಜುದ್ದೌಲನ ಆಡಳಿತ ಭಾರತದ ಮೇಲೆ ಒಂದು ರೀತಿಯ ದಾಸ್ಯವನ್ನು, ಆಕ್ರಮಣವನ್ನು ಮಾಡ್ತಾ ಇದ್ದರೆ ಆ ಬಂಗಾಲದಲ್ಲಿದ್ದಂತಹ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು, ನಮಗಂತೂ ಈ ಮೊಘಲ್ ವಂಶೀಯರಿಂದ ಯಾವುದೇ ರೀತಿಯ ನಿರೀಕ್ಷೆಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಬಂಗಾಲದಲ್ಲಿ ನಮಗೆ ಅವಕಾಶ ಇಲ್ಲ, ಕನಿಷ್ಠ ಪಕ್ಷ ರಾಬರ್ಟ್ ಕ್ಲೈವ್ ಬ್ರಿಟಿಷರು ಬಿಳಿಯರು ಬಂದ್ರೇನಾದರೂ ನಮ್ಮ ಪೂಜೆ, ನಮ್ಮ ಮಠ, ನಮ್ಮ ಮಾತೆ, ನಮ್ಮ ಗೋವು ಇವುಗಳೆಲ್ಲವನ್ನು ನಾವು ಉಳಿಸ್ಕೊಳ್ಳೋದಿಕ್ಕಾಗತ್ತೆ ಅನ್ನುವಂತಹ ಒಂದು ಯೋಚನೆ ಬಂಗಾಲದ ಜನಮಾನಸದಲ್ಲಿತ್ತು. ಆದರೆ ಬ್ರಿಟಿಷರು ಅದಕ್ಕಿಂತಲೂ ತೀಕ್ಷ್ಣವಾಗಿ ಹಿಂದೂ ವಿರೋಧಿ ಧೋರಣೆಗಳನ್ನು ಅನುಸರಿಸ್ತಾ ಇದ್ದದ್ದನ್ನು ನೋಡಿದಂತಹ ಅಲ್ಲಿಯ ಜನ ಮುಂದೇನು ಅಂತ ಗೊತ್ತಾಗದೇ ಇದ್ದಾವಾಗ ಸಾಧುಗಳು, ಸಂತರು, ಸನ್ಯಾಸಿಗಳೆಲ್ಲ ಒಟ್ಟಾಗಿ ಬ್ರಿಟಿಷ್ ಸತ್ತೆಯ ವಿರುದ್ಧ, ಬ್ರಿಟಿಷ್ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾರೆ. ಅದು ಸನ್ಯಾಸಿ ದಂಗೆ ಅಂತ ರೂಪನ್ನು ಪಡೆಯುತ್ತದೆ. ಆ ಸನ್ಯಾಸಿ ದಂಗೆಯ ಕಥೆಯನ್ನು ಇಟ್ಟುಕೊಂಡು ಆನಂದ ಮಠ ಕಾದಂಬರಿಯನ್ನು ಬರೀತಾರೆ. ಈ ಆನಂದ ಮಠ ಕಾದಂಬರಿಯನ್ನು ಬರಿಬೇಕಾಗಿದ್ರೆ ಸನ್ಯಾಸಿಗಳಿಗೆಲ್ಲ ಒಂದು ಪ್ರೇರಣೆ ಬೇಕಾಗಿತ್ತು. ಸನ್ಯಾಸಿಗಳೆಲ್ಲ ಒಂದು ಪ್ರೇರಣೆಯನ್ನು ಪಡಿಬೇಕಲ್ಲ, ಅವರು ಒಂದು ವಿಶೇಷವಾಗಿರುವಂತಹ ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪವನ್ನು ಸನ್ಯಾಸಿಗಳು ಮಾಡುವಂತಹ ಸಂದರ್ಭದಲ್ಲಿ ಯಾರ ಮೇಲೆ ಸಂಕಲ್ಪ ಮಾಡೋದು? ದುರ್ಗೆ ಮೇಲೆ ಮಾಡೋದು, ರಾಮನ ಮೇಲೆ ಮಾಡೋದು, ಹನುಮಂತನ ಮೇಲೆ ಮಾಡೋದು, ಯಾರ ಮೇಲೆ ನಾವು ಸಂಕಲ್ಪ ಮಾಡಬೇಕು ಅಂತ ಯೋಚನೆ ಬಂದಾವಾಗ ಆ ಎಲ್ಲ ಸನ್ಯಾಸಿಗಳು ಒಟ್ಟು ಸೇರಿ ಸನ್ಯಾಸಿಗಳ ಒಬ್ಬ ನಾಯಕ ಉಳಿದೆಲ್ಲ ಸನ್ಯಾಸಿಗಳನ್ನು ಜೊತೆ ಸೇರಿಕೊಂಡು ಹಾಡುವಂತಹ ಹಾಡು ವಂದೇ ಮಾತರಂ, ತಾಯೇ ನಿನಗೆ ವಂದಿಸುವೆ. ಈ ಹಾಡನ್ನು ಬಂಕಿಮಚಂದ್ರ ಚಟರ್ಜಿಯವರು ಬರೆದದ್ದು ಒಂದು ಹುಣ್ಣಿಮೆಯ ದಿವಸ ರಾತ್ರಿಯಂತೆ. ಒಂದು ಹುಣ್ಣಿಮೆಯ ದಿವಸ ರಾತ್ರಿ ಆಕಾಶವನ್ನು ನೋಡ್ತಾ ಇದ್ದಂತಹ ಬಂಕಿಮಚಂದ್ರ ಚಟರ್ಜಿಯವರಿಗೆ ಆ ಆಕಾಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಣ್ತಾ ಇದ್ದಂತಹ ಚಂದ್ರನನ್ನು ನೋಡಿ ಆ ಸಂದರ್ಭದಲ್ಲಿ ಅವರಿಗೆ ಇಡೀ ಭಾರತ ಮಾತೆಯೇ ಕಾಣ್ತಾಳಂತೆ. ಭಾರತ ಮಾತೆಯ ವರ್ಣನೆಯನ್ನು ವರ್ಣಿಸ್ತಾ ಅವರು ಇಡೀ ದೇಶದ ವ್ಯವಸ್ಥೆಯನ್ನು ಎಷ್ಟು ಸುಂದರವಾಗಿ, ಅಂದವಾಗಿ ವಂದೇ ಮಾತರಂನಲ್ಲಿ ಕಟ್ಟಿಕೊಡ್ತಾರೆ ಅಂತಂದರೆ, ಆ ಹಾಡು ವಂದೇ ಮಾತರಮನ್ನು ನೀವು ಈಗಾಗಲೇ ಕೇಳಿದ್ದೀರಿ. ಆ ವಂದೇ ಮಾತರಂ ಹಾಡನ್ನು ಎಷ್ಟು ಅದ್ಭುತವಾಗಿ ಚಂದ್ರನನ್ನು ಗಮನಿಸಿ ಬಂಕಿಮಚಂದ್ರ ಚಟರ್ಜಿಯವರು ಬರೀತಾರೆ ಅಂತಂದರೆ, ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ವಂದೇ ಮಾತರಂ, ಹೇ ತಾಯೇ ನಿನಗೆ ನಾನು ವಂದಿಸುವೆ. ಸುಜಲೆಯು, ಸುಫಲೆಯು, ಸಸ್ಯ ಶ್ಯಾಮಲೆಯೂ ಆಗಿರುವಂತಹ ದಕ್ಷಿಣದ ಮಲಯದ ಪರ್ವತದಿಂದ ತಂಗಾಳಿ ಬೀಸುವಂತಹ ಹೇ ತಾಯಿಯೇ ನಾನು ನಿನಗೆ ವಂದಿಸುವೆ. ಶುಭ್ರ ಜ್ಯೋತ್ಸ್ನಾ ಪುಲಕಿತ ಯಾಮಿನೀಂ ಪುಲ್ಲ ಕುಸುಮಿತ ದ್ರುಮದಲ ಶೋಭಿನೀಂ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಜಲಾಂ ಸುಫಲಾಂ ಮಾತರಂ. ಶುಭ್ರ ಜ್ಯೋತ್ಸ್ನಾ ಪುಲಕಿತ ಯಾಮಿನೀಂ, ಚಂದಿರನ ಹುಣ್ಣಿಮೆಯ ಬೆಳದಿಂಗಳು ಅತ್ಯಂತ ಶುಭ್ರವಾಗಿರುವಂಥದ್ದು. ನೀವು ಹುಣ್ಣಿಮೆಯ ದಿವಸ ರಾತ್ರಿ ಯಾವುದಾದ್ರೂ ನದಿ ಹರಿಯುವಂತಹ ಪ್ರದೇಶಕ್ಕೆ ಹೋದರೆ ಹಾಲು ಹರಿದಂತಹ ಅನುಭವ ನಿಮಗಲ್ಲಿ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಸುಂದರವಾಗಿರುವಂತಹ ಹುಣ್ಣಿಮೆಯ ಚಂದಿರನ ಬೆಳದಿಂಗಳನ್ನು ಹೊಂದಿರುವಂತಹ ತಾಯಿಯೇ, ವಿಧ ವಿಧವಾಗಿರುವಂತಹ ಫಲಪುಷ್ಪಗಳಿಂದ, ಅರಳಿ ನಿಂತ ಫಲಪುಷ್ಪಗಳಿಂದ ಕಂಗೊಳಿಸುವಂತಹ ಹೇ ತಾಯಿಯೇ ನಿನಗೆ ನಾನು ವಂದಿಸುತ್ತೇನೆ. ಬಂಕಿಮಚಂದ್ರ ಚಟರ್ಜಿಯವರು ಈ ಹಾಡನ್ನು ಬರೀತಾ ಇರಬೇಕಾಗಿದ್ದರೆ ಅವರ ಮನಸ್ಸಿನಲ್ಲಿ ಭಾರತವನ್ನು ಅಬಲೆ 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 ಅಂತ ಅನೇಕ ಜನ ಹೇಳ್ತಾ ಇದ್ದದ್ದು ನೆನಪಿಗೆ ಬಂತಂತೆ.
ಭಾರತ ಹೇಗೆ ಅಬಲೆಯಾಗುವುದಕ್ಕೆ ಸಾಧ್ಯ? ಹೇ ತಾಯಿ ಭಾರತಿ, ನೀನು ಅಬಲೆಯಾಗುವುದಕ್ಕೆ ಹೇಗೆ ಸಾಧ್ಯ? ಭಾರತ ಮಾತೆ ಅಬಲೆ ಹೇಗೆ? ಅಬಲೆ ಅಂದರೆ ಬಲ ಇಲ್ಲದವಳು, ಶಕ್ತಿ ಇಲ್ಲದವಳು, ಸಾಮರ್ಥ್ಯವಿಲ್ಲದವಳು, ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಅವಕಾಶವೇ ಇಲ್ಲದವಳು ಭಾರತ ಮಾತೆ ಅಂತ ಕರೀತಾ ಇದ್ದಾರಲ್ಲ. ಹೇ ತಾಯಿ ಭಾರತಿ, ನಿನ್ನನ್ನು ಅಬಲೆ ಎಂದವಳು ಯಾರಮ್ಮ? ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈಹಿ ಧೃತ ಖರ ಕರ ವಾಲೆ. ಹೇ ತಾಯಿ ಭಾರತಿ, ಕೋಟಿ ಕೋಟಿ ಕಂಠಗಳಿಂದ ನಿನ್ನ ಜಯಘೋಷ ಬರಬೇಕಾಗಿದ್ದರೆ, ಕೋಟಿ ಕೋಟಿ ಕಂಠಗಳಿಂದ ನಿನಗೆ ಜಯವಾಗಲಿ ಜಯವಾಗಲಿ ಉಘೆ ಉಘೆ ಅಂತ ಹೇಳುವಂತಹ ಕೋಟಿ ಕೋಟಿ ಕಂಠಗಳಿರಬೇಕಾಗಿದ್ದರೆ, ನಿನಗೋಸ್ಕರ ಕೈಯಲ್ಲಿ ಶಸ್ತ್ರವನ್ನು ಹಿಡಿಯುವಂತಹ ಕೋಟಿ ಕೋಟಿ ಭುಜಗಳು ಇರಬೇಕಾಗಿದ್ದರೆ, ಕೇ ಬೋಲೆ ಮಾ ತುಮಿ ಅಬಲೆ, ನಿನ್ನನ್ನು ಅಬಲೆ ಎಂದು ಕರೆದವಳು ಯಾರಮ್ಮ? ನೀನು ಸರ್ವಶಕ್ತಿ ಸಮನ್ವಿತೆ, ಎಲ್ಲ ಶಕ್ತಿಯೂ ಇರುವಂತಹವಳು ನೀನು. ನೀನು ಯಾರು? ನೀನು ಸಾಮಾನ್ಯವಾಗಿರುವಂತಹ ತಾಯಿಯಲ್ಲ. ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಸಾಲುಗಳನ್ನು ಒಂದೇ ಮಾತರಮ್ಮಲ್ಲಿ ಹಾಗೆ ಅರ್ಥವತ್ತಾಗಿ ಬಂಕಿಮಚಂದ್ರ ಚಟರ್ಜಿಯವರು ಹೊಂದಿಸ್ಕೊಳ್ತಾರೆ. ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ, ತುಮಿ ವಿದ್ಯಾ, ತುಮಿ ಧರ್ಮ, ತುಮಿ ಹೃದಿ, ತುಮಿ ಮರ್ಮ, ತ್ವಂ ಹಿ ಪ್ರಾಣಾಹ ಶರೀರೆ, ಬಾಹುತೆ ತುಮಿ ಮಾ ಶಕ್ತಿ, ಹೃದಯೇ ತುಮಿ ಮಾ ಭಕ್ತಿ, ತೋಮಾರ ಈ ಪ್ರತಿಮಾ ಗಡಿ ಮಂದಿರೇ ಮಂದಿರೇ. ತುಮಿ ವಿದ್ಯಾ, ನೀನೇ ವಿದ್ಯೆ. ತುಮಿ ಧರ್ಮ, ನೀನೇ ಧರ್ಮ. ತುಮಿ ಹೃದಿ ತುಮಿ ಮರ್ಮ, ನನ್ನ ಹೃದಯದಲ್ಲಿರುವ ಎಲ್ಲವೂ ನೀನೇ ಆಗಿದ್ದಿ. ತ್ವಂ ಹಿ ಪ್ರಾಣಾಹ ಶರೀರೆ, ನನ್ನ ಈ ಶರೀರದಲ್ಲಿ ಪ್ರಾಣ ಇದೆಯಲ್ಲ, ಲುಬ್ ಡುಬ್ ಹೇಳ್ತಾ ಇದೆಯಲ್ಲ, ಅದು ಕೂಡ ನೀನೇ ಆಗಿದ್ದಿ. ಬಾಹುತೆ ತುಮಿಮಾ ಶಕ್ತಿ, ನನ್ನ ತೋಳಿನಲ್ಲಿರುವಂತಹ ಶಕ್ತಿ ಅದು ನೀನೇ ಆಗಿದ್ದಿ. ಹೃದಯೇ ತುಮಿಮಾ ಭಕ್ತಿ, ನನ್ನ ಹೃದಯದಲ್ಲಿ ಯಾವ ಭಕ್ತಿ ಇದೆಯೋ ಹೇ ತಾಯಿ ಭಾರತಿ ಅದುವೂ ನೀನೇ ಆಗಿದ್ದಿ. ತೋಮಾರ ಈ ಪ್ರತಿಮಾ ಗಡಿ ಮಂದಿರೇ ಮಂದಿರೇ, ಈ ದೇಶದಲ್ಲಿ ಮಂದಿರಗಳಲ್ಲಿ ಪ್ರತಿಷ್ಠಾಪನೆಯಾಗಿರುವ ಪ್ರತಿಯೊಂದು ಮೂರ್ತಿಯಲ್ಲಿಯೂ ಹೇ ತಾಯಿ ಭಾರತಿ ನೀನೇ ಇದ್ದಿ. ಅಜಕಾರ್ ಪದ್ಮನಗರದಲ್ಲಿ ಸ್ಥಾಪಿತವಾಗಿರುವ ಮಹಾಗಣಪತಿಯ ದೇವಸ್ಥಾನದಲ್ಲಿರುವ ಮಹಾಗಣಪತಿಯ ಸ್ವಾಮಿಯ ಮೂರ್ತಿಯಲ್ಲಿಯೂ ಹೇ ತಾಯಿ ಭಾರತಿ ನೀನೇ ಇದ್ದಿ. ಈ ದೇಶದಲ್ಲಿರುವ ಎಲ್ಲ ಮಂದಿರಗಳ ಮೂರ್ತಿಯಲ್ಲಿಯೂ ತಾಯಿಯೇ ನಿನ್ನನ್ನೇ ನಾನು ಕಾಣುತ್ತಿದ್ದೇನೆ ಅಂತ ಒಬ್ಬ ಭಕ್ತ ಭಗವಂತನ ಜೊತೆಗೆ ಅನುಸಂಧಾನಗೊಳಿಸಿ ಹೇಳುವಂತಹ ಅದ್ಭುತವಾಗಿರುವಂತಹ ಮಾತುಗಳನ್ನು ಬಂಕಿಮಚಂದ್ರ ಚಟರ್ಜಿಯವರು ಒಂದೇ ಮಾತರಂ ಹಾಡಲು ಬರೀತಾರೆ. ಅದನ್ನು ಮುಂದುವರಿಸ್ಕೊಂಡವ್ರು ಹೇಳ್ತಾರೆ ನೋಡಿ, ಇದು ಯಾವುದೋ ಪೂರ್ಣವಾಗಿ ಹಾಡುವಂತಹ ಪದ್ಧತಿಯೇ ಇವತ್ತಿಲ್ಲ. ಕೆಲವು ವಿದ್ಯಾಸಂಸ್ಥೆಗಳಲ್ಲಿ ವಂದೇ ಮಾತರಮನ್ನು ಪೂರ್ಣವಾಗಿ ಹಾಡ್ತಾರಷ್ಟೇ. ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣಿ, ಕಮಲಾ ಕಮಲದಲ ವಿಹಾರಿಣಿ, ವಾಣಿ ವಿದ್ಯಾದಾಯಿನಿ, ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣಿ. 10 ಕೈಗಳಲ್ಲಿ ಖಡ್ಗಗಳನ್ನು ಹಿಡಿದು, ಶಂಖ ಚಕ್ರಗಳನ್ನು ಹಿಡಿದು, ಗದೆಯನ್ನು ಹಿಡಿದು ಶತ್ರುಗಳನ್ನು ಮರ್ದನ ಮಾಡುವಂತಹ ದುರ್ಗೆ ನೀನೇ. ಸಪ್ತಶತಿಯಲ್ಲಿ ತುಂಬ ಸುಂದರವಾಗಿ ಬರ್ತದೆ. ಚಂಡಮುಂಡರ ವಧೆಯನ್ನು ಮಾಡಿದ್ದು, ಮಹಿಷಾಸುರನ ಸೈನ್ಯವನ್ನು ವಧೆ ಮಾಡಿದ್ದು, ಮಹಿಷಾಸುರನನ್ನು ನಾಶ ಮಾಡಿದ್ದು, ಧೂಮ್ರಲೋಚನನನ್ನು ನಾಶ ಮಾಡಿದ್ದು, ಮಧುಕೈಟಬರ ಸಂಹಾರವಾದದ್ದು, ರಕ್ತಬೀಜಾಸುರನನ್ನು ಕೊಂದದ್ದು, ಶುಂಭನನ್ನ ನಿಶುಂಭನನ್ನ ಸಾಯಿಸಿದ ಬಳಿಕ ದೇವತೆಗಳೆಲ್ಲ ಹೋಗಿ ದುರ್ಗೆಯ ಎದುರುಗಡೆ ನಿಂತ್ಕೊಂಡು ಕೈ ಮುಗಿದು ಕೇಳ್ತಾರೆ, ಅಮ್ಮ ನಿನಗೆ ಜಯವಾಗಲಿ 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 ಅಂತ ಕೇಳಬೇಕಾಗಿದ್ರೆ ದುರ್ಗೆ ಭಕ್ತರಲ್ಲಿ ಕೇಳ್ತಾರೆ, ನಿಮಗೇನು ಬೇಕು ಅಂತ ಕೇಳಬೇಕಾಗಿದ್ರೆ ದೇವತೆಗಳು ಹೇಳುವಂತಹ ಮಾತು ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ ಅಂತ ಇಂದ್ರಾದಿ ದೇವತೆಗಳು ಭಗವತಿಯಲ್ಲಿ ಕೇಳಿದಾಗ ಭಗವತಿ ವರವನ್ನು ಕೊಡ್ತಾಳೆ. ನಿಮಗೆ ಏನು ಬೇಕೋ ಅದನ್ನು ನಾನು ಮಾಡಿಕೊಡ್ತೇನೆ. ಯಾಕೆ ಅಂತಂದರೆ ನಾನು ದುರಿತಗಳನ್ನು ದೂರ ಮಾಡುವವಳು ದುರ್ಗೆ. ಬಂಕಿಮಚಂದ್ರ ಚಟರ್ಜಿಯವರು ಭಾರತ ಮಾತೆಯನ್ನ ಕುರಿತಾಗಿ ಹೇಳ್ತಾರೆ, ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣಿ, ನೀನು ದುರ್ಗೆ 10 ಕೈಗಳಲ್ಲಿ ಖಡ್ಗವನ್ನು ಹಿಡಿದು ಯುದ್ಧವನ್ನು ಮಾಡುವಂತಹ ತಾಯಿ ನೀನು, ದುರ್ಗೆ ನೀನು. ಕಮಲಾ ಕಮಲದಲ ವಿಹಾರಿಣಿ, ನೀನು ನಾಡಿನ ಬಡತನವನ್ನು ದೂರ ಮಾಡುವಂತಹ ಲಕ್ಷ್ಮಿಯೂ ನೀನೇ.
ಕಮಲವಾಸಿನಿ ಲಕ್ಷ್ಮಿಯೂ ನೀನೆ, ವಾಣಿ ವಿದ್ಯಾದಾಯಿನಿ, ವಿದ್ಯೆಯನ್ನು ಕೊಡುವಂತಹ ಸರಸ್ವತಿಯೂ ನೀನೆ. ಆ ಕಡೆ ಶತ್ರುಗಳ ಸಂಹಾರವನ್ನು ಮಾಡುವ ಮಹಾಕಾಲಿ, ಇನ್ನೊಂದು ಕಡೆ ನಾಡಿನ ಬಡತನವನ್ನು ದೂರ ಮಾಡುವಂತಹ ಮಹಾಲಕ್ಷ್ಮಿ, ಮತ್ತೊಂದು ಕಡೆ ನಾಡಿಗೆ ವಿದ್ಯೆಯನ್ನು ಕೊಡುವಂತಹ ಸರಸ್ವತಿ, ಎಲ್ಲವೂ ನೀನೇ ಆಗಿದ್ದಿ ತಾಯಿ, ನಿನ್ನನ್ನು ನಾನು ಸ್ತುತಿಸುತ್ತೇನೆ ಅಂತ ಭಕ್ತ ಭಗವಂತನನ್ನು ಆರಾಧನೆ ಮಾಡುವ ರೀತಿಯಲ್ಲಿ ಭಾರತ ಮಾತೆಯ ವರ್ಣನೆಯನ್ನು ಮಾಡಿ ವಂದೇ ಮಾತರಂ ಹಾಡನ್ನು ಮುಗಿಸೋವಂತಹ ಹೊತ್ತಲ್ಲಿ ಶ್ಯಾಮಲೆಯೂ ಸರಳೆಯೂ ಸುಸ್ಮಿತೆಯೂ ಭೂಷಿತೆಯೂ ಆಗಿರುವ ಇಡೀ ಧರಣಿಯನ್ನು ಭರಣ ಮಾಡುವ ಪೊರೆಯುವ ಹೇ ತಾಯಿಯೇ, ನಿನಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಅಂತ ಪದ್ಯವನ್ನು ಕೊನೆಗೊಳಿಸಬೇಕಾಗಿದ್ದರೆ, ಸಾಹಿತ್ಯವನ್ನು ಕೊನೆಗೊಳಿಸಬೇಕಾಗಿದ್ದರೆ ಬಂಕಿಮಚಂದ್ರರ ಕಣ್ಣ ತುಂಬ ನೀರು ಬಂದಿತ್ತಂತೆ. ಯಾವ ತಾಯಿಯನ್ನು ಅಬಲೆ ಅಂತ ಕರೀತಾರೋ ಆಕೆ ಅಬಲೆ ಅಲ್ಲ, ಆಕೆ ಸರ್ವಶಕ್ತಿ ಸಮನ್ವಿತೆ ಅಂತ ಜಗತ್ತಿಗೆ ವಂದೇ ಮಾತರಂ ಹಾಡಿನ ಮೂಲಕ ಹೇಳಿಕೊಟ್ರಲ್ಲ ಬಂಕಿಮಚಂದ್ರ ಚಟರ್ಜಿಯವರು. ಆ ಹಾಡನ್ನು ಸನ್ಯಾಸಿಗಳ ಸಂಕಲ್ಪ ರೂಪದಲ್ಲಿ ಆನಂದ ಮಠದಲ್ಲಿ ಸೇರಿಸ್ತಾರೆ. ಎಲ್ಲ ಸಾಧುಗಳು ಜೊತೆಯಾಗಿ ಸೇರಿದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುವಂತಹ ಕಥಾನಕ ಸೃಷ್ಟಿಯಾಗಿದೆ. ಅವರಿಗೆ ಪ್ರೇರಣೆಯಾಗಿ ಸಾಧುಗಳು ವಂದೇ ಮಾತರಂ ಹಾಡನ್ನು ಹಾಡುವಂತಹ ಸನ್ನಿವೇಶವನ್ನು ಆನಂದ ಮಠ ಕಾದಂಬರಿಯಲ್ಲಿ ಬಂಕಿಮಚಂದ್ರ ಚಟರ್ಜಿಯವರು ಸೇರಿಸ್ತಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಬಂಕಿಮಚಂದ್ರ ಚಟರ್ಜಿಯವರು ಆ ಹಾಡನ್ನು ಬರೀಬೇಕಾಗಿದ್ದರೆ, ವಂದೇ ಮಾತರಂನ 150ನೇ ವರ್ಷ ಇದು. ಆ ಹಾಡನ್ನು ಬರೀಬೇಕಾಗಿದ್ದರೆ ಸ್ವತಃ ಬಂಕಿಮರಿಗೆ ಗೊತ್ತಿರಲಿಲ್ಲ ಈ ಹಾಡು ನಾಳೆಯ ದಿವಸ ಇಡೀ ಭಾರತಕ್ಕೆ ಪ್ರೇರಣೆಯನ್ನು ಕೊಡ್ತದೆ ಅಂತ ಅವರಿಗೂ ಕೂಡ ಗೊತ್ತಿರಲಿಲ್ಲ. ಆ ಹಾಡನ್ನು ಮೊದಲ ಬಾರಿಗೆ ಕವಿ ರವೀಂದ್ರನಾಥ ಠಾಗೋರರು ಹಾಡ್ತಾರಂತೆ. ಆ ಹಾಡನ್ನು ಸಾಹಿತ್ಯವನ್ನು ಓದ್ತಾ 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 ರವೀಂದ್ರನಾಥ ಠಾಗೋರರೇ ಬಂಕಿಮರ ಬಳಿಯಲ್ಲಿ ಬಂದು ಹೇಳ್ತಾರಂತೆ, ಈ ಸಾಹಿತ್ಯ ಭಾರತದ ಇತಿಹಾಸವನ್ನು ಬದಲಿಸುತ್ತದೆ. ಎಷ್ಟೋ ವರ್ಷಗಳ ಕಳೆದು ಹೋಯಿತು. ವಂದೇ ಮಾತರಂ ಆನಂದ ಮಠದಲ್ಲೇ ಲುಪ್ತವಾಗಿತ್ತು, ಸುಪ್ತವಾಗಿತ್ತು. 1905ನೇ ಇಸ್ವಿಗೆ ಚೈತನ್ಯದ ಚಿಲುಮೆ ಬಂಕಿಮಚಂದ್ರರ ಆನಂದ ಮಠ ಕಾದಂಬರಿಯ ಒಳಗಡೆ ಇದ್ದ ವಂದೇ ಮಾತರಂ ಹಾಡು ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಅನುರಣನಗೊಳ್ಳುತ್ತದೆ. ನೀವೆಲ್ಲ ಪಠ್ಯಪುಸ್ತಕದಲ್ಲಿ ಓದಿದ್ದೀರಿ, ವಂಗಭಂಗ ವಿರೋಧಿ ಆಂದೋಲನ ಅಂತ ನೀವೆಲ್ಲ ಓದಿರ್ತೀರಿ. ಬಂಕಿಮಚಂದ್ರ ಚಟರ್ಜಿಯವರು ಕೇವಲ ಒಬ್ಬ ಉಪನ್ಯಾಯಾಧೀಶರಾಗಿದ್ದರೆ, ಕೆಲವೊಂದಷ್ಟು ಜಡ್ಜ್ಮೆಂಟ್ಗಳನ್ನು ಕೊಟ್ಟಿದ್ದಿದ್ರೆ, 14 ಕಾದಂಬರಿಗಳನ್ನಷ್ಟೇ ಬರೆದು ಸಾಹಿತಿ ಅಂತ ಅನ್ನಿಸ್ಕೊಳ್ತಾ ಇದ್ದಿದ್ರೆ, ಆನಂದ ಮಠ ಕಾದಂಬರಿಯನ್ನು ಬರೆದ ಕರ್ತೃ ಅಂತಷ್ಟೇ ಅವರ ಅಭಿಧಾನವಾಗಿದ್ದಿದ್ರೆ ನಾವಿವತ್ತು ಬಂಕಿಮಚಂದ್ರ ಚಟರ್ಜಿಯವರನ್ನು ನೆನಪು ಮಾಡಿಕೊಳ್ಬೇಕಾದ ಅವಶ್ಯಕತೆಯೇ ಇರಲಿಲ್ಲ. ನೂರಾರು ಜನ, ಸಾವಿರಾರು ಜನ ಕವಿಗಳು ಈ ದೇಶದಲ್ಲಿ ಆಗಿದ್ದಾರೆ, ಹೋಗಿದ್ದಾರೆ. ಆದರೆ ಬಂಕಿಮರನ್ನು ಯಾಕೆ ಚೈತನ್ಯದ ಚಿಲುಮೆ ಅಂತ ಕರೀತೇವೆ ಅಂತಂದರೆ, ಬಂಕಿಮಚಂದ್ರರು ಸ್ಪರ್ಶಮಣಿ ಇದ್ದಂತೆ. ನೀವೆಲ್ಲ ಕೇಳಿದ್ದಿರಬಹುದು ಒಂದು ಸ್ಪರ್ಶಮಣಿಯ ಕಥೆಯನ್ನು. ಆ ಸ್ಪರ್ಶಮಣಿ ಹೇಗೆ ಅಂತಂದರೆ, ನೀವು ಕಬ್ಬಿಣಕ್ಕೆ ಸ್ಪರ್ಶಮಣಿಯನ್ನು ಮುಟ್ಟಿಸಿದ ತಕ್ಷಣ ಆ ಕಬ್ಬಿಣ ಚಿನ್ನವಾಗಿ ಬಿಡುತ್ತದೆಯಂತೆ. ಸ್ಪರ್ಶಮಣಿಯ ಸಂಸರ್ಗಕ್ಕೆ ಕಬ್ಬಿಣ ಬಂದ ತಕ್ಷಣ ಆ ಕಬ್ಬಿಣ ಚಿನ್ನವಾಗಿ ಬಿಡುತ್ತದೆ. ಚೈತನ್ಯದ ಚಿಲುಮೆ ಬಂಕಿಮಚಂದ್ರರು ಕೂಡ ಸ್ಪರ್ಶಮಣಿಯಂತೆ. ಯಾಕೆ ಅಂತಂದರೆ, ಅವರ ಸಂಪರ್ಕಕ್ಕೆ ಯಾರೆಲ್ಲ ಬಂದಿದ್ದರೋ ಅವರೆಲ್ಲರೂ ಕೂಡ ದೇಶಭಕ್ತಿಯ ಹಿಮಾಲಯವನ್ನು ಏರಿದಂತಹ ಮಹಾತ್ಮರೇ ಆಗಿ ಹೋದರು. ಬಂಕಿಮಚಂದ್ರ ಚಟರ್ಜಿಯವರ ವಂದೇ ಮಾತರಂ ಹಾಡು 1902-3 ಹೊತ್ತಿಗೆ ಅಲ್ಲಲ್ಲಲ್ಲಲ್ಲಿ ಪ್ರಸಿದ್ಧಿಗೆ ಬಂದಿತ್ತು. ಆದರೆ 1905ರಲ್ಲಿ ಬಂಗಾಲವನ್ನು ಹಿಂದೂ ಬಂಗಾಲ ಮತ್ತು ಮುಸ್ಲಿಂ ಬಂಗಾಲ, ಪೂರ್ವ ಬಂಗಾಲ ಮತ್ತು ಪಶ್ಚಿಮ ಬಂಗಾಲ ಅನ್ನುವ ಹೆಸರಿನಲ್ಲಿ ವಿಭಜನೆ ಮಾಡಬೇಕು. ಯಾಕೆ ಬಂಗಾಲವನ್ನು ವಿಭಜನೆ ಮಾಡಬೇಕು ಅಂತಂದರೆ, ಬ್ರಿಟಿಷರಿಗೆ ಆಳುವುದಕ್ಕೆ ಬಹಳ ಕಷ್ಟ ಇದ್ದಂತಹ ಪ್ರದೇಶ ಬಂಗಾಳ. ಬಂಗಾಳದ ಜನ ಒಂದಾಗಿದ್ದರೆ, ಬಂಗಾಳದಲ್ಲಿ ಕ್ರಾಂತಿಕಾರಿಗಳ ವಿಚಾರಗಳು ಮುಗಿಲು ಮುಟ್ಟಿದರೆ, ನಾಳೆಯ ದಿವಸ ನಾವು ಭಾರತದಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬ್ರಿಟಿಷರಿಗೆ ಪಕ್ಕಾ ಗೊತ್ತಾಗಿತ್ತು. ಹಾಗಾಗಿ ಬಂಗಾಲವನ್ನು ವಿಭಜನೆ ಮಾಡಿದರೆ ಕ್ರಾಂತಿಯ ಕಿಡಿಯನ್ನು ಅಲ್ಲಿಗೆ ವಿಭಜನೆ ಮಾಡಬಹುದು ಅನ್ನುವಂಥದ್ದು ಅವರ ಐಡಿಯಾ ಆಗಿತ್ತು. ಯಾಕೆ ಬಂಗಾಲ ಬಹಳ ವಿಶೇಷ ಅಂತಂದರೆ, ರಾಜಾರಾಮ ಮೋಹನ್ ರಾಯರು, ಈಶ್ವರಚಂದ್ರ ವಿದ್ಯಾಸಾಗರರು, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರ ತಪೋಭೂಮಿ, ಲೀಲಾಭೂಮಿ ಅದು ಬಂಗಾಲ. ಆ ಬಂಗಾಲದಲ್ಲಿ ಕ್ರಾಂತಿಯ ಕಿಡಿ ಹೇಗಿತ್ತು ಅಂತಂದರೆ, ಮನಸ್ಸು ಮಾಡಿದರೆ ಒಬ್ಬೊಬ್ಬ ಕೂಡ ಯೋಧನಾಗಬಲ್ಲಂತಹ ಸಾಮರ್ಥ್ಯ ಬಂಗಾಲಿಗಳಲ್ಲಿತ್ತು.
ಬಂಗಾಲಿಗಳ ಅಸ್ಮಿತೆ ಸಾಮಾನ್ಯ ಅಲ್ಲ. ಅವರ ದೇಶ ಅಂತ ಬಂದಾಗ ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡುವಂತಹ ಯೋಚನೆಯೇ ಇಲ್ಲದ ಜನ ಬಂಗಾಲದವರು. ಅಂತಹ ಬಂಗಾಲವನ್ನು ನಾವು ನಿಶ್ಶಕ್ತಗೊಳಿಸಬೇಕು ಅಂತಂದರೆ ಇರೋವಂಥದ್ದು ಒಂದೇ ಒಂದು ಅವಕಾಶ, ಅದು ಬಂಗಾಲವನ್ನು ಒಡೆದು ಬಿಡೋದು. ಆ ಬಂಗಾಲವನ್ನು ಒಡೆಯುವಂತಹ ಒಂದು ಪ್ಲ್ಯಾನನ್ನು ಕರ್ಜನನಿಗೆ ಕೊಟ್ಟು ಬಿಡ್ತಾರೆ. ಬಂಗಾಲವನ್ನು ಹೇಗೆ ಒಡಿಬೇಕು, ಯಾವ ರೀತಿಯಲ್ಲಿ ಒಡೆದ್ರೆ ಬಂಗಾಲ ನಮಗೆ ಯಾವತ್ತೂ ತೊಂದರೆ ಕೊಡೋದಿಲ್ಲ ಅನ್ನುವಂತಹ ಯೋಚನೆಯ ಮಾಸ್ಟರ್ ಪ್ಲ್ಯಾನನ್ನು ಮಾಡಿದಂತಹ ಕರ್ಜನ್ ಬಂಗಾಲದ ವಿಭಜನೆಗೆ ಒಂದು ಸೂತ್ರವನ್ನು ರೂಪಿಸ್ತಾರೆ. ಆ ಸೂತ್ರ ಇನ್ನೇನು ಇಡೀ ದೇಶವ್ಯಾಪಿಯಾಗತ್ತೆ ಅನ್ನೋವಂತಹ ಯೋಚನೆಗಳು ಬಂದಾವಾಗ ವಂದೇ ಮಾತರಂ ಘೋಷಣೆ ಮೊಳಗೋದಕ್ಕೆ ಶುರುವಾಯಿತು. ಅಲ್ಲಿಯವರೆಗೆ ಕಾದಂಬರಿಯ ಸಾಲಲ್ಲಿ ಹಾಡಾಗಿ ಸೇರಿದ್ದಂತಹ ವಂದೇ ಮಾತರಂ ವಂಗಭಂಗ ವಿರೋಧಿ ಆಂದೋಲನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವಂತಹ ರಣಮಂತ್ರವಾಗಿ ಬದಲಾಯಿತು. ಅಲ್ಲಿಯವರೆಗೆ ಕೇವಲ ಬ್ರಿಟಿಷ್ ಸತ್ತೆಯ ಆಡಳಿತವನ್ನು ಮಾತ್ರ ನೋಡ್ತಾ ಇದ್ದಂತಹ ಜನರಿಗೆ ಇದನ್ನು ನಾವು ವಿರೋಧ ಮಾಡದೇ ಇದ್ದರೆ ನಾಳೆ ದಿವಸ ಬಂಗಾಲವನ್ನು ಒಡೆದಂಥವರು ನಮ್ಮ ಊರನ್ನು ಹೊಡಿತಾರೆ, ನಮ್ಮ ಊರನ್ನು ಒಡೆದವರು ನಮ್ಮ ಮನೆಯನ್ನು ಹೊಡಿತಾರೆ ಅನ್ನುವಂತಹ ಯೋಚನೆಗಳು ಬಂಗಾಲದ ಜನರಿಗೆ ಬರೋದಕ್ಕೆ ಸಾಧ್ಯ ಆಯಿತು. ಆವಾಗ ವಂದೇ ಮಾತರಂ ಹಾಡು ಮಂತ್ರವಾಗಿ ರೂಪುಗೊಂಡಿತು. ನೀವೆಲ್ಲ ಓದಿರ್ತೀರಿ, ಮುಂದೆ ಗಣೇಶನ ಹಬ್ಬ ಬರಬೇಕಾಗಿದ್ದರೆ ಗಣಪತಿ ಬಾಪ್ಪ ಮೋರಯ್ಯ, ಮಂಗಲಮೂರ್ತಿ ಮೋರಯ್ಯ ಅಂತ ಲಾಡು, ಚಕ್ಕುಲಿ, ಉಂಡರೆ ಎಲ್ಲ ನಾವು ತಿಂತೇವೆ, ಮೋದಕ ಎಲ್ಲ ತಿಂತೇವೆ. ಆ ಗಣೇಶನ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಣೆಗೆ ತಂದಂತಹ ಬಾಲಗಂಗಾಧರ ತಿಲಕರಿಗೆ DJ ಹಾಕಬೇಕು ಅಂತ ಯೋಚನೆಗಳಿರಲಿಲ್ಲ. ಇವತ್ತು ಅನೇಕ ಕಡೆಗಳ ಗಣೇಶ ಚೌತಿ, ನೀವು ಕೂಡ ನಿಮ್ಮ ಊರುಗಳಲ್ಲಿ ಗಣೇಶ ಚೌತಿಯನ್ನು ಖಂಡಿತ ನೋಡಿರ್ತೀರಿ. 10-12 ವರ್ಷಗಳಲ್ಲಿ ಚೌತಿ ಅಂತಂದರೆ ಗಣಪತಿಯನ್ನು ನೀರಿಗೆ ಬಿಡಬೇಕಾಗಿದ್ರೆ DJ ಬೇಕು, DJ ಇಲ್ಲದೆ ಇದ್ದರೆ ಗಣಪತಿ ಒಂದು ಹೆಜ್ಜೆ ಮುಂದೆ ಹೋಗಲ್ಲ ಅನ್ನೋವಂತಹ ಕುರುಡು ನಂಬಿಕೆ ನಮ್ಮಲ್ಲಿದೆ. ಗಣೇಶ ಚತುರ್ಥಿಯನ್ನು ಸಾರ್ವಜನಿಕವಾಗಿ ಬಾಲಗಂಗಾಧರ ತಿಲಕರ ಆಚರಣೆ ಮಾಡಿದ್ದು DJ ಹಾಕಿ ಕುಣಿಯೋದಕ್ಕೆ ಕುಡಿಯೋದಕ್ಕಲ್ಲ. ಗಣೇಶ ಚತುರ್ಥಿಯನ್ನು ಯಾಕೆ ಆಚರಣೆಗೆ ತಂದರು ಅಂತಂದರೆ, ಮನೆಯ ಒಳಗಡೆ ಮಾತ್ರ ಮಹಾರಾಷ್ಟ್ರದಲ್ಲಿ ಪೂಜೆಗೆ ಒಳಗಾಗ್ತಾ ಇದ್ದಂತಹ ಗಣಪತಿ 4 ಬೀದಿಗಳು ಸೇರುವಂತಹ ಜಾಗಕ್ಕೆ ಬಂದಾಗ ಜನ ದೇವರ ಹೆಸರಿನಲ್ಲಿ ಒಟ್ಟಾದವಾಗ ದೇಶದ ಬಗ್ಗೆ ಯೋಚನೆಯನ್ನು ಮಾಡಬಹುದು, ದೇವರ ಹೆಸರಿನಲ್ಲಿ ದೇಶವನ್ನು ಕಟ್ಟಬಹುದು ಅನ್ನುವಂತಹ ಒಂದು ಯೋಚನೆಯನ್ನು ರೂಪಿಸಿದಂತಹ ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಣೆಗೆ ತಂದಿದ್ರಲ್ಲ. 1905 ವಂಗಭಂಗ ವಿರೋಧಿ ಆಂದೋಲನದ ಮೊಟ್ಟ ಮೊದಲನೆಯ ಕೂಗು ಈ ದೇಶದಲ್ಲಿ ಮೊಳಗಿದ್ದು ಬಾಲಗಂಗಾಧರ ತಿಲಕರ ಮೂಲಕ. ಬಾಲಗಂಗಾಧರ ತಿಲಕರ ಕೂಗು ಮಹಾರಾಷ್ಟ್ರದಿಂದ ಹೊರಡ್ತು. ಬಿಪಿನ್ ಚಂದ್ರಪಾಲ್ ಅಂತ ಒಬ್ರು ಎದ್ದು ನಿಂತರು. ನನ್ನ ಬಂಗಾಲ ನನ್ನ ಅಸ್ಮಿತೆ, ನನ್ನ ಬಂಗಾಲ ನನಗೆ ಬೇಕು ಅಂತ ಯೋಚನೆ ಮಾಡಿದ್ರು. ಬಿಪಿನ್ ಚಂದ್ರಪಾಲ್ ವಂದೇ ಮಾತರಂ ಘೋಷಣೆಯನ್ನು ಮೊಳಗಿಸಿದ್ರು. ಈ ಕಡೆಯಿಂದ ಬಿಪಿನ್ ಚಂದ್ರಪಾಲ್, ದಕ್ಷಿಣದಿಂದ ಬಾಲಗಂಗಾಧರ ತಿಲಕರು ಹೊಸ ಘೋಷಣೆಗಳೊಂದಿಗೆ ಹೊರಹೊಮ್ಮಿದವಾಗ ಪಂಜಾಬಿನ ಕೇಸರಿ ಲಾಲಾ ಲಜಪತ್ ರಾಯರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನನ್ನ ಪಂಜಾಬ್ ಏನು ಕಡಿಮೆ ಅಂತ ಹೇಳಿ ಪಂಜಾಬ್ನಲ್ಲಿ ವಂದೇ ಮಾತರಂ ಘೋಷಣೆಯನ್ನು ಮೊಳಗಿಸ್ತಾರೆ. ಬರೀ 2 ವರ್ಷಗಳಲ್ಲಿ ಇಡೀ ಭಾರತದಾದ್ಯಂತ ಸುತ್ತಾಡಿದಂತಹ ಲಾಲ್ ಬಾಲ್ ಪಾಲ್ ವಂದೇ ಮಾತರಂನ ಮೂಲಕ ಸ್ವದೇಶಿ ಹೋರಾಟಕ್ಕೆ ಒಂದು ಹೊಸ ಅದ್ಭುತವಾಗಿರುವಂತಹ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಅದಕ್ಕೆ ಪ್ರೇರಣೆಯಾಗಿ ನಿಂತದ್ದು ಬಂಕಿಮಚಂದ್ರ ಚಟರ್ಜಿಯವರ ವಂದೇ ಮಾತರಂ ಹಾಡು. ವಂಗದರ್ಶನ, ವಂದೇ ಮಾತರಂ ಮೊದಲಾದ ಪತ್ರಿಕೆಗಳು ಬರುತ್ತೆ. ಆ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಲೇಖನಗಳನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ. ಕಾಲೇಜಿಗೆ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿಗಳ ಲೇಖನಗಳನ್ನು ಬರೀತಾರೆ. ಬ್ರಿಟಿಷ್ ಆಡಳಿತದ ವಿರುದ್ಧ ನಾವು ಇವತ್ತೇನಾದರೂ ಸೆಟೆದು ನಿಲ್ಲದೆ ಇದ್ದರೆ ಮುಂದೆ ಯಾವತ್ತೂ ನಾವು ಎದ್ದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಯೋಚನೆಗಳು ಕಾಲೇಜಿನಿಂದ ಹೊರಗಡೆ ಬರ್ತದೆ. ಕಾಲೇಜ್ಗಳಲ್ಲಿ ಅಟೆಂಡೆನ್ಸ್ ತೆಗಿಬೇಕಾಗಿದ್ರೆ ಎಸ್ ಸರ್ ಇಲ್ಲ, ಪ್ರೆಸೆಂಟ್ ಸರ್ ಇಲ್ಲ, ವಂದೇ ಮಾತರಂ ವಂದೇ ಮಾತರಂ. ಅದರಲ್ಲೂ ಬ್ರಿಟಿಷ್ ಲೆಕ್ಚರರ್ ಏನಾದರೂ ಕ್ಲಾಸ್ ರೂಮ್ ಒಳಗಡೆ ಬರ್ತಾರೆ ಅಂತಂದ್ರೆ ವಂದೇ ಮಾತರಂನ ಘೋಷಣೆ 10 ಪಟ್ಟು ಜಾಸ್ತಿ ಆಗ್ತಾ ಇತ್ತು. ವಂದೇ ಮಾತರಂ ಘೋಷಣೆಯನ್ನ ಹೇಳಿ ಅಟೆಂಡೆನ್ಸ್ ಅನ್ನ ವಿದ್ಯಾರ್ಥಿಗಳು ಕುಗ್ತಾ ಇದ್ರು. ಕಾಲೇಜುಗಳ ಒಳಗಡೆ ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಮುಗಿಲು ಮುಟ್ಟೋದಿಕ್ಕೆ ಶುರುವಾಯಿತು. ವಿದೇಶಿ ವಸ್ತುಗಳನ್ನು ನಾವು ಯಾವತ್ತೂ ಉಪಯೋಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ದೇಶಕ್ಕೆ ಬೇಕಾಗಿರುವ ಉಪ್ಪು ನನ್ನಲ್ಲೇ. ಇತ್ತೀಚೆಗೆ ಮೊನ್ನೆಯಷ್ಟೇ ನಾವು ಹ್ಯಾಂಡ್ಲೂಮ್ ಡೇಯನ್ನು ದೇಶದಾದ್ಯಂತ ಸೆಲೆಬ್ರೇಟ್ ಮಾಡಿದ್ವಿ. ಹ್ಯಾಂಡ್ಲೂಮ್ ಡೇಯ ಸಂದರ್ಭದಲ್ಲಿ ದೇಸಿ ಬಟ್ಟೆ, ದೇಸಿ ದಿರಿಸಿನ ಬಗ್ಗೆ ನಾವೆಲ್ಲ ಮಾತಾಡಿದ್ವಿ. ಮಕ್ಕಳೇ, ನಿಮಗೆ ಗೊತ್ತಿದೆಯಾ, ಈ ದೇಶದಲ್ಲಿ ಬ್ರಿಟಿಷರು ಬರೋದಕ್ಕಿಂತ ಮೊದಲು ಲಕ್ಷಾಂತರ ಜನ ಮಂದಿ ನಮ್ಮ ದೇಶಕ್ಕೆ ಬೇಕಾಗಿರುವ ಬಟ್ಟೆಯನ್ನು ತಾವೇ ನೇಯ್ತಾ ಇದ್ರು.
ಆದರೆ ಯಾವಾಗ ಬ್ರಿಟಿಷರು ಈ ದೇಶಕ್ಕೆ ಬಂದರೋ, ಹ್ಯಾಂಡ್ಲೂಮ್ ಡೇಯನ್ನು ಆಚರಣೆ ಮಾಡಬೇಕಾಗಿದ್ರೆ ನಾವು ಬಹಳ ಸಂತೋಷ ಪಡ್ತೇವೆ, ಹೊಸ ಬಟ್ಟೆಯನ್ನು ಹಾಕಿ ಸೆಲ್ಫಿ ತೆಗಿತೇವೆ. ಆದರೆ ಈ ದೇಶದಲ್ಲಿ ಒಂದು ವೇಳೆ ಬಟ್ಟೆಯನ್ನು ಹೊಲಿಯುವಂತಹ ವ್ಯಕ್ತಿಗಳು, ನೇಯುವಂತಹ ವ್ಯಕ್ತಿಗಳಿದ್ರೆ, ನಮ್ಮ ದೇಶಕ್ಕೆ ಭಾರತದ ಹತ್ತಿಯನ್ನು ಇಂಗ್ಲೆಂಡಿಗೆ ಕೊಂಡೋಗಿ ಅಲ್ಲಿಂದ ಬಟ್ಟೆ ತಯಾರಿಸಿ ಭಾರತಕ್ಕೆ ವಾಪಸ್ ತಂದಾಗ ಮಾರ್ಕೆಟ್ ಇಲ್ಲ ಅಂತ ಬ್ರಿಟಿಷರಿಗೆ ಗೊತ್ತಾದವಾಗ ಆ ಮಾರ್ಕೆಟ್ ಹಾಗೆ ಇರಬೇಕು ಅಂತ ಎಷ್ಟೋ ಜನ ಬಟ್ಟೆ ನೇಯುವಂಥವರ ಬೆರಳುಗಳನ್ನೇ ಬ್ರಿಟಿಷ್ ಸರ್ಕಾರ ಕತ್ತರಿಸಿ ಹಾಕಿತ್ತು. ಅಂತಹ ಅಬದ್ಧಗಳು ಈ ದೇಶದಲ್ಲಿ ನಡೀತಾ ಇತ್ತು. ಆ ರೀತಿಯ ಕೆಟ್ಟ ಕ್ರೌರ್ಯದ ದಿನಗಳನ್ನು ಈ ದೇಶ ಸಾಗಿಕೊಂಡು ಬಂದಿತ್ತು. ಆವಾಗ ಇಡೀ ದೇಶದ ಜನ ಯೋಚನೆ ಮಾಡ್ತಾರೆ, ನನ್ನ ದೇಶಕ್ಕೆ ಬೇಕಾಗಿರುವ ಉಪ್ಪು ನನ್ನಲ್ಲಿ, ನನ್ನ ದೇಶಕ್ಕೆ ಬೇಕಾಗಿರುವಂತಹ ಬಟ್ಟೆಗಳು ನನ್ನಲ್ಲಿ, ನನ್ನ ದೇಶಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳು ನನ್ನಲ್ಲೇ ಇರಬೇಕಾಗಿದ್ರೆ ನನಗೆ ವಿದೇಶಿಯರ ವಸ್ತುಗಳು ಯಾಕೆ ಬೇಕು ಅಂತ ಯೋಚನೆ ಮಾಡಿ ಸ್ವದೇಶಿ ಆಂದೋಲನಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದು ಇದೇ ಬಂಕಿಮಚಂದ್ರ ಚಟರ್ಜಿಯವರ ವಂದೇ ಮಾತರಂ ಹಾಡು. ಚಿಕ್ಕ ಚಿಕ್ಕ ಮಕ್ಕಳು ಹೋಳಿ ಹಬ್ಬ ಆಚರಣೆ ಮಾಡೋದಕ್ಕೆ ಶುರು ಮಾಡಿದರು. ನಾವೆಲ್ಲ ಹೋಳಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೇವೆ ಅಂತಂದರೆ, ಬಣ್ಣಗಳನ್ನು ಎರಚಿ ಹೋಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರೆ, ಅವತ್ತು ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಬಣ್ಣಗಳನ್ನು ಎರಚಿ ಹೋಳಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ, ವಿದೇಶಿ ವಸ್ತುಗಳನ್ನು ಸುಟ್ಟು ಹೋಳಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ರು. ಆ ವಿದೇಶಿ ವಸ್ತುಗಳನ್ನು ಸುಟ್ಟು ಹೋಳಿ ಹಬ್ಬದ ಆಚರಣೆಯನ್ನು ಮಾಡಿದಂತಹ ಮೊಟ್ಟ ಮೊದಲನೆಯ ವಿದ್ಯಾರ್ಥಿ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್. ಅವರಿಗೆ ಪ್ರೇರಣೆ ಕೊಟ್ಟಿದ್ದು ಬಂಕಿಮಚಂದ್ರ ಚಟರ್ಜಿಯವರ ವಂದೇ ಮಾತರಂ. ಅಭಿನವ ಭಾರತ, ಮಿತ್ರಮೇಳ ಅನ್ನೋ 2 ಸಂಘಟನೆಗಳನ್ನು ಶುರು ಮಾಡ್ತಾರೆ. ವಯಸ್ಸು 50 ದಾಟಿದ ಮೇಲಲ್ಲ, 70 ಮೇಲಲ್ಲ, ಕಾಲೇಜ್ ಸ್ಟೂಡೆಂಟ್ ಅವರು. ಶಾಲೆ ಕಾಲೇಜಿಗೆ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿ ವೀರ್ ವಿನಾಯಕ ದಾಮೋದರ ಸಾವರ್ಕರ್ ಮಿತ್ರಮೇಳ ಅಭಿನವ ಭಾರತ ಸಂಘಟನೆಯನ್ನು ಮಾಡಿ ಹುಡುಗರನ್ನೆಲ್ಲ ಸೇರಿಸಿ ವಂದೇ ಮಾತರಂನ ಮೂಲಕ ಬರಿಯ ಭಾರತದಲ್ಲಿ ಮಾತ್ರ ಅಲ್ಲ, ಅವರು ಬ್ಯಾರಿಸ್ಟರ್ ಪದವಿಯನ್ನು, ವಕೀಲಿ ಪದವಿಯನ್ನು ಪಡಿಬೇಕು ಅಂತ ಇಂಗ್ಲೆಂಡಿಗೆ ಹೋಗ್ತಾರೆ. ಬಾಲಗಂಗಾಧರ ತಿಲಕರ ಶಿವಾಜಿ ವಿದ್ಯಾರ್ಥಿ ವೇತನವನ್ನು ಪಡೆದು ವೀರ ಸಾವರ್ಕರ್ ಇಂಗ್ಲೆಂಡಿಗೆ ಹೋಗ್ತಾರೆ. ಇಂಗ್ಲೆಂಡಿನಲ್ಲೇ ಭಾರತ ಭವನ ಅಂತ ಒಂದಿತ್ತು. ಆ ಭಾರತ ಭವನದಲ್ಲಿ ಭಾರತೀಯ ವಿದ್ಯಾರ್ಥಿಗಳೆಲ್ಲ ಬಂದು ಸೇರಬೇಕಾಗಿದ್ರೆ ಭಾರತದಿಂದ ಹೋಗುವಾಗ ವಿದ್ಯಾರ್ಥಿ ವೇತನ ಪಡೀತಾರೆ. ವಾಪಸ್ ಇಂಗ್ಲೆಂಡಿಗೆ ಹೋಗಿ ಭಾರತ ಭವನದಲ್ಲಿದ್ದು ಬ್ರಿಟಿಷ್ ವ್ಯವಸ್ಥೆಯನ್ನು, ಅಲ್ಲಿಯ ಹೈಫೈ ಬದುಕನ್ನು ನೋಡಿದಂತಹ ಭಾರತೀಯರು ಬದಲಾಗ್ತಾ ಇದ್ದಾವಾಗ ವೀರ ಸಾವರ್ಕರ್ ಹೇಳ್ತಾರೆ, ನಮ್ಮ ದೇಶದ ನಿನ್ನ ಅಪ್ಪನನ್ನ, ನಿನ್ನ ಅಜ್ಜನನ್ನ ಬ್ರಿಟಿಷರು ಬೂಟ್ ಕಾಲಲ್ಲಿ ತುಳಿತಾ ಇರಬೇಕಾಗಿದ್ರೆ ನೀವುಗಳಲ್ಲಿ ಶೋಕಿ ಮಾಡೋದಕ್ಕೆ, ಮಜಾ ಮಾಡೋದಕ್ಕೆ ಬರ್ತಾ ಇದ್ದೀರಲ್ಲ, ಎಂಥ ಬದುಕು ನಮ್ಮದಾಯಿತು ಅಂತ ಅಲ್ಲಿ ವೀರ ಸಾವರ್ಕರ್ ಭಾರತೀಯರನ್ನ ತಿವಿತಾ ಇದ್ದಾವಾಗ ಮೂಡಿ ಬಂದಿದ್ದಂತಹ ಒಂದು ಸಿಂಹ ಮದನಲಾಲ್ ಧಿಂಗ್ರಾ. ಬ್ರಿಟಿಷ್ ಆಡಳಿತೆಯ ವಿರುದ್ಧ ಹೋರಾಟವನ್ನು ಮಾಡಿದಂತಹ ಧೀಮಂತ ಮದನ್ಲಾಲ್ ಧಿಂಗ್ರಾ ಅವರ ಗುರು ವೀರ ವಿನಾಯಕ ದಾಮೋದರ ಸಾವರ್ಕರ್. ಸಾವರ್ಕರರಿಗೆ ಪ್ರೇರಣೆ ಅದೇ ವಂದೇ ಮಾತರಂ. ವಿದೇಶಿ ವಸ್ತುಗಳನ್ನು ಸುಟ್ಟು ಹೋಳಿ ಹಬ್ಬವನ್ನು ಇಡೀ ದೇಶದಲ್ಲಿ ಆಚರಣೆ ಮಾಡಿದರೆ ಮುಗಿದೋಯ್ತಾ ಅಂತಂದರೆ ಮುಗಿದು ಹೋಗಲಿಲ್ಲ. ಕೇವಲ ವಿದೇಶಿ ವಸ್ತುಗಳನ್ನು ಸುಡೋದು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ದೇಶಕ್ಕೆ ಬೇಕಾಗಿರುವಂತಹ ಸ್ವದೇಶಿ ವಸ್ತುಗಳನ್ನು ನಾವು ಯಾಕೆ ನಿರ್ಮಾಣ ಮಾಡಬಾರದು ಅಂತ ಒಂದು ಯೋಚನೆ ಬಂತು. ಚೆನ್ನೈಯ ತಮಿಳುನಾಡಿನ ತೂತುಕುಡಿಯಿಂದ ಶ್ರೀಲಂಕಾಗೆ ಒಂದು ಹಡಗು ಹೋಗ್ತಾ ಇತ್ತು. ಆ ಹಡಗು ಬ್ರಿಟಿಷರದ್ದಾಗಿತ್ತು. ತೂತುಕುಡಿಯಿಂದ ಶ್ರೀಲಂಕಾಗೆ ಸಂಚಾರ ಮಾಡುವಂತಹ ಹಡಗು ಬ್ರಿಟಿಷರದ್ದಾಗಿತ್ತು. ಭಾರತೀಯರು ದುಡ್ಡು ಕೊಡಬೇಕಾಗಿತ್ತು ಬ್ರಿಟಿಷರಿಗೆ. ಈ ದೇಶದ ಒಬ್ಬ ಜನಸಾಮಾನ್ಯನಿಗೆ ಒಂದು ಕನಸು ಬಂತು, ನಾವ್ಯಾಕೆ ಒಂದು ಹಡಗನ್ನು ನಿರ್ಮಾಣ ಮಾಡಬಾರ್ದು? ಒಂದು ಪತ್ರಿಕೆ ನಿರ್ಮಾಣ ಮಾಡೋದು ಆ ಕಾಲಕ್ಕೆ ಸ್ವಲ್ಪ ಸುಲಭ ಆಗಿತ್ತೋ ಏನೋ, ಒಂದು ಶಾಲೆ ತೆರೆಯೋದು ಸುಲಭ ಆಗಿತ್ತೋ ಏನೋ ಆ ಕಾಲಕ್ಕೆ. ಆದರೆ ಒಂದು ಹಡಗನ್ನೇ ತಯಾರು ಮಾಡಿ ಸಮುದ್ರದಲ್ಲಿ ಬಿಡಬೇಕು ಅಂತಂದರೆ ಅದು ಅತ್ಯಂತ ಕಷ್ಟವಾಗಿತ್ತು. ಆದರೆ ಅಂತಹ ಸಂದರ್ಭದಲ್ಲಿ ಸ್ವದೇಶಿ ನ್ಯಾವಿಗೇಷನ್ ಕಂಪನಿಯನ್ನು ಈ ದೇಶದ ಚಿದಂಬರಂ ಪಿಳ್ಳೈ ಅನ್ನುವಂತಹ ಒಬ್ಬ ದೇಶಭಕ್ತರು ಯೋಚನೆ ಮಾಡ್ತಾರೆ. ವಂದೇ ಮಾತರಂ ಘೋಷಣೆಯನ್ನು ಹೊರಡಿಸ್ತಾ ಭಾರತದಿಂದ ಶ್ರೀಲಂಕೆಗೆ, ಶ್ರೀಲಂಕೆಯಿಂದ ಭಾರತಕ್ಕೆ ಒಂದು ಹಡಗನ್ನು, ಸ್ವದೇಶಿ ಹಡಗನ್ನು ನಿರ್ಮಾಣ ಮಾಡ್ತಾರೆ. 6-7 ವರ್ಷಗಳ ಕಾಲ ಆ ಸ್ವದೇಶಿ ನ್ಯಾವಿಗೇಷನ್ ಕಂಪನಿ ತುಂಬ ಚೆನ್ನಾಗಿ ನಡ್ಕೊಂಡೋಯ್ತು. ಆ ಬಳಿಕ ಅದು ಲಾಸ್ ಆಗಿ ಆ ಕಂಪನಿಯನ್ನು ಚಿದಂಬರಂ ಪಿಳ್ಳೈಯವರು ಮುಚ್ಚಬೇಕಾಯಿತು. ವಂದೇ ಮಾತರಂ ಹಾಡು ಎಂಥ ಪ್ರೇರಣೆಯನ್ನು ಪಡೆದಿತ್ತು ಅಂತಂದರೆ, ಕಾಳಿದಾಸನ ಕೃತಿಯಿಂದ ಬಂಕಿಮಚಂದ್ರ ಚಟರ್ಜಿಯವರ ಪ್ರೇರಣೆಯನ್ನು ಪಡೆದರೆ, ಆ ಬಂಕಿಮಚಂದ್ರರ ಆನಂದ ಮಠ ಕಾದಂಬರಿಯಿಂದ ತಮಿಳುನಾಡಿನ ಒಬ್ಬ ದೇಶಭಕ್ತ ಕವಿ ಪ್ರೇರಣೆಯನ್ನು ಪಡೆದಿದ್ರಾಯಿತು. ಸುಬ್ರಹ್ಮಣ್ಯ ಭಾರತಿ ಅಂತ ಅವರ ಹೆಸರು.
ನೀವೆಲ್ಲ ಅಮರನ್ ಅಂತ ಒಂದು ಸಿನಿಮಾ ನೋಡಿದ್ದಿರಬಹುದು. ಮೇಜರ್ ಮುಕುಂದ ವರದರಾಜನ್ ಅವರ ಜೀವನ ಆಧಾರಿತವಾಗಿರುವಂತಹ ಸಿನಿಮಾ ಅಮರನ್. ಆ ಅಮರನ್ ಸಿನಿಮಾದಲ್ಲಿ ಸಿನಿಮಾದ ಒಳಗಡೆಯೂ ಆ ದೃಶ್ಯವನ್ನು ತೋರಿಸ್ತಾರೆ. ಸಿನಿಮಾ ಮುಗಿಬೇಕಾಗಿದ್ದರೆ ನಿಜವಾಗಿರುವಂತಹ ಮೇಜರ್ ಮುಕುಂದ ವರದರಾಜನ್ ತನ್ನ ಮಗಳ ಜೊತೆಗೆ ಮಾತನಾಡ್ತಾ ಇದ್ದ, ಮಗಳ ಜೊತೆಗೆ ಹೇಳ್ತಾ ಇದ್ದಂತಹ ಹಾಡನ್ನು ಹೆಂಡತಿ ಏನು ವಿಡಿಯೋ ಶೂಟ್ ಮಾಡಿದ್ರು ಆ ಒರಿಜಿನಲ್ ವಿಡಿಯೋವನ್ನು ಕೂಡ ಸಿನಿಮಾದ ಕೊನೆಗೆ ಹಾಕ್ತಾರೆ. ನೀವೆಲ್ಲ ಅಮರನ್ ಸಿನಿಮಾ ನೋಡಿದ್ದಿದ್ರೆ ಆ ಹಾಡನ್ನು ಕೇಳಿದ್ದಿರಬಹುದು. ಆ ಹಾಡು ಎಷ್ಟು ಗಂಭೀರವಾಗಿತ್ತು ಅಂತಂದರೆ, ಮೇಜರ್ ಮುಕುಂದ ವರದರಾಜನ್ ತೀರ್ಕೊಂಡಿದ್ದು 2013-14 14 ಸೆಂಟ್ರಲ್ ಇಲೆಕ್ಷನ್ ಆಗುವಂತಹ ಕೆಲವು ದಿವಸಗಳ ಹಿಂದೆ ಮೇಜರ್ ಮುಕುಂದ ವರದರಾಜನ್ ಅವರು ಕಾಶ್ಮೀರದಲ್ಲಿ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ತಮ್ಮ ಬದುಕನ್ನು ಕೊಡ್ತಾರೆ. ಅವರು ರಜೆಯಲ್ಲಿ ಬಂದಿದ್ದಂತಹ ಸಂದರ್ಭದಲ್ಲಿ 100 ವರ್ಷಗಳ ಹಿಂದೆ ಸುಬ್ರಹ್ಮಣ್ಯ ಭಾರತಿಯವರು ಬರೆದಂತಹ ಕವನವನ್ನು ತನ್ನ ಮಗಳಿಗೆ ಹೇಳಿಕೊಡ್ತಾ ಇದ್ರು. ಅಚ್ಚಮಿಲ್ಲ ಅಚ್ಚಮಿಲ್ಲ ಅಚ್ಚಮೆಂಬುದಿಲ್ಲಯೇ, ಹೆದರಿಕೆ ಇಲ್ಲ ಹೆದರಿಕೆ ಇಲ್ಲ ಹೆದರಿಕೆ ಎಂಬುದಿಲ್ಲವೇ, ದಾಸ್ಯದ ಬಗ್ಗೆ ಹೆದರಿಕೆ ಇಲ್ಲ, ಶತ್ರುಗಳ ಬಗ್ಗೆ ಹೆದರಿಕೆ ಇಲ್ಲ, ವಿರೋಧಿಗಳ ಬಗ್ಗೆ ಹೆದರಿಕೆ ಇಲ್ಲ, ಬೆಂಕಿಯ ಬಗ್ಗೆ ಹೆದರಿಕೆ ಇಲ್ಲ, ಯಾರೇ ನನ್ನ ಎದುರುಗಡೆ ನಿಂತುಕೊಂಡರೂ ನನಗೆ ಹೆದರಿಕೆ ಇಲ್ಲ. ನನ್ನ ಎದುರುಗಡೆ ಇರುವಂತಹ ಧ್ಯೇಯ ಒಂದೇ, ಅದು ಭಾರತವನ್ನು ಬದಲಾಯಿಸುವುದು, ಭಾರತವನ್ನು ಬದಲಾಯಿಸುವುದು, ಭಾರತವನ್ನು ಬದಲಾಯಿಸುವುದು ಅನ್ನುವಂತಹ ಒಂದು ಯೋಚನೆಯನ್ನು ಕೊಟ್ಟಂತಹ ಕವಿ ಚಕ್ರವರ್ತಿ ಸುಬ್ರಹ್ಮಣ್ಯ ಭಾರತಿಯವರಿಗೆ ಪ್ರೇರಣೆಯಾಗಿ ನಿಂತದ್ದು ಕೂಡ ವಂದೇ ಮಾತರಂ. ನಿಮಗೆಲ್ಲಾದರೂ ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ಅಮರನ್ ಸಿನಿಮಾವನ್ನು ಒಂದು ದಿವಸ ನೋಡಿ. ಇಡೀ ಸಿನಿಮಾ ನೋಡೋದಕ್ಕೆ ಅವಕಾಶ ಇಲ್ಲದೆ ಇದ್ದರೆ ಆ ಅಮರನ್ ಸಿನಿಮಾದ ಕೊನೆಯ ಸಾಲುಗಳನ್ನು ದಯವಿಟ್ಟು ಯಾವತ್ತಾದರೂ ಅವಕಾಶ ಸಿಕ್ಕಿದರೆ ನೋಡಿ. ಅಚ್ಚಮಿಲ್ಲ ಅಚ್ಚಮಿಲ್ಲ ಅಚ್ಚಮೆಂಬುದಿಲ್ಲಯೇ, ಎಂತಹ ಶಕ್ತಿಶಾಲಿ ವ್ಯವಸ್ಥೆ ಅದು. ಒಬ್ಬ ಸುಬ್ರಹ್ಮಣ್ಯ ಭಾರತಿಯವರಿಗೆ ಪ್ರೇರಣೆ ಕೊಡ್ತು. ಬಂಗಾಲದಲ್ಲಿ ಮೂಡಿದಂತಹ ವಂದೇ ಮಾತರಂ ಹಾಡು, ಬಂಕಿಮಚಂದ್ರರ ಒಂದು ಸಾಲು, ಅದು ದಕ್ಷಿಣದ ತುದಿಯವರೆಗೂ ಕೂಡ ಬಂತು. ಕರ್ನಾಟಕವನ್ನು ಕೂಡ ಬಿಡಲಿಲ್ಲ. ಕರ್ನಾಟಕದ ಅನೇಕ ಜನ ಕ್ರಾಂತಿಕಾರಿಗಳು, ಹೋರಾಟಗಾರರು ವಂದೇ ಮಾತರಂ ಮೂಲಕ ಪ್ರೇರಣೆಯನ್ನು ಪಡಿತಾರೆ. ಧಾರವಾಡದಲ್ಲಿ ವಂದೇ ಮಾತರಂ ಹೆಸರಿನ ಪುರವಣಿಗಳು ಆರಂಭ ಆಗುತ್ತೆ. ಬೆಳಗಾವಿ, ಒಂದು ಕಾಲದಲ್ಲಿ ಕರ್ನಾಟಕದ ನಡುನಾಡಾಗಿದ್ದಂತಹ ಬೆಳಗಾವಿ ಸ್ವಾತಂತ್ರ್ಯ ಹೋರಾಟಗಾರರ ತವರು ನೆಲ, ಇವತ್ತು ಸೈನಿಕರ ತವರು ನೆಲ ಬೆಳಗಾವಿ. ಕಿತ್ತೂರು ರಾಣಿ ಚೆನ್ನಮ್ಮ, ರಾಯರ ರಾಯ ಸಂಗೊಳ್ಳಿ ರಾಯಣ್ಣನನ್ನ ಈ ಜಗತ್ತಿಗೆ ಕೊಟ್ಟಂತಹ ಕ್ಷಾತ್ರ ಪರಂಪರೆಯ ಭೂಮಿ ಬೆಳಗಾವಿ. ಬೆಳಗಾವಿಯಲ್ಲಿ ವಂದೇ ಮಾತರಂನ ಹೆಸರಿನಲ್ಲಿ ಪುರವಣಿಯನ್ನ ಅಲ್ಲಿ ಅನೇಕ ಜನ ಆರಂಭ ಮಾಡ್ತಾರೆ. ದೇಶದಾದ್ಯಂತ ವಂದೇ ಮಾತರಂ ಮೂಡ್ತಾ ಬಂತು. ಆ ಹೊತ್ತಿಗೆ ಅನೇಕ ಜನ ತರುಣರು 1905, 1910, 1912 ಹೊತ್ತಿಗೆ ತರುಣರಾಗಿದ್ದರು. ಚಿಕ್ಕ ಚಿಕ್ಕ ಚಿಳ್ಳೆ ಪಿಳ್ಳೆ ವಿದ್ಯಾರ್ಥಿಗಳೆಲ್ಲ ಶಾಲೆ ಕಾಲೇಜುಗಳಿಗೆ ಹೋಗ್ತಾ ಇದ್ರಲ್ಲ, ಅವ್ರಿಗೆ ವಂದೇ ಮಾತರಂ ಅಂದರೆ ಏನು ಅಂತ ಗೊತ್ತಿಲ್ಲ, ವಂದೇ ಮಾತರಂನ ಹಾಡು ಗೊತ್ತಿಲ್ಲ. ಆದರೆ ವಂದೇ ಮಾತರಂ ಹಾಡನ್ನು ಕೇಳಿದ ತಕ್ಷಣ ಬ್ರಿಟಿಷ್ ಅಧಿಕಾರಿಗಳ ಮೈ ಉರಿದು ಹೋಗುತ್ತೆ ಅನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿತ್ತು. ದಾರಿ ಹಾದಿ ಬದಿಯಲ್ಲೆಲ್ಲ ಹೋಗಬೇಕಾಗಿದ್ರೆ ವಂದೇ ಮಾತರಂ ಘೋಷಣೆಯನ್ನು ಹೇಳ್ತಾ ಇದ್ದಂತಹ ವಿದ್ಯಾರ್ಥಿಗಳು ಮುಂದಕ್ಕೆ ದೊಡ್ಡವರಾಗ್ತಾರೆ. ಒಂದು ಹಾಡು ವಂದೇ ಮಾತರಂ ಎಂಥ ಪ್ರೇರಣೆಯನ್ನು ಕೊಡುತ್ತೆ ಅಂತಂದರೆ, ಅನೇಕರ ಸಿಗ್ನೇಚರ್ಗಳು ವಂದೇ ಮಾತರಂ ಆಯಿತು. ಅನೇಕರ ಸಿಗ್ನೇಚರ್ಗಳು ವಂದೇ ಮಾತರಂ ಆಯಿತು. ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ವಂದೇ ಮಾತರಂನಿಂದ ಪತ್ರ ಆರಂಭ ಆಗ್ತಾ ಇತ್ತು. ವಿದ್ಯಾರ್ಥಿಗಳು ತಮ್ಮ ಮನೆಯವರಿಗೆ ಪತ್ರವನ್ನು ಬರಿಬೇಕಾಗಿದ್ರೆ ವಂದೇ ಮಾತರಂ, ಪತ್ರವನ್ನು ಮುಗಿಸ್ಬೇಕಾಗಿದ್ರೆ ವಂದೇ ಮಾತರಂ, ಅಪ್ಪ ಅಮ್ಮ ಮಕ್ಕಳಿಗೆ ಪತ್ರ ಬರಿಬೇಕಾಗಿದ್ರೆ ವಂದೇ ಮಾತರಂ. ವಂದೇ ಮಾತರಂ ಎಷ್ಟರ ಮಟ್ಟಿಗೆ ಜನಮಾನಸದಲ್ಲಿ ಅಚ್ಚೊತ್ತಿ ಹೋಯಿತು ಅಂತಂದರೆ, ವಂದೇ ಮಾತರಂ ಇಲ್ಲದೆ ಇದ್ದರೆ ಬೆಳಗಿಲ್ಲ, ವಂದೇ ಮಾತರಂ ಇಲ್ಲದೆ ಇದ್ದರೆ ರಾತ್ರಿ ಇಲ್ಲ ಅನ್ನೋವಂತಹ ಮಟ್ಟಿಗೆ ಬಂಕಿಮಚಂದ್ರರ ವಂದೇ ಮಾತರಂ ಈ ದೇಶವನ್ನು ಒಟ್ಟು ಮಾಡಿತ್ತು. ಸುಮಾರು 1920-22 ಆಸುಪಾಸು ಅಸಹಕಾರ ಚಳುವಳಿ ಅಂತ ಈ ದೇಶದಲ್ಲೊಂದು ನಡೆಯಿತು. ಅಸಹಕಾರ ಚಳುವಳಿ ಆರಂಭ ಆಗುವಂತಹ ಹೊತ್ತಲ್ಲೂ ಕೂಡ ವಂದೇ ಮಾತರಂ ಅಗ್ರಸ್ಥಾನದಲ್ಲಿತ್ತು. ಎಲ್ಲ ಹೋರಾಟಗಳಲ್ಲೂ ಕೂಡ ವಂದೇ ಮಾತರಂ ಬೇಕು. ಬಂಕಿಮಚಂದ್ರ ಚಟರ್ಜಿಯವರನ್ನು ನೆನಪು ಮಾಡದೆ ಒಂದೇ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇರಲಿಲ್ಲ. 1920-21 ಹೊತ್ತಿನಲ್ಲಿ ಅಸಹಕಾರ ಚಳುವಳಿ ವೇಗ ಪಡೀತಾ ಇರಬೇಕಾಗಿದ್ರೆ ಚೌರಿ ಚೌರ ಅಂತ ಒಂದು ಕಡೆ ಒಂದು ಸಣ್ಣ ಗಲಭೆ ಆಯಿತು. ಬ್ರಿಟಿಷರಿಗೆ ಬೆಂಕಿ ಹಚ್ಚುವಂತಹ ಕೆಲಸ ಆದವಾಗ ಜನಸಾಮಾನ್ಯರು ತಾಳ್ಮೆ ಕಳ್ಕೊಂಡಿದ್ರು. ಅಹಿಂಸೆಯ ಆರಾಧನೆ ನಡೆಯಿತು. ಅಸಹಕಾರ ಚಳುವಳಿಯನ್ನು ನಿಲ್ಲಿಸಲಾಯಿತು. ಅಸಹಕಾರ ಚಳುವಳಿ ನಿಲ್ಲಿಸಿದವಾಗ ಆ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದಂತಹ ಒಬ್ಬ ವಿದ್ಯಾರ್ಥಿ ನಾಯಕ, ಯುವ ನಾಯಕ ರಾಮ್ ಪ್ರಸಾದ್ ಬಿಸ್ಮಿಲ್ ಅದರಿಂದ ಹೊರಗಡೆ ಬರ್ತಾರೆ.
ನನ್ನ ದೇಶದ ಜನರನ್ನ ಬೂಟಲ್ಲಿ ಒದಿಬೋದು, ನನ್ನ ದೇಶದ ಜನರಿಗೆ ಲಾಠಿ ಏಟ್ ಕೊಡ್ಬೋದು, ನನ್ನ ದೇಶದ ರೈತಾಪಿ ವರ್ಗದವನ್ನ ರಾತೋರಾತ್ರಿ ಮನೆಗೆ ಬೆಂಕಿ ಹಚ್ಚಿ ಅವರನ್ನು ಮನೆ ಬಿಟ್ಟು ಓಡಿಸಬಹುದು. ಆದರೆ ಬ್ರಿಟಿಷ್ ಆಫೀಸರ್ಗಳ ವಿರುದ್ಧ ನಾವ್ಯಾರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ, ನಾವ್ಯಾರು ಒಂದು ಪೆಟ್ಟು ಕೊಟ್ಟರೆ 2 ಪೆಟ್ಟು ಕೊಡೋದಕ್ಕೆ ನಮಗೆ ಅವಕಾಶ ಇಲ್ಲ. ಅಂತಹ ಹೋರಾಟ ನನಗೆ ಯಾಕೆ ಅಂತ ಯೋಚನೆಯನ್ನು ಮಾಡದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ ಆ ಅಸಹಕಾರ ಚಳುವಳಿಯ ಹೋರಾಟದಿಂದ ಹೊರಗಡೆ ಬರ್ತಾರೆ. ಭಾರತ್ ನೌಜವಾನ್ ಸಭಾ ಅಂತ ಒಂದು ಯೋಚನೆ ಮಾಡ್ತಾರೆ. ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ಆ್ಯಂಡ್ ರಿಪಬ್ಲಿಕನ್ ಅಸೋಸಿಯೇಷನ್ HSRA ಅಂತ ಒಂದು ಸಂಘಟನೆಯನ್ನು ಆರಂಭ ಮಾಡ್ತಾರೆ. ಆ ಸಂಘಟನೆಯ ಧ್ಯೇಯವಾಕ್ಯವಾಗಿದ್ದದ್ದು ವಂದೇ ಮಾತರಂ. ವಂದೇ ಮಾತರಂ ಧ್ಯೇಯವಾಕ್ಯದೊಂದಿಗೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಯುವಕರನ್ನೆಲ್ಲ ಒಗ್ಗೂಡಿಸ್ತಾ ಬರ್ತಾರೆ. ರಾಮ್ ಪ್ರಸಾದ್ ಬಿಸ್ಮಿಲ್ ಯಾರು ಅಂತಂದರೆ, ಸೋನು ನಿಗಮ್ ಹಾಡಿರೋವಂತಹ ಒಂದು ಒಳ್ಳೆ ಹಾಡನ್ನು ನೀವು ಕೇಳಿದ್ದಿರಬಹುದು. ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೆ ಹೇ ಅನ್ನೋವಂಥ ಒಂದು ಹಾಡು. ಆ ಹಾಡನ್ನು ಬರೆದಂತಹ ಪುಣ್ಯಾತ್ಮ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು. ಆ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ವಂದೇ ಮಾತರಂ ಧ್ಯೇಯವಾಕ್ಯದೊಂದಿಗೆ ಆರಂಭ ಆದಂತಹ HSRA ಸಂಘಟನೆಗೆ ಬಂದಿದ್ದಂತಹ ಯುವಕರು ಸಾಮಾನ್ಯದವರಲ್ಲ. ಕಾಲೇಜ್ ವಿದ್ಯಾರ್ಥಿಗಳು ಬರ್ತಾರೆ, ಚಿಗುರು ಮೀಸೆ, ಕೆಲವರದ್ದು ಇನ್ನೂ ಕೂಡ ಮೀಸೆ ಮೂಡಿರದಂತಹ ಹುಡುಗರೆಲ್ಲ ಅವ್ರ ಜೊತೆಗೆ ಬರ್ತಾರೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲರನ್ನ ತಮ್ಮ ಹೀರೋ ಅಂತ ಗುರುತಿಸ್ತಾರೆ. ವಂದೇ ಮಾತರಮನ್ನ ಧ್ಯೇಯವಾಕ್ಯವಾಗಿ ಗುರುತಿಸ್ತಾರೆ. ಸ್ವದೇಶಿ ಆಂದೋಲನಕ್ಕೆ ಒಂದು ಹೊಸ ರೂಪನ್ನು ಕೊಡೋಣ ಅಂತ ಹೇಳ್ತಾರೆ. ಭಾರತ ಉಳಿದದ್ದು ಶಸ್ತ್ರದಿಂದ. ಶ್ರೀರಾಮನು ಶಸ್ತ್ರದ ಮೂಲಕವೇ ರಾವಣನ ಸಂಹಾರವನ್ನ ಮಾಡಿದ್ದು, ಶ್ರೀಕೃಷ್ಣನು ಶಸ್ತ್ರದ ಮೂಲಕವೇ ಕಂಸನನ್ನ ಸಂಹಾರ ಮಾಡಿದ್ದು. ಅಧರ್ಮದ ವಿರುದ್ಧ ಧರ್ಮ ಜಯವನ್ನ ಗಳಿಸಬೇಕು ಅಂತಂದ್ರೆ ಶಸ್ತ್ರದಿಂದ ಮಾತ್ರ ಸಾಧ್ಯ. ಶಸ್ತ್ರೇಣ ರಕ್ಷಿತೆ ರಾಷ್ಟ್ರೇ ಶಾಸ್ತ್ರಚಿಂತಾ ಪ್ರವರ್ತತೆ. ಯಾವುದಾದರೂ ಒಂದು ದೇಶದಲ್ಲಿ ಶಾಸ್ತ್ರದ ಕುರಿತಾಗಿರುವ ಯೋಚನೆಗಳು ನಡೀಬೇಕು ಅಂತಂದ್ರೆ ಆ ಅಷ್ಟೂ ರಾಷ್ಟ್ರ ಶಸ್ತ್ರದಿಂದ ರಕ್ಷಿಸಲ್ಪಡಬೇಕು. ಶಸ್ತ್ರದ ರಕ್ಷಣೆ ಒಂದು ದೇಶಕ್ಕಿದ್ದರೆ ಮಾತ್ರ ಶಾಸ್ತ್ರಚಿಂತೆ, ಶಾಸ್ತ್ರದ ಕುರಿತಾಗಿರುವ ಯೋಚನೆಗಳು ನಡೆಯುತ್ತದೆ. ಪ್ರಾಚೀನ ಕಾಲದ ಸಿದ್ಧಾಂತ ಇದು. ಆದರೆ ನಾವು ಶಸ್ತ್ರವನ್ನೇ ಪಕ್ಕಕ್ಕಿಟ್ಟಿದ್ದೀವಲ್ವಾ, ಶತ್ರುಗಳ ವಿರುದ್ಧ ಹೋರಾಟ ಮಾಡೋದನ್ನೇ ಬಿಟ್ಟಿದ್ದೀವಲ್ವಾ. ರಾಣಾ ಪ್ರತಾಪ್ ಸಿಂಹ, ರಾಣಾ ಸಂಗ್ರಾಮ ಸಿಂಹ, ಛತ್ರಸಾಲ, ಛತ್ರಪತಿ ಶಿವಾಜಿ ಮಹಾರಾಜ್, ನಾನಾ ಸಾಹೇಬ, ತಾತ್ಯಾ ಟೋಪೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವಾಸುದೇವ ಬಲವಂತ ಫಡ್ಕೆ ಇವರೆಲ್ಲ ಶತ್ರುಗಳಿಗೆ ಪತ್ರಗಳ ಸರಣಿಯನ್ನು ಬರೆದು ನಮಗೆ ಭಾರತವನ್ನು ಬಿಟ್ಕೊಡಿ ಅಂತ ಕೇಳಿದ್ದದ್ದು ಅಲ್ವಲ್ಲ. ಯುದ್ಧ ಮಾಡಿ ಭಾರತವನ್ನು ಉಳಿಸ್ಕೊಂಡಿದ್ದು. ಅದಕ್ಕೋಸ್ಕರವೇ ಭಾರತವನ್ನು ವೀರಭೋಗ್ಯ ವಸುಂಧರ ಅಂತ ಕರೀತಾರೆ. ಇದು ವೀರರ ಭೂಮಿ. ಯುದ್ಧ ಮಾಡಿ ಈ ಭೂಮಿಯನ್ನು ಆಳಬೇಕು ಅನ್ನೋವಂತಹ ಭಾರತೀಯ ಚಿಂತನೆಗಳಿತ್ತಲ್ಲ, ಇವತ್ತು ಎಲ್ಲಿ ಹೋಯಿತು? 10-15 ವರ್ಷಗಳಲ್ಲಿ ಎಲ್ಲವೂ ಮಣ್ಣು ಪಾಲಾಗಿ ಹೋಯ್ತಲ್ಲ ಅಂತ ರಾಮ್ ಪ್ರಸಾದ್ ಬಿಸ್ಮಿಲ್ಲರು ಕೊರಗ್ತಾ ಇದ್ದಾವಾಗ ಅವರ ವಂದೇ ಮಾತರಂ ಟೀಮ್ಗೆ ಜಾಯಿನ್ ಆದಂತಹ ಸಿಂಹಗಳು ಚಂದ್ರಶೇಖರ ಆಜಾದ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಬಟುಕೇಶ್ವರ ದತ್ತ ಇವರೆಲ್ಲ ಜೊತೆಯಾಗ್ತಾರೆ. ಎಂಥ ಅದ್ಭುತವಾಗಿರುವಂತಹ ತಂಡ ನಿರ್ಮಾಣ ಆಗಿತ್ತು ಅಂತಂದರೆ, ಇಡೀ ಭಾರತವನ್ನು ಮತ್ತೆ ಜಾಗೃತ ಭಾರತವನ್ನಾಗಿ, ಶ್ರೇಷ್ಠ ಭಾರತವನ್ನಾಗಿ ರೂಪಿಸ್ಕೊಳ್ಳುವಂತಹ ಒಂದು ಯೋಚನೆ ಅವರಲ್ಲೆಲ್ಲರಲ್ಲೂ ಇತ್ತು. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ 3 ಜನ ನಗತಾ ಗಲ್ಲಿಗೇರಿದಂತಹ ಸಂದರ್ಭದಲ್ಲಿ ಶಹೀದ್ ದಿವಸ್ ಅಂತ ನಾವು ಆಚರಣೆ ಮಾಡ್ತೇವಲ್ವ, 23 ಮಾರ್ಚ್. ಆ ಶಹೀದ್ ದಿವಸ್ನಂದು ಅವರು ಹುತಾತ್ಮರಾಗಬೇಕಾಗಿದ್ರೆ ಆ 3 ಸಿಂಹಗಳು ಬ್ರಿಟಿಷರ ಎದುರುಗಡೆ ವಂದೇ ಮಾತರಂ ಘೋಷಣೆಯನ್ನು ಹೇಳ್ತಾರೆ. ಮೇರ ರಂಗದೆ ಬಸಂತಿ ಚೋಲ, ಮೇರ ರಂಗದೆ ಬಸಂತಿ ಘೋಷಣೆಯನ್ನು ಹೊರಡಿಸ್ತಾ ಹೌತಾತ್ಮ್ಯದ ಹಿಮಾಲಯವನ್ನು ಏರಿದಂತಹ ತ್ರಿಮೂರ್ತಿಗಳವರು ಅವರಿಗೆ ಪ್ರೇರಣೆ ಕೊಟ್ಟದ್ದು ಬಂಕಿಮಚಂದ್ರ ಚಟರ್ಜಿಯವರ ವಂದೇ ಮಾತರಂ. ಕಾಶಿಗೆ ಸಂಸ್ಕೃತ ಓದಬೇಕು ಅಂತ ಹೋದಂತಹ ಚಂದ್ರಶೇಖರ ಆಜಾದ್ ಲೆಕ್ಕದಲ್ಲಿ ಪಕ್ಕಾ ಇದ್ದಂತಹ ವಿದ್ಯಾರ್ಥಿ, ಬ್ರಿಟಿಷರ ಜೊತೆಯಲ್ಲಿ ಹೋರಾಟವನ್ನು ಮಾಡ್ತಾ ಆಲ್ಫ್ರೆಡ್ ಪಾರ್ಕ್ನಲ್ಲಿ ತನ್ನ ಪಿಸ್ತೂಲಿನಲ್ಲಿದ್ದಂತಹ ಕಡೆಯ ಗುಂಡನ್ನು ತನ್ನ ಹಣೆಗೆ ಹೊಡೆದುಕೊಂಡಂತಹ ಸಂದರ್ಭದಲ್ಲಿ ಆ ಚಂದ್ರಶೇಖರ ಆಜಾದರ ಬಾಯಿಯಿಂದ ಬಂದಂತಹ ಮಂತ್ರವು ಅದೇ ರಣಮಂತ್ರ ಬಂಕಿಮರ ವಂದೇ ಮಾತರಂ ಹಾಡೇ ಮತ್ತೆ 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 ಮೊಳಗಿತ್ತು. ಬಟುಕೇಶ್ವರ ದತ್ತ ಅನ್ಸಂಗ್ ಹೀರೋಸ್ ಅಂತ ಇದ್ದಾರೆ. ಅವ್ರು ಯಾರು ಮೇನ್ ಸ್ಟ್ರೀಮಲ್ಲಿ ಬರಲೇ ಇಲ್ಲ, ಅವ್ರಿಗೆ ಯಾವ ದಿವಸವೂ ಜೈಕಾರಗಳೇ ಇಲ್ಲ, ಆದರೆ ಅವರು ದೇಶಕ್ಕೋಸ್ಕರ ಕೆಲಸ ಮಾಡಿದರು. ಬಟುಕೇಶ್ವರ ದತ್ತ ಭಗತ್ ಸಿಂಗರ ಜೊತೆಗೆ ಬ್ರಿಟಿಷ್ ಅಸೆಂಬ್ಲಿ
ಹಾಲ್ ಮೇಲೆ ಬಾಂಬ್ ದಾಳಿಯನ್ನ ಮಾಡಿದಂತಹ ದೇಶಭಕ್ತ ಬಟುಕೇಶ್ವರ ದತ್ತ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಬಟುಕೇಶ್ವರ ದತ್ತರಿಗೆ ಗಲ್ಲು ಶಿಕ್ಷೆ ಆಗಲಿಲ್ಲ, ಆದರೆ ಜೈಲು ಶಿಕ್ಷೆ ಆಯಿತು. 14-15 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿ ಸ್ವಾತಂತ್ರ್ಯ ಬಂದ ನಂತರ ಅವರಿಗೆ ಬಿಡುಗಡೆ ಆಯಿತು. ಬಟುಕೇಶ್ವರ ದತ್ತ ಬಿಡುಗಡೆಯಾದ ಮೇಲೆ ಭಗತ್ ಸಿಂಗ್ರ ಜೊತೆಯಲ್ಲಿದ್ದು ವಂದೇ ಮಾತರಂನಿಂದ ಪ್ರೇರಣೆಯನ್ನು ಪಡೆದು ಬ್ರಿಟಿಷ್ ಶಾಸನದ ಭವನದ ಮೇಲೆ ಬಾಂಬ್ ದಾಳಿಯನ್ನು ಮಾಡಿದ ಬಟುಕೇಶ್ವರ ದತ್ತ ಒಂದು ವೇಳೆ ಅಮೆರಿಕಾದಲ್ಲೋ ಸಿಂಗಾಪುರದಲ್ಲೋ ಇರ್ತಾ ಇದ್ದಿದ್ರೆ ನ್ಯಾಷನಲ್ ಹೀರೋ. ಮಕ್ಕಳೇ, ಆ ಬಟುಕೇಶ್ವರ ದತ್ತ ಸಾಯಬೇಕಾಗಿದ್ದರೆ ಅವರ ಮಗಳು ಸಾಲ ಮಾಡಿ ಅಪ್ಪನಿಗೆ 2 ಹೊತ್ತಿನ ಊಟ ತಿನ್ನಿಸ್ತಾ ಇದ್ಲು. ಎಲ್ಲಿ? ಬ್ರಿಟಿಷ್ ಭಾರತದಲ್ಲಿ ಅಲ್ಲ, ಸ್ವತಂತ್ರ ಭಾರತದಲ್ಲಿ. ಯುದ್ಧ ಮಾಡಿದ್ದೊಬ್ಬ, ಜೈಲಿಗೆ ಹೋಗಿದ್ದೊಬ್ಬ, ಅಂಡಮಾನನ ಕಾಲಪಾನಿ ಶಿಕ್ಷೆಯನ್ನು ಅನುಭವಿಸಿದ್ದೊಬ್ಬ, ಜೀವನದ ಕೊನೆಗಾಲದಲ್ಲಿ ಕೊನೆಯ ಘಟ್ಟದಲ್ಲಿ ಮಗಳು ಭಿಕ್ಷೆ ಬೇಡಿ, ಕನಿಷ್ಠ ಪಕ್ಷ ನಿಮಗೆ ಭಾರತ ರತ್ನ ಪ್ರಶಸ್ತಿ ಎಲ್ಲ ಬಿಡಿ, ಕನಿಷ್ಠ ಗ್ರಾಮ ಪಂಚಾಯತಿ ಸದಸ್ಯನ ಅರ್ಹತೆಯೂ ಕೂಡ ಒಬ್ಬ ಧೀರನಿಗೆ ಈ ದೇಶದಲ್ಲಿ ಸಿಕ್ಕದಾಗದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತಲ್ಲ. ಅವರ ಸಾಯುವ ದಿನಗಳು ಎಷ್ಟು ಕಠೋರವಾಗಿತ್ತು ಅಂತಂದರೆ, ನಿಮಗೆಲ್ಲಾದರೂ ಸಿಕ್ಕಿದ್ರೆ ಬಟುಕೇಶ್ವರ ದತ್ತ ಮತ್ತು ಅವರ ಮಗಳ ಒಂದು ಫೋಟೋ ಸಿಗಬಹುದು, ಅವಕಾಶ ಇದ್ದರೆ ಒಂದು ಸರ್ತಿ ಹಾಕಿಬಿಡಿ. ಬಟುಕೇಶ್ವರ ದತ್ತ ಮತ್ತು ಅವರ ಮಗಳ ಕೊನೆಗಾಲದಲ್ಲಿ ಒಂದು ಬೆಡ್ ಮೇಲೆ ಮಲಗಿದ್ದಾರೆ. ಊಟ ತಿಂಡಿ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲದೆ ಇದ್ದಂತಹ ದೈನೇಸಿ ಪರಿಸ್ಥಿತಿ. ಯಾವ ಬಟುಕೇಶ್ವರ ದತ್ತರ ಹೆಸರು ಕೇಳಿದರೆ ಬ್ರಿಟಿಷ್ ಸರಕಾರ ನಡುಗಿತ್ತೋ ಆ ಬಟುಕೇಶ್ವರ ದತ್ತ ತನ್ನ ಜೀವನದ ಕೊನೆಗಾಲವನ್ನು ಕಳೆದದ್ದು ಹೀಗೆ. ವಂದೇ ಮಾತರಂ ಹಾಡು ಕ್ರಾಂತಿಕಾರಿಗಳಿಗೆ ಎಷ್ಟು ಪ್ರೇರಣೆಯನ್ನು ಕೊಟ್ಟಿತ್ತು, ಯೋಗಿಗಳಿಗೂ ಅಷ್ಟೇ ಪ್ರೇರಣೆಯನ್ನು ಕೊಟ್ಟಿತ್ತು. ಈ ದೇಶದಲ್ಲೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಇವತ್ತವರ ಜಯಂತಿಯೂ ಕೂಡ, ಹುಟ್ಟಿದ ದಿವಸವೂ ಕೂಡ, ಅರವಿಂದ ಘೋಷ್ ಅಂತ ಅವರ ಹೆಸರು. ಯೋಗಿ ಅರವಿಂದ ಅಂತ, ಮಹರ್ಷಿ ಅರವಿಂದ ಅಂತ ಆಮೇಲೆ ಅವರು ವಿಶ್ವವಿಖ್ಯಾತರಾಗ್ತಾರೆ. ಮಹರ್ಷಿ ಅರವಿಂದ ಘೋಷರು ICS ಪರೀಕ್ಷೆಯನ್ನು ಬರಿಬೇಕು ಅಂತ ಬ್ರಿಟಿಷ್ ಬಾಗಿಲನ್ನು ಬಡಿದಿದ್ರು. ಅವರು ಎಲ್ಲ ಪರೀಕ್ಷೆಯಲ್ಲಿ ಪಾಸ್ ಆದರು, ಆದರೆ ಕುದುರೆ ಸವಾರಿ ಗೊತ್ತಿಲ್ಲ ಅನ್ನುವ ಒಂದೇ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಅರವಿಂದ ಘೋಷ್ ಅವರನ್ನು ICS ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯಿಂದ ಹೊರಗಡೆ ಇಡ್ತಾರೆ. ಅವರು ವಾಪಸ್ ಭಾರತಕ್ಕೆ ಬಂದರು. ವಾಪಸ್ ಭಾರತಕ್ಕೆ ಬಂದು ಭಾರತದಲ್ಲಿ ಹೋರಾಟದಲ್ಲಿ ತೊಡಗಿಸ್ಕೊಳ್ತಾರೆ. ಹೋರಾಟದಲ್ಲಿ ತೊಡಗಿಸ್ತಾ ಇದ್ದಾವಾಗ ಅಚಾನಕ್ಕಾಗಿ ವಿದ್ಯಾರ್ಥಿ ಜೀವನದಲ್ಲಿ ಓದಿದ್ದಂತಹ ವಂದೇ ಮಾತರಂ ಅವರ ಮೈ ಮನಗಳನ್ನು ಆವರಿಸಿಕೊಂಡು ಬಿಡ್ತದೆ. ವಂದೇ ಮಾತರಂ ವಂಗಬಂಧು ಅನ್ನುವ ಹೆಸರಿನ 2 ಪತ್ರಿಕೆಗಳನ್ನು ಅರವಿಂದ ಘೋಷ್ ಅವರು ಹೊರಗಡೆ ತರ್ತಾರೆ. ಆ ಪತ್ರಿಕೆಗಳ ಮೂಲಕ ಅನೇಕ ವಿದ್ಯಾರ್ಥಿಗಳನ್ನು ಬೆಳೆಸುವಂಥ ಕೆಲಸ ಮಾಡ್ತಾರೆ. ಆಲಿಪುರ್ ಬಾಂಬ್ ಸ್ಫೋಟದ ಆರೋಪಿಯೂ ಕೂಡ ಆಗ್ತಾರೆ ಮಹರ್ಷಿ ಅರವಿಂದ ಘೋಷ್ ಅವರು. ಅವರನ್ನು ಜೈಲು ಪಾಲಾಗಬೇಕಾಗಿದ್ದಂತಹ ಅರವಿಂದ ಘೋಷ್ ಅವರನ್ನು ಆವತ್ತು ಬಿಡಿಸಿದ್ದು ದೇಶಭಕ್ತ ವಕೀಲ ಚಿತ್ತರಂಜನ ದಾಸ್ ಅನ್ನುವಂತಹ ವಕೀಲರವರನ್ನು ಬಿಡಿಸ್ತಾರೆ, ವಾದ ಮಾಡ್ತಾರೆ. ಕೋರ್ಟಲ್ಲಿ ಅವರ ವಾದ ಹೇಗಿತ್ತು ಅಂತಂದರೆ, ಇವತ್ತು ನೀವೇನಾದರೂ ಅರವಿಂದ ಘೋಷರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದರೆ ಒಂದು ಜೀವ ಹೋಗುತ್ತದೆ, ಆದರೆ ಈತನಿಗೆ ನೀವೇನಾದರೂ ಗಲ್ಲು ಶಿಕ್ಷೆಯನ್ನು ಕೊಡದೆ ಗಡೀಪಾರೇನಾದರೂ ಮಾಡಿದರೆ ಈ ಭಾರತಕ್ಕೆ ಈತ ಬೆಳಕಾಗ್ತಾನೆ ಅಂತ ಚಿತ್ತರಂಜನ್ ದಾಸ್ ಅವರು ವಾದ ಮಾಡ್ತಾರೆ. ಅಲ್ಲಿಂದ ಬ್ರಿಟಿಷ್ ಆಡಳಿತದ ವ್ಯವಸ್ಥೆಯಿಂದ ದೂರ ಹೋಗಿ ಫ್ರೆಂಚ್ ಆಡಳಿತ ಇದ್ದಂತಹ ಪಾಂಡಿಚೇರಿಯನ್ನು ಸೇರಿಕೊಳ್ತಾರೆ ಅರವಿಂದ ಘೋಷ್ ಅವರು. ಅಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡ್ತಾರೆ. ಒಬ್ಬ ವ್ಯಕ್ತಿ ಹೇಗೆ ಬದಲಾದರು ಅಂತಂದರೆ, ಅದಮ್ಯ ಕ್ರಾಂತಿಕಾರಿಯಾಗಿದ್ದಂತಹ ಅರವಿಂದ ಘೋಷ್ ಅವರು ಯೋಗ ಮಾರ್ಗವನ್ನು ಹಿಡಿಯುವುದರ ಮೂಲಕ ಯೋಗ ಸಾಧನೆಯಿಂದ ಭಾರತವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಸ್ವತಂತ್ರ ಭಾರತದ ನೀಲನಕಾಶೆಯನ್ನು ರೂಪಿಸಿದಂತಹ ಯೋಗಿ ಅರವಿಂದ, ಮಹರ್ಷಿ ಅರವಿಂದ ಘೋಷರಿಗೆ ಪ್ರೇರಣೆಯನ್ನು ಕೊಟ್ಟಂತಹ ಮಂತ್ರವೂ ಕೂಡ ಬಂಕಿಮಚಂದ್ರರ ವಂದೇ ಮಾತರಮ್ಮೇ ಆಗಿತ್ತು. ಆ ವಂದೇ ಮಾತರಂನ ಓಘ, ವಂದೇ ಮಾತರಂನ ಯೋಚನೆಗಳು ಅಲ್ಲಿಗೆ ನಿಲ್ಲಿಲ್ಲ. ಬಂಕಿಮಚಂದ್ರರು ಎಂತಹ ಚಿಲುಮೆಯಾಗಿದ್ರು, ಚೈತನ್ಯವನ್ನು ಹೇಗೆ ಇಡೀ ನಾಡಿಗೆ ನಿರಂತರವಾಗಿ ವಿಸ್ತರಿಸ್ತಾ ಬಂದರು ಅಂತಂದರೆ, ಬಂಕಿಮಚಂದ್ರ ಚಟರ್ಜಿಯವರ ವಂದೇ ಮಾತರಂ ಹಾಡನ್ನು ಬಾಲ್ಯದಲ್ಲಿ ಕೇಳಿದ್ದಂತಹ, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳಿಂದ ಆಕರ್ಷಿತರಾಗಿದ್ದಂತಹ ಸುಭಾಷ್ ಬಾಬು, ಕಟಕ್ನ ಸುಭಾಷ್ ಬಾಬು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಧುಮುಕುವಂತಹ ಪ್ರಯತ್ನ ಮಾಡ್ತಾರೆ. ಸುಭಾಷ್ ಚಂದ್ರ ಬೋಸರು ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಬರೆದಿದ್ರು. ಇವತ್ತಿನ IAS, ಆವತ್ತಿನ ICS ಆ ಪರೀಕ್ಷೆಯನ್ನು ಬರೆದಿದ್ರು. ಆ ಪರೀಕ್ಷೆಯಲ್ಲಿ ಪಾಸಾಗಿದ್ರು.
ಪರೀಕ್ಷೆಯಲ್ಲಿ ಪಾಸಾಗಿ ಇನ್ನೇನು ಭಾರತದಲ್ಲಿ ಅಧಿಕಾರಿಯಾಗಿ ಬರಬೇಕು ಅಂತ ಯೋಚನೆ ಮಾಡಿದ್ದಾಗ ತಮ್ಮ ಗುರುಗಳಾದಂತಹ ಚಿತ್ತರಂಜನ್ ದಾಸ್ ಅವರಿಗೆ ಮತ್ತೆ ಪತ್ರ ಬರೀತಾರೆ. ಅದೇ ವಕೀಲರು ಅವರಿಗೆ ಪತ್ರ ಬರೀತಾರೆ, ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ದಯವಿಟ್ಟು ನನಗೆ ಮಾರ್ಗದರ್ಶನ ಕೊಡಿ. ಆವತ್ತು ಚಿತ್ತರಂಜನ್ ದಾಸ್ ಅವರು ಬರೆದ್ರು, ನಿನ್ನ ಮನಸ್ಸು ಏನು ಹೇಳುತ್ತೋ, ದೇಶದ ಬಗ್ಗೆ ಯೋಚನೆ ಇದೆ ಅಂತಂದರೆ ದೇಶ ಸೇವೆ ಮಾಡೋದಕ್ಕೆ ವಾಪಸ್ ಬಾ ಅಂತ ಕರೀತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ವಾಪಸ್ ಬರ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರ ಬದುಕು ಈ ದೇಶದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅನ್ಯಾಯದ ಒಂದು ಅಧ್ಯಾಯ. ಸುಭಾಷ್ ಚಂದ್ರ ಬೋಸರ ಬದುಕು ಒಂದು ಅನ್ಯಾಯದ ಅಧ್ಯಾಯ. ಒಬ್ಬ ಕ್ರಾಂತಿಕಾರಿ, ಒಬ್ಬ ದೇಶಭಕ್ತ, ಹುಲಿ ಅಂತ ಅನ್ನಿಸ್ಕೊಂಡಿದ್ದಂತಹ, ಸಂಪೂರ್ಣವಾಗಿ ವಂದೇ ಮಾತರಂ ಚಿಂತನೆಯಿಂದ ಪ್ರೇರಣೆಯನ್ನು ಪಡೆದು ವಂದೇ ಮಾತರಂನ ಅರ್ಥವನ್ನು ಹಾಗೆ ತೆಗೆದುಕೊಂಡು ಇಂಡಿಯನ್ ನ್ಯಾಷನಲ್ ಆರ್ಮಿ ಆಜಾದ್ ಹಿಂದ್ ಫೌಜನ್ನು ಸ್ಥಾಪನೆ ಮಾಡಿದಂತಹ ಧೀರ, ಜೈ ಹಿಂದ್ ಘೋಷಣೆಯನ್ನು ಸಮಾಜಕ್ಕೆ ಕೊಟ್ಟು ಯುವ ಮನಗಳನ್ನು ಜಾಗೃತಗೊಳಿಸಿದಂತಹ ಹುಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ವಂದೇ ಮಾತರಂನಿಂದ ಪ್ರೇರಣೆಯನ್ನು ಪಡೀತಾರೆ. ಭಾರತದಾದ್ಯಂತ ಸುತ್ತಾಡ್ತಾರೆ. ಭಾರತದಾದ್ಯಂತ ಖಾದಿಧಾರಿಯಾಗಿ ಸುತ್ತಾಡಿ ದೇಶದ ಮೂಲೆ ಮೂಲೆಗಳನ್ನು ತಲುಪಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂತಹ ಯೋಚನೆಯನ್ನು ಬಿತ್ತಿದಂತಹ ಸುಭಾಷ್ ಚಂದ್ರ ಬೋಸರಿಗೆ ಅನ್ಯಾಯ ಆಯಿತು. ಖಾದಿಯನ್ನು ಪಕ್ಕಕ್ಕಿಟ್ಟರು, ಸೈನ್ಯವನ್ನು ಆಯ್ದುಕೊಂಡ್ರು, ಭಾರತೀಯ ಯುವಕರಿಗೊಂದು ಹೇಳಿಕೆಯನ್ನು ಕೊಟ್ಟು ಬಿಟ್ಟರು, ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಅಂತ ಹೇಳಿದರು. ಯುವಕರು, ತರುಣರು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜಪಾನ್, ಜರ್ಮನಿ, ಸಿಂಗಾಪುರದಲ್ಲಿ ಓಡಾಡಿ ಸ್ವತಂತ್ರ ಭಾರತಕ್ಕೆ ನೀಲನಕಾಶೆಯನ್ನು ಬರೆದು ಭಾರತದ ಸ್ವಾತಂತ್ರ್ಯದ ದೀಪವನ್ನು ಉರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಮಕ್ಕಳೇ, ನಾವೆಲ್ಲ ಪಠ್ಯಪುಸ್ತಕಗಳಲ್ಲಿ ಓದಿರ್ತೇವೆ. ಇವತ್ತಿಗೂ ಅಷ್ಟೇ, ನೀವು ಗೂಗಲ್ ಚೆಕ್ ಮಾಡಿದರೂ ನಿಮಗೆ ಕೊಡುವಂತಹ ಉತ್ತರ ಅದೇ. ಭಾರತದ ಮೊಟ್ಟ ಮೊದಲನೆಯ ಪ್ರಧಾನಿ ಯಾರು ಅಂತ ಕೇಳಿದರೆ ಜವಾಹರ್ಲಾಲ್ ನೆಹರು ಅವರ ಹೆಸರೇ ಬರುತ್ತದೆ. ಆದರೆ ಈ ದೇಶದ ಮೊಟ್ಟ ಮೊದಲನೆಯ ಪ್ರಧಾನಿ, ಅಖಂಡ ಭಾರತದ ಮೊಟ್ಟ ಮೊದಲನೆಯ ಪ್ರಧಾನಿ ಜವಾಹರ್ಲಾಲ್ ನೆಹರು ಅಲ್ಲ. ಸಿಂಗಾಪುರಲ್ಲಿ ನಿಂತು ಚಲೋ ದಿಲ್ಲಿ ಘೋಷಣೆಯನ್ನು ಹೊರಡಿಸಿ ಸ್ವತಂತ್ರ ಭಾರತದ ಹಂಗಾಮಿ ಸರಕಾರವನ್ನು ಸ್ಥಾಪನೆ ಮಾಡಿ ಪ್ರಧಾನಮಂತ್ರಿ ಪದವನ್ನು ಆಯ್ಕೆ ಮಾಡಿ ಅಲ್ಲಿದ್ದಂತಹ ತರುಣರ ಸಮ್ಮುಖದಲ್ಲಿ ಸ್ವತಂತ್ರ ಭಾರತದ ಹಂಗಾಮಿ ಸರಕಾರವನ್ನೇ ಸ್ಥಾಪನೆ ಮಾಡಿದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸರೇ ಅವಿಭಜಿತ ಭಾರತದ ಮೊಟ್ಟ ಮೊದಲನೆಯ ಪ್ರಧಾನಮಂತ್ರಿಗಳು. ಇತಿಹಾಸದಲ್ಲಿ ದಾಖಲಿಲ್ಲ, ಇತಿಹಾಸದಲ್ಲಿ ಉತ್ತರ ಇಲ್ಲ. ಆದರೆ ದುರಂತ ಏನು ಅಂತ ನೋಡಿ, ಆ ಸುಭಾಷ್ ಚಂದ್ರ ಬೋಸರು ಕೂಡ ಇದ್ದಕ್ಕಿದ್ದಂತೆ ಕಣ್ಮರೆಯಾದರಂತೆ, ಬಾಬಾ ಆದರಂತೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲವಂತೆ. ಈ ತರಹದ ಕಥೆಗಳೇ ಮೂಡಿಬಂದು ಇವತ್ತಿಗೂ ಕೂಡ ಸುಭಾಷ್ ಚಂದ್ರ ಬೋಸರ ಸಾವು ಹೇಗಾಯಿತು ಅಂತ ಜಗತ್ತಿಗೆ ಗೊತ್ತಿಲ್ಲ, ದೇಶಕ್ಕೆ ಗೊತ್ತಿಲ್ಲ. ಆದರೆ ದೇಶಭಕ್ತರಾಗಿರುವಂತಹ ಜ್ಞಾನಸುಧಾದ ವಿದ್ಯಾರ್ಥಿಗಳಿಗೆ ಗೊತ್ತು. ಸುಭಾಷ್ ಚಂದ್ರ ಬೋಸರು ಎಲ್ಲೂ ಕೂಡ ಹೋಗಿಲ್ಲ. ನಾವು ಪ್ರತಿ ದಿವಸ ರಾತ್ರಿ 7 ಜನ ಚಿರಂಜೀವಿಗಳನ್ನು ಮಾತ್ರ ನೆನಪು ಮಾಡ್ಕೊಳ್ತೇವೆ. ಬರೀ 7 ಜನ ಚಿರಂಜೀವಿಗಳು. ಯಾರೆಲ್ಲ 7 ಜನ ಚಿರಂಜೀವಿಗಳು? ಅಶ್ವತ್ಥಾಮನಿಂದ ಶುರು ಮಾಡಿ 7 ಜನ ಚಿರಂಜೀವಿಗಳ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೇವೆ. ಆದರೆ ದೇಶಭಕ್ತರ ಪಾಲಿಗೆ ಅಷ್ಟಮ ಚಿರಂಜೀವಿ ಯಾರು ಅಂತಂದರೆ ಅದು ಸುಭಾಷ್ ಚಂದ್ರ ಬೋಸರೇ. ಸುಭಾಷ್ ಚಂದ್ರ ಬೋಸರು ಎಲ್ಲೂ ಹೋಗಿಲ್ಲ, ಇವತ್ತಿಗೂ ಸುಭಾಷ್ ಚಂದ್ರ ಬೋಸರಿದ್ದಾರೆ ಅಂತ ದೇಶಭಕ್ತರ ಯೋಚನೆಯನ್ನು ನಾವು ಮಾಡ್ತೀವಲ್ವ. ಅಂತಹ ಸುಭಾಷ್ ಚಂದ್ರ ಬೋಸರಿಗೆ ಪ್ರೇರಣೆ ಕೊಟ್ಟದ್ದು ಬಂಕಿಮಚಂದ್ರರ ವಂದೇ ಮಾತರಂ ಹಾಡು. ವಂದೇ ಮಾತರಂ ಕೇವಲ ಒಂದು ಹಾಡು ಮಾತ್ರ ಆಗಿ ಉಳಿಲಿಲ್ಲ. ವಂದೇ ಮಾತರಂ ದೇಶದ ಇತಿಹಾಸವನ್ನು ಬದಲಾಯಿಸಿದಂತಹ ಅತ್ಯಂತ ಮಹೋನ್ನತವಾಗಿರುವಂತಹ ಸಾಹಿತ್ಯವಾಯಿತು. ಬಂಕಿಮಚಂದ್ರರು ಚೈತನ್ಯದ ಚಿಲುಮೆಯಾಗಿ ದೇಶಕ್ಕಂತಹ ಶಕ್ತಿಯನ್ನು ಕೊಟ್ಟರು. ನಿಮ್ಮ ಮನಸ್ಸಿನಲ್ಲಿ ಬರ್ಬೋದು, ಇಷ್ಟೆಲ್ಲ ಇದ್ದಂತಹ ವಂದೇ ಮಾತರಂ ಯಾಕೆ ಭಾರತದ ರಾಷ್ಟ್ರಗೀತೆಯಾಗಲಿಲ್ಲ? ಮಕ್ಕಳೇ, ವಂದೇ ಮಾತರಂ ರಾಷ್ಟ್ರಗೀತೆ ಯಾಕೆ ಆಗಲಿಲ್ಲ ಅನ್ನೋಂಥದ್ದಕ್ಕೆ ಇವತ್ತು ಬೆಳಗ್ಗೆ ಬಿಡುಗಡೆಗೊಂಡಂತಹ ಒಂದು ವಿಡಿಯೋ ಕೂಡ ಸಾಕ್ಷಿ. ಯಾಕೆ ವಂದೇ ಮಾತರಂ ರಾಷ್ಟ್ರಗೀತೆ ಆಗಲಿಲ್ಲ? ವಿದೇಶಿಯರಿಗೆ ವಂದೇ ಮಾತರಂ ಸೂಟ್ ಆಗೋದಿಲ್ಲ. ತಾಯೇ ನಿನಗೆ ವಂದಿಸುವೆ ಅನ್ನೋಂಥದ್ದು ಭಾರತೀಯರಿಗೆ ಮಾತ್ರ ಪ್ರೇರಣೆ ಕೊಡುವಂಥದ್ದು, ವಿದೇಶಿಯರಿಗೆ ಪ್ರೇರಣೆ ಕೊಡೋದಲ್ಲ. ವಿದೇಶಿಯರು ಅವರು ಎಲ್ಲಿಯವರೇ ಆಗಿದ್ರೂ ಸರಿ, ಯಾರೆಲ್ಲ ವಿದೇಶಿ ಆಕ್ರಮಣಕಾರರಿದ್ದಾರೆ ಮತ್ತು ಯಾರೆಲ್ಲ ವಿದೇಶಿ ಲೂಟಿಕೋರರಿದ್ದಾರೆ, ಆ ವಿದೇಶಿ ಲೂಟಿಕೋರರಿಗೂ ವಂದೇ ಮಾತರಂ ಅಂದರೆ ಅಲರ್ಜಿ, ವಿದೇಶಿ ಆಕ್ರಮಣಕಾರರಿಗೂ ವಂದೇ ಮಾತರಂ ಅಂದರೆ ಅಲರ್ಜಿ.
1930ರವರೆಗೆ ಈ ದೇಶದಲ್ಲಿ ನಡೆಯುವ ಪ್ರತಿಯೊಂದು ಸಭೆಗಳಲ್ಲಿ, ವಿಶೇಷವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಎಲ್ಲ ಅಧಿವೇಶನಗಳಲ್ಲೂ ಬಂಕಿಮಚಂದ್ರರ ವಂದೇ ಮಾತರಮನ್ನು ಪೂರ್ಣವಾಗಿ ಹಾಡ್ತಾ ಇದ್ರು. ಪೂರ್ಣವಾಗಿ ಪ್ರತಿ ಕಾಂಗ್ರೆಸ್ ಅಧಿವೇಶನ ನಡಿಬೇಕಾಗಿದ್ರೆ ವಂದೇ ಮಾತರಂ ಹಾಡು ಅಲ್ಲಿ ಇರಲೇಬೇಕು. ವಿಷ್ಣು ದಿಗಂಬರ ಪುಲಸ್ಕರ್ ಅಂತ ಒಬ್ಬ ದೇಶಭಕ್ತ ಕವಿ, ಸಾಹಿತಿ, ಸಂಗೀತ ವಿದ್ವಾಂಸ, ಹಿಂದೂಸ್ಥಾನಿ ಸಂಗೀತಗಾರ. ವಂದೇ ಮಾತರಂ ಯಾರು ಹಾಡಬೇಕು ಅಂತಂದರೆ ವಿಷ್ಣು ದಿಗಂಬರರನ್ನು ಕರೆಸಿ, ವಂದೇ ಮಾತರಂ ಯಾರು ಹಾಡೋದಕ್ಕೆ ಅರ್ಹ ಅಂತಂದರೆ ವಿಷ್ಣು ದಿಗಂಬರರನ್ನು ಕರೆಸಿ. ಅಂತಹ ವಿಷ್ಣು ದಿಗಂಬರರು ಒಂದು ಅಧಿವೇಶನಕ್ಕೆ ಬರ್ತಾರೆ, ವಂದೇ ಮಾತರಮ್ಮನ್ನು ಹಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನೇನು ವಂದೇ ಮಾತರಂ ಅಂತ ಅವರು ಶುರು ಮಾಡಬೇಕು ಅಂತಂದರೆ ಸಭೆಯ ಮಧ್ಯದಿಂದ ಒಂದು ಘೋಷಣೆ ಬಂತು, ಸಾಕು ನಿಲ್ಲಿಸಿ. ವಂದೇ ಮಾತರಂ ಹಾಡು ನಮಗೆ ಬೇಕಾಗಿಲ್ಲ, ವಂದೇ ಮಾತರಂ ಹಾಡನ್ನು ನಾವು ಕೇಳಿಸುವುದಿಲ್ಲ. ವಂದೇ ಮಾತರಂನಲ್ಲಿ ದುರ್ಗೆ ಇದ್ದಾಳೆ, ಲಕ್ಷ್ಮಿ ಇದ್ದಾಳೆ, ಸರಸ್ವತಿ ಇದ್ದಾಳೆ, ನಮಗೂ ವಂದೇ ಮಾತರಂಗೂ ಆಗುವುದಿಲ್ಲ, ನಿಲ್ಲಿಸಿ. ಆವತ್ತೇ ಏನಾದರೂ ಆ ಒಂದು ಧ್ವನಿ, 1000 ಧ್ವನಿ ಅಲ್ಲ, 1,00,000 ಧ್ವನಿ ಅಲ್ಲ, ಒಂದು ಅಬದ್ಧ ಧ್ವನಿಯನ್ನು ಆವತ್ತೇ ಏನಾದರೂ ನಿಲ್ಲಿಸ್ತಾ ಇದ್ದಿದ್ದರೆ ವಂದೇ ಮಾತರಂ ಪೂರ್ಣವಾಗಿ ಈ ದೇಶದಲ್ಲಿ ಇವತ್ತಿಗೂ ಕೂಡ ಇರ್ತಾ ಇತ್ತು. ಆದರೆ ಆವತ್ತು ಆ ಒಂದು ಧ್ವನಿಯನ್ನು ಅಡಗಿಸೋದಕ್ಕೆ ನಮ್ಮ ದೇಶದ ನಾಯಕರು ವಿಫಲರಾದರು. ವಂದೇ ಮಾತರಂ ಹಾಡನ್ನು ತುಂಡು ಮಾಡುವಂತಹ ಯೋಚನೆ ಬಂತು. ಆವತ್ತಿನಿಂದ ಇವತ್ತಿನವರೆಗೂ ನಾವು ವಂದೇ ಮಾತರಂ ಅಂದರೆ ಕೇಳೋದು ಬರೀ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನಿಂ ಅಷ್ಟೇ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆಯಿಂದ ಧರಣೀಂ ಭರಣೀಂ ಮಾತರಂನ ತನಕ ವಂದೇ ಮಾತರಂ ಹಾಡಿಲ್ವೇ ಇಲ್ಲ. ಮೊದಲನೆಯ ಒಡಕಾವತ್ತು ಮೂಡಿತ್ತು, ವಂದೇ ಮಾತರಂ ವಿಭಜನೆಯಾಯಿತು. ಯಾವತ್ತು ವಂದೇ ಮಾತರಂ ಹಾಡು ತುಂಡಾಯಿತೋ ಆವತ್ತೇ ವೇದಭೂಮಿ ದೇವಭೂಮಿ ಭಾರತದ ವಿಭಜನೆಗೆ ಮೊದಲನೆಯ ಮುಹೂರ್ತ ಬಂದಿತ್ತು. ವಂದೇ ಮಾತರಂ ಹಾಡು ವಿಭಜನೆಯಾದ ದಿನವೇ ಭಾರತದ ವಿಭಜನೆಗೆ ಮೊಟ್ಟ ಮೊದಲನೆಯ ಮುಹೂರ್ತ ನಿರ್ಮಾಣ ಆಗಿತ್ತು. ವಂದೇ ಮಾತರಂ ಹಾಡು ತುಂಡಾಗಿ ಹೋಯಿತು. ಬರಿಯ ವಂದೇ ಮಾತರಂ ಹಾಡು ಮಾತ್ರ ತುಂಡಾದದ್ದಲ್ಲ, ಭಾರತದ ಭಾವನೆಗಳು ತುಂಡಾಯಿತು, ಭಾರತದ ಭಾಷೆ ತುಂಡಾಯಿತು, ಭಾರತೀಯನ್ನ ದೇವರೆಂದು ಪೂಜೆ ಮಾಡುವ ಯೋಚನೆಗಳು ತುಂಡಾಯಿತು. ವಂದೇ ಮಾತರಂ ಹಾಡು ಜನಮಾನಸವನ್ನು ತಲುಪಬಾರದು ಅಂತ ಯೋಚನೆಗಳು ಬಂತು. 1947ನೇ ಇಸವಿಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವೂ ದೊರಕಿತು. ಅನೇಕ ಜನ ಬುದ್ಧಿವಂತರೆಲ್ಲ ಸೇರಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಎದುರುಗಡೆ ಒಂದು ಪ್ರಸ್ತಾಪ ಬಂದಿತ್ತು, ಭಾರತಕ್ಕೆ ಯಾವುದು ರಾಷ್ಟ್ರ ಭಾಷೆಯಾಗಿ ಸೂಕ್ತ. ಅಂಬೇಡ್ಕರ್ ಅವರೇ ಮೊದಲು ನಿಂತು ಹೇಳ್ತಾರೆ, ವೇದ ಮಾತೆ, ವೇದ ಜನನಿ, ಸಂಸ್ಕೃತಕ್ಕಿಂತ ಉನ್ನತವಾಗಿರುವ ಭಾಷೆಯನ್ನು ರಾಷ್ಟ್ರ ಭಾಷೆಯಾಗಿ ಆಯ್ಕೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸಂಸ್ಕೃತ ಭಾರತದ ರಾಷ್ಟ್ರ ಭಾಷೆಯಾಗಲಿಲ್ಲ. ಭಾರತದ ರಾಷ್ಟ್ರಗೀತೆ ಯಾವುದಾಗಬೇಕು? ಭಾರತದ ರಾಷ್ಟ್ರಗೀತೆಯಾಗಿ ವಂದೇ ಮಾತರಮನ್ನು ಆಯ್ಕೆ ಮಾಡೋಣ ಅಂತ ಅನೇಕ ಜನ ಕೈ ಎತ್ತಿದ್ರು. ಆದರೆ ಕೆಲವು ಜನ ಅಂದರು, ವಂದೇ ಮಾತರಂ ಬೇಡ, ವಂದೇ ಮಾತರಂ ಎಲ್ಲರಿಗೂ ಪಥ್ಯವಾಗುವುದಿಲ್ಲ. ವಂದೇ ಮಾತರಂ ಅಪಥ್ಯವಾದವರಿಗೆಂದೇ ಪಾಕಿಸ್ತಾನ ನಿರ್ಮಾಣವಾಗಿದ್ದಾಗ ಈ ಹಿಂದೂಸ್ತಾನದಲ್ಲಿ ವಂದೇ ಮಾತರಂ ಪಥ್ಯವಾಗದೇ ಇರುವ ಕಾರಣಕ್ಕೋಸ್ಕರ, ಕೆಲವು ಜನರಿಗೆ ವಂದೇ ಮಾತರಂ ಪಥ್ಯವಾಗುವುದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ವಂದೇ ಮಾತರಂ ರಾಷ್ಟ್ರಗೀತೆ ಬೇಡ, ಜನಗಣಮನವನ್ನು ಆಯ್ಕೆ ಮಾಡೋಣ ಅಂತಂದರು. ನನ್ನ ಯಾವುದೇ ರೀತಿಯ ಆಕ್ಷೇಪವೂ ಇಲ್ಲ. ವಂದೇ ಮಾತರಂಗೆ ನಾನು ಎಷ್ಟು ಗೌರವ ಕೊಡ್ತೇನೆ ಅಷ್ಟೇ ಗೌರವವನ್ನು ಜನಗಣಮನಕ್ಕೂ ನಾವು ಕೊಡುತ್ತೇವೆ. ಆದರೆ ಒಬ್ಬ ಸಂಸ್ಕೃತ ವಿದ್ಯಾರ್ಥಿಯಾಗಿ ನನ್ನ ಪ್ರಶ್ನೆಯನ್ನು ನಾನು ಅನೇಕ ಜನರಲ್ಲಿ ಕೇಳಿದ್ದೇನೆ, ಇಲ್ಲಿವರೆಗೆ ನನಗೆ ಉತ್ತರ ಸಿಗಲಿಲ್ಲ. ಮಕ್ಕಳಿಗೆ ಉತ್ತರ ಗೊತ್ತಿದ್ದರೆ ಹೇಳ್ಬೋದು. ಭಾರತ ಅಂದರೆ ಮಾತೆ ಅಂತ ನಾವು ಕರೀತೇವೆ. ಭಾರತ ಅಂದರೆ ಮಾತೆ ಅಂತ ನಾವು ಕರೆಯೋದು. ಮಾತೆ ಅಂತಂದರೆ, ಅಮ್ಮ ಅಂತಂದರೆ ಸ್ತ್ರೀಲಿಂಗ. ಸ್ತ್ರೀಲಿಂಗವನ್ನು ನಾಯಕ ಅಂತ ಕರೆಯುವಂತಹ ವ್ಯವಸ್ಥೆ ಭಾರತೀಯ ಭಾಷೆಯಲ್ಲಿ ಇಲ್ಲ. ಭಾರತೀಯ ಯಾವ ಭಾಷೆಯಲ್ಲೂ ಕೂಡ ಸ್ತ್ರೀಲಿಂಗ ರೂಪವನ್ನು ನಾಯಕ ಅಂತ ಕರೆಯುವಂತಹ ವ್ಯವಸ್ಥೆ ಇಲ್ಲ. ಆದರೆ ನಾವು ಪ್ರತಿ ದಿವಸ ಕೂಡ ಜನ ಗಣ ಮನ ಅಧಿ ನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ವಿಧಾತ ಅಂದರೆ ಬ್ರಹ್ಮ, ನಾಯಕ ಅಂದರೆ ಗಂಡು ಪುಲ್ಲಿಂಗ. ಭಾರತ ಮಾತೆ ಅಂತ ಈ ದೇಶ ಯೋಚನೆಯನ್ನು ಮಾಡಬೇಕಾಗಿದ್ರೆ ರವೀಂದ್ರನಾಥ ಠಾಗೋರರು ಭಾರತವನ್ನು ತಾಯಿ ಎಂದೇ ಗೌರವಿಸಿದಾಗ, ರವೀಂದ್ರನಾಥ ಠಾಗೋರರು ಭಾರತದ ಬಗ್ಗೆ ಇದನ್ನು ಬರೆದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಇವತ್ತು ಕವಿ ರವೀಂದ್ರರು ಇಲ್ಲ, ಅವರ ಸಮಕಾಲೀನರು ಕೂಡ ಯಾರೂ ಕೂಡ ಇಲ್ಲ. ಭಾರತ ಅಧಿನಾಯಕ ಆಗುವುದಕ್ಕೆ ಹೇಗೆ?
ಗಾಹೆ ತವ ಜಯ ಗಾಥಾ, ನಿನ್ನ ಕಥೆಯನ್ನ ಹೇ ನಾಯಕ ಜನ ಗಣರಿಗೆ, ಜನರ ಗುಂಪುಗಳಿಗೆ ಮಂಗಲವನ್ನ ಕೊಡುವವನು ನೀನು, ಮಂಗಲದಾಯಕ. ಸಂಸ್ಕೃತದಲ್ಲಾದರೆ ಹೇ ಮಂಗಲದಾಯಿಕ ಅಂತ ಬರಬೇಕಾಗಿತ್ತು, ಹೇ ನಾಯಿಕಾ ಅಂತ ಬರಬೇಕಾಗಿತ್ತು. ಆದರೆ ನಾಯಿಕಾ ಬರದೆ ನಾಯಕ ಬಂದಿದೆ ಅಂತಂದರೆ ಪ್ರಾಯಶಃ ಅದು ಭಾರತವನ್ನು ಕುರಿತಾಗಿ ಹೇಳಿರುವಂತಹ, ಭಾರತೀಯ ಇತಿಹಾಸವನ್ನು ಕುರಿತಾಗಿ ಹೇಳಿರುವಂತಹ ವ್ಯವಸ್ಥೆ ಹೌದೋ ಅಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ವಂದೇ ಮಾತರಂ ಹಾಡಲ್ಲಿ ಒಂದು ಶಕ್ತಿ ಇತ್ತು. ಇನ್ನೂ ಒಂದು ಹಾಸ್ಯಾಸ್ಪದ ಸಂಗತಿ ಏನು ಅಂತಂದರೆ, ವಂದೇ ಮಾತರಂ ವಿದೇಶಿ ವಾದ್ಯಗಳಿಗೆ ಸೂಟ್ ಆಗುವುದಿಲ್ಲ, ಅದಕ್ಕೋಸ್ಕರ ವಂದೇ ಮಾತರಂ ಬೇಡ ಅಂತ ಒಂದು ಬಾಲಿಶವಾಗಿರುವಂತಹ ನಿರ್ಧಾರ ಬಂದಿತ್ತು. ವಂದೇ ಮಾತರಂ ವಿದೇಶಿ ಹಾಡಿಗೆ ಸೂಟ್ ಯಾಕಾಗಬೇಕು? ಅದನ್ನೂ ಚಾಲೆಂಜ್ ಆಗಿ ಈ ದೇಶದ ಸಂಗೀತಗಾರರು ತಗೊಂಡ್ರು. ವಂದೇ ಮಾತರಂ ಹಾಡನ್ನು ವಿದೇಶಿಯರಿಗಿಂತಲೂ ವಿದೇಶಿ ವಾದ್ಯದಲ್ಲಿ ನಾವು ಚೆನ್ನಾಗಿ ನುಡಿಸುತ್ತೇವೆ ಅಂತಂದರು. ಆದರೂ ವಂದೇ ಮಾತರಂ ಭಾರತದ ರಾಷ್ಟ್ರಗೀತೆ ಆಗಲಿಲ್ಲ, ಭಾರತದ ರಾಷ್ಟ್ರೀಯ ಗೀತೆಯ ಸ್ಥಾನವನ್ನು ಪಡೆಯಿತು. ಆ ವಂದೇ ಮಾತರಂ ಕೆಂಪುಕೋಟೆಯಲ್ಲಿ ಮೊಳಗುವುದಕ್ಕೆ 80 ವರ್ಷಗಳು ಬೇಕಾಯಿತು ಅಂತಂದರೆ ಗುಲಾಮಿ ಭಾವನೆ, ದಾಸ್ಯದ ಭಾವನೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಬಂದು ನಿಂತಿತ್ತು ಅಂತ ಯೋಚನೆ ಮಾಡಿ ಮಕ್ಕಳೇ. ವಂದೇ ಮಾತರಂ ಬಂಕಿಮಚಂದ್ರರ ಆನಂದ ಮಠ ಕಾದಂಬರಿಯಲ್ಲಿ ಬಂದಂತಹ ಆ ಹಾಡು ದೇಶವನ್ನು ಜಾಗೃತಗೊಳಿಸಿದಂತಹ ಮಂತ್ರವಾಯಿತು. ದೇಶಕ್ಕೆ ಹೊಸ ಶಕ್ತಿಯನ್ನು, ಹೊಸ ಸಾಮರ್ಥ್ಯವನ್ನು ಕೊಟ್ಟಂತಹ ಮಂತ್ರವಾಯಿತು. ಆ ಒಂದು ಹಾಡಿನ ಮೂಲಕ ಲಕ್ಷಾಂತರ ತರುಣರು ಜಾಗೃತವಾದರು. ಭಾರತಕ್ಕೋಸ್ಕರ ಬದುಕಬೇಕು ಅಂತ ಯೋಚನೆಗಳು ಬಂತು. ಭಾರತದ ಚಿಂತನೆಯನ್ನು ಮನಗಳಿಗೆ ತಲುಪಿಸುವಂತಹ ದಾರಿಯನ್ನು ಕೊಟ್ಟದ್ದು ಬಂಕಿಮಚಂದ್ರ ಚಟರ್ಜಿಯವರ ಲೇಖನ. ಅವರ 14 ಕಾದಂಬರಿಗಳಲ್ಲೂ ಕೂಡ ರಾಷ್ಟ್ರೀಯತೆಯ ವಿಚಾರಗಳಿದ್ದಂತಹ ಎಲ್ಲೆಲ್ಲ ವಸ್ತುಗಳಿದ್ದವೋ ಆ ಎಲ್ಲ ವಸ್ತುಗಳು ಕೂಡ ದೇಶಕ್ಕೆ ಹೊಸ ಶಕ್ತಿ, ಹೊಸ ಸಾಮರ್ಥ್ಯವನ್ನು ತಂದುಕೊಟ್ಟಿತ್ತು. ಅಂತಹ ವಂದೇ ಮಾತರಂನಿಂದ ಪ್ರೇರಣೆಯನ್ನು ಪಡೆದಂತಹ ಕವಿಗಳು, ಸಾಹಿತಿಗಳು, ದಾರ್ಶನಿಕರು, ಯೋಗಿಗಳು, ಇವರೆಲ್ಲರಿಗೂ ಕೂಡ ಶ್ರೇಷ್ಠವಾಗಿರುವಂತಹ ಬದುಕನ್ನು ಕೊಟ್ಟಂತಹ ಬಂಕಿಮಚಂದ್ರ ಚಟರ್ಜಿಯವರೆಂಬ ಸ್ಪರ್ಶಮಣಿ ಭಾರತಕ್ಕೆ ಸ್ವತಂತ್ರೋತ್ತರ ದಿವಸಗಳಲ್ಲಿಯೂ ಕೂಡ ಆ ಶಕ್ತಿ ಮತ್ತು ಸಾಮರ್ಥ್ಯವನ್ನೇ ತುಂಬಿತ್ತು. 1947ರಲ್ಲಿ ಭಾರತ ಸ್ವತಂತ್ರಗೊಂಡಿತು. ಇವತ್ತಿಗೂ ನೀವು ಯಾರಾದರೂ ಒಬ್ಬ ಯೋಧರನ್ನು ಕರೆದರೆ, ಇತ್ತೀಚೆಗೆ ಹುಬ್ಬಳ್ಳಿ ಮಕ್ಕಳೆಲ್ಲ ಯಾರಾದರೂ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಕೂಡ ಗೊತ್ತಿದೆ, ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ವಿದೇಶಿ ಕಂಪನಿಯಿಂದ ಕೆಲಸಕ್ಕೆ ಆಫರ್ ಬಂದಿತ್ತು. ಲಕ್ಷಗಟ್ಟಲೆ ಸಂಬಳದ ಆಫರನ್ನು ಧಿಕ್ಕರಿಸಿ ತನ್ನ ಬಾಲ್ಯದ ಕನಸಾಗಿರುವಂತಹ ಭಾರತೀಯ ಸೈನ್ಯವನ್ನು ಸೇರಬೇಕು ಅಂತ ಯೋಚನೆಯನ್ನು ಮಾಡಿ 6-7 ತಿಂಗಳ ಕೆಲಸ ಅಷ್ಟೇ ಭಾರತೀಯ ಸೈನ್ಯವನ್ನು ಕರ್ನಾಟಕದ ಒಬ್ಬ ಯೋಧ ಹುಬ್ಬಳ್ಳಿ ಸೇರ್ತಾರೆ. ಸೇರಬೇಕಾಗಿದ್ದರೆ ಕಾರ್ಗಿಲ್ ಸಮರ ಬಂದಿತ್ತು. ಆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ ಸಿಕ್ತು. ಅವರ ಮೇಲಧಿಕಾರಿ ಅವರನ್ನು ಸಂಪರ್ಕ ಮಾಡಿ ಹೇಳ್ತಾರೆ, ನಾನು ತುಂಬ ಜೂನಿಯರ್ ಇರ್ಬೋದು, ಆದರೆ ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ. ಕಾಡಿಬೇಡಿ ಅವಕಾಶವನ್ನು ತಗೋತಾರೆ. ಯಾವುದಕ್ಕೆ ಕಾಡಿಬೇಡಿ ಅವಕಾಶ? ಸಾಯುವುದಕ್ಕೆ, ಬದುಕುವುದಕ್ಕಲ್ಲ, ಸಾಯುವುದಕ್ಕೆ, ಹೋರಾಟ ಮಾಡುವುದಕ್ಕೆ ಅವಕಾಶವನ್ನು ತಗೋತಾರೆ. ಶೇರ್ ಶಾ ವಿಕ್ರಮ್ ಬಾತ್ರ ಅವರ ಯೂನಿಟ್ಟಲ್ಲಿ ಕೆಲಸ ಮಾಡ್ತಾರೆ. ಗ್ರೆನೇಡ್ ದಾಳಿ ಆಗುತ್ತೆ. ಆ ಗ್ರೆನೇಡ್ ದಾಳಿಗೆ ಇವರ ಒಂದು ಕಾಲು ಸಂಪೂರ್ಣವಾಗಿ ಜಖಮ್ ಆಗಿಬಿಡ್ತು. ಆವಾಗ ವಿಕ್ರಮ್ ಬಾತ್ರ ಅವರನ್ನು ಹಿಡಿದು ತುಂಬ ಸೇಫರ್ ಸೈಡಿಗೆ ತಗೊಂಡೋಗ್ತಾರೆ. ಕೆಲವು ಗಂಟೆಗಳು ಕಳೆದ ಬಳಿಕ ಇವರಿಗೆ ಸ್ಮೃತಿ ಬಂದಾವಾಗ ಇವರು ಯಾವ ಪಾಯಿಂಟಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಪಾಯಿಂಟನ್ನು ಮೇಲ್ಗಡೆ ಡಾಕ್ಟ್ರು ತೋರಿಸ್ತಾರಂತೆ. ನೀವು ನಿನ್ನೆ ಕೆಲಸ ಮಾಡ್ತಾ ಇದ್ದಂತಹ ಪಾಯಿಂಟನ್ನು ಒಂದು ಸರ್ತಿ ನೋಡಿ, ಮೇಲ್ಗಡೆ ಭಾರತದ ತ್ರಿವರ್ಣ ಧ್ವಜ ಹಾರಾಡ್ತಾ ಇದೆ. ನೀವು ನಿನ್ನೆ ಮಾಡಿದ ತ್ಯಾಗಕ್ಕೆ ಇವತ್ತು ಸರಿಯಾಗಿರುವಂತಹ ಪ್ರತಿಫಲ ಸಿಕ್ತು. ಭಾರತದ ತ್ರಿವರ್ಣ ಧ್ವಜ ಅಲ್ಲಿ ಹಾರಾಡ್ತಾ ಇದೆ ಅಂತ ಹೇಳಬೇಕಾಗಿದ್ದರೆ ಇವರು ಆ ಕ್ಷಣಕ್ಕೆ ಉಸುರಿಸಿದಂತಹ ಒಂದು ಮಾತಂತೆ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಎಲ್ಲಿಯ 1882ರ ಆಸುಪಾಸಿನಲ್ಲಿ ರಚನೆಯಾದ ವಂದೇ ಮಾತರಂ, ಎಲ್ಲಿಯ 1999ರ ಯುದ್ಧ, ಕಾರ್ಗಿಲ್ ಕದನ ಕಲಿ, ನಮ್ಮ ಕನ್ನಡ ಮಣ್ಣಿನ ಹೆಮ್ಮೆ, ದಾವಣಗೆರೆಯಲ್ಲಿ ಇಂಜಿನಿಯರಿಂಗನ್ನು ಮುಗಿಸಿದಂತಹ ಹುಬ್ಬಳ್ಳಿಯ ಹೈದ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರ ಬಾಯಿಯಿಂದ ಬಂದಂತಹ ಮಾತುಗಳಿದು. ಭಾರತ ಮಾತೆಗೆ ಜಯವಾಗಲಿ, ವಂದೇ ಮಾತರಂ. 150 ವರ್ಷಗಳ ಕಳೆದ ಬಳಿಕವೂ 125 ವರ್ಷಗಳ ಕಳೆದ ಬಳಿಕವೂ ಕೂಡ ವಂದೇ ಮಾತರಂ ಹಾಡು ದೇಶಭಕ್ತರ ಮನದಲ್ಲಿ ಎಷ್ಟು ಸ್ಥಿರವಾಗಿ ನಿಂತಿರ್ತದೆ ಅಂತಂದರೆ, ಇವತ್ತಿಗೂ ದೇಶಕ್ಕೋಸ್ಕರ ಕೆಲಸ ಮಾಡುವ ಪ್ರತಿಯೊಬ್ಬ ಭಾರತೀಯ ಸೈನಿಕನ ಮನದ ಮಾತು ಅದು ವಂದೇ ಮಾತರಂ. ತಾಯೇ, ನಿನ್ನನ್ನು ನಾನು ವಂದಿಸುವೆ.
ಹೇ ಜನನಿ, ನಿನ್ನನ್ನು ನಾನು ವಂದಿಸುವೆ. ಇವತ್ತು ನಾವು ಮಕ್ಕಳು ಕೇಳಬೇಕಾಗಿರುವಂತಹ ಭಾರತ ಮಾತೆಗೆ ನೀಡಬೇಕಾಗಿರುವಂತಹ ಒಂದು ಮಾತೇನು ಅಂತಂದರೆ, ನೀನು ಅಬಲೆಯಲ್ಲ, ಇವತ್ತಿಗೂ ನೀನು ಅಬಲೆಯಲ್ಲ. ಮಕ್ಕಳೇ, ಇವತ್ತಿಗೂ ಭಾರತವನ್ನು ತುಂಡು ಮಾಡಬೇಕು ಅಂತಲೇ ಯೋಚನೆಗಳು ನಡೀತಾ ಇರೋವಂಥದ್ದು. ನಾವು ಅಂದ್ಕೊಂಡಿರ್ತೇವೆ 1707ನೇ ಶತಮಾನದಲ್ಲೊಬ್ಬ ವಿದೇಶಿ ದಾಳಿಕೋರ ಬಂದ, ಮೊಹಮ್ಮದ್ ಕಾಸಿಂ ಬಂದ, ಅಲ್ಲಿಂದ ಆಕ್ರಮಣ ಆಯಿತು, ಮೊಘಲರು ಬಂದರು, ಡಚ್ಚರು ಬಂದರು, ಬ್ರಿಟಿಷರು ಬಂದರು, ಫ್ರೆಂಚರು ಬಂದರು, ಅವರನ್ನೆಲ್ಲ 47ರಲ್ಲಿ ಓಡಿಸಿಬಿಟ್ವಿ. ಇವತ್ತು ಭಾರತ ಸರ್ವವಂದ್ಯ ಜಗದ್ವಂದ್ಯ ರಾಷ್ಟ್ರ ಇಲ್ಲ. ಇವತ್ತಿಗೂ ಭಾರತದ ನೆತ್ತಿಯ ಮೇಲೆ ವಿದೇಶಿ ತೂಗುಕತ್ತೆಯೇ ತೂಗ್ತಾ ಇದೆ. ಇವತ್ತಿಗೂ ಭಾರತವನ್ನು ಒಡಿಬೇಕು ಅನ್ನುವಂಥದ್ದೇ ಒಂದು ಯೋಚನೆ. ನೀವೇನಾದರೂ ಪಠ್ಯಪುಸ್ತಕಗಳಲ್ಲಿ ಭಾರತದ ನಾಗರಿಕತೆಯ ಬಗ್ಗೆ ಬರೆಯುವಾಗ ಭಾರತದ ಮೇಲೆ ದಾಳಿಯಾಯಿತು, ಭಾರತೀಯರೆಲ್ಲ ಪುಕ್ಕಲರು, ಭಾರತೀಯರ ಮೇಲೆ ಆಕ್ರಮಣ ಆಗುವಾಗ ಅದನ್ನು ಎದುರಿಸುವಂತಹ ಸಾಮರ್ಥ್ಯ ಭಾರತೀಯರಿಗೆ ಇರಲಿಲ್ಲ ಅಂತ ಹೇಳಿದರೆ ಅದು ಶುದ್ಧ ಸುಳ್ಳು. 47-48 ನಾಗರಿಕತೆಗಳು ಈ ಜಗತ್ತಿನಲ್ಲಿ ಜೀವಂತವಾಗಿದ್ದಾಗ 2000 ವರ್ಷಗಳ ನಿರಂತರ ಆಕ್ರಮಣಕ್ಕೆ ಗುರಿಯಾದಂತಹ ಒಂದು ನಾಗರಿಕತೆ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಸನಾತನ ಧರ್ಮದ ಸಿಂಧು ನಾಗರಿಕತೆ ಮಾತ್ರ. ಆದರೂ ಇವತ್ತಿಗೂ ಕೂಡ ಜಗತ್ತು ಭಾರತ ಏನು ಹೇಳ್ತದೆ ಅಂತ ಯೋಚನೆ ಮಾಡ್ತಾ ಇದೆಯಲ್ಲ. ರಷ್ಯಾ ಉಕ್ರೇನ್ ಯುದ್ಧ ನಡಿಬೇಕಾಗಿದ್ರೆ ಈ ಯುದ್ಧವನ್ನು ನಿಲ್ಲಿಸಬಲ್ಲಂತಹ ಸಾಮರ್ಥ್ಯ ಇರೋದು ಯಾರಿಗೆ ಅಂತಂದರೆ ಭಾರತದ ಕಡೆ ನೋಡಿತ್ತು ಜಗತ್ತು. ಅಮೇರಿಕಾ, ಟ್ರಂಪ್, ದೊಡ್ಡಣ್ಣ ಇಡೀ ಜಗತ್ತನ್ನು ನುಂಗಿ ನೀರು ಕುಡಿಬೇಕು ಅಂತ ಯೋಚನೆಯನ್ನು ಮಾಡಿದವಾಗ ಜಗತ್ತಿವತ್ತು ಒಪ್ಕೊಳ್ತಾ ಇದೆ. ಭಾರತದ ನಾಯಕತ್ವದ ಬಗ್ಗೆ, ಭಾರತದ ಬಗ್ಗೆ ನಮಗೆ ವಿಶ್ವಾಸ ಇದೆ. ಭಾರತ ಮುಂದಿನ ದಿವಸಗಳಲ್ಲಿ ಜಗತ್ತನ್ನು ಮುನ್ನಡೆಸಬಲ್ಲಂತಹ ರಾಷ್ಟ್ರ ಅಂತ ಜಗತ್ತು ಒಪ್ತಾ ಇದೆ. ಆದರೆ ಮಕ್ಕಳೇ, ಈ ದೇಶವನ್ನು ತುಂಡು ಮಾಡಬೇಕು, ಈ ದೇಶವನ್ನು ಮತ್ತೆ ತುಂಡು ಮಾಡಬೇಕು ಅನ್ನುವಂತಹ ಯೋಚನೆಗಳು ಇದೇ ದೇಶದಲ್ಲೇ ನಡೀತಾ ಇದೆ. ಒಬ್ಬ ಅಮೇರಿಕಾದವನಿಗೆ ಶತ್ರು ಎಲ್ಲಿದ್ದಾನೆ ಅಂತ ನಿಖರವಾಗಿ ಗೊತ್ತು. ಜರ್ಮನಿಯವನಿಗೆ ನನ್ನ ಶತ್ರು ಯಾರು ಅಂತ ನಿಖರವಾಗಿ ಗೊತ್ತು. ಸ್ಪೇನ್ನವನಿಗೆ ನನ್ನ ಶತ್ರು ಯಾರು ಅಂತ ನಿಖರವಾಗಿ ಗೊತ್ತು. ಇಸ್ರೇಲಿ ನೇತನ್ಯಾಹುಗೆ ನನ್ನ ಟಾರ್ಗೆಟ್ ಏನು, ನನ್ನ ಶತ್ರು ಎಲ್ಲಿದ್ದಾನೆ ಅಂತ ಗೊತ್ತು. ಆದರೆ ಈ ಜಗತ್ತಿನಲ್ಲಿ ನನ್ನ ಶತ್ರು ಎಲ್ಲಿದ್ದಾನೆಂದು ಗೊತ್ತಿಲ್ಲದೆ ಶ್ಯಾಡೋ ಶತ್ರುವನ್ನು ಪ್ರತಿದಿನವೂ ಎದುರಿಸ್ತಾ ಇರುವಂತಹ ದೇಶ ಯಾವುದಾದ್ರೂ ಒಂದಿದ್ರೆ ಅದು ನಮ್ಮ ಭಾರತ ಮಾತ್ರ. ಯಾಕೆಂದರೆ ನಮಗೆ ಶತ್ರು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಪಾಕಿಸ್ತಾನ ಶತ್ರುವೋ, ಚೀನಾ ಶತ್ರುವೋ, ಅಮೇರಿಕಾ ಶತ್ರುವೋ, ಯಾವುದು ಶತ್ರು ಅಂತ ಹುಡುಕ್ತಾ ಇರೋ ಹೊತ್ತಿಗೆ, ನಮ್ಮ ಗಡಿಗಳಲ್ಲಿ ಸೈನಿಕರೆಲ್ಲ ಬಲಿದಾನ ಮಾಡುವಂತಹ ಹೊತ್ತಿಗೆ ದೇಶದ ಒಳಗಡೆಯೇ ದೇಶವನ್ನು ವಿಭಜನೆ ಮಾಡಬೇಕು ಅಂತ ಯೋಚನೆಗಳು ನಡೀತಾ ಇರುವಂತಹ ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೇವೆ. ಮಕ್ಕಳೇ, ನೀವೆಲ್ಲ ಜೆನ್ಝಿಗಳು, ಹೊಸ ಕನಸು, ಹೊಸ ಯೋಚನೆ, ಹೊಸ ದಿಕ್ಕುಗಳನ್ನು ಇಟ್ಟುಕೊಂಡಿರುವಂತಹ ತರುಣರು. ನಮಗೆ ಪ್ರೇರಣೆ ಯಾವುದು ಅಂತಂದರೆ ವಂದೇ ಮಾತರಂ ಹಾಡೊಂದೇ ನಮಗೆ ಪ್ರೇರಣೆ. ಯಾಕೆ ಬಂಕಿಮಚಂದ್ರರು ಜೆನ್ಝಿಗೆ ಪ್ರೇರಣೆ ಅಂತಂದರೆ, ನಾವು ದೇಶಕ್ಕೋಸ್ಕರ ಇರೋವಂಥವ್ರು, ದೇಶದ ಕುರಿತಾಗಿರುವ ಯೋಚನೆಗಳನ್ನು ಮಾಡೋದಕ್ಕೋಸ್ಕರ ಇರೋವಂಥವ್ರು. ಬರೀ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ 1 ದಿನ 2 ದಿನ ಕೋಟಿಗಟ್ಟಲೆ ಫಾಲೋವರ್ಸ್ ಆಗಿ ಬರೀ ಸೋಷಿಯಲ್ ಮೀಡಿಯಾದ ಹೀರೋಯಿಸಮ್ನಿಂದ ದೇಶ ನಡೆಯುವುದಿಲ್ಲ. ಸೋಷಿಯಲ್ ಮೀಡಿಯಾದ ಹೀರೋಯಿಸಮ್ನಿಂದ ದೇಶಗಳು ನಡೆಯುವುದಿಲ್ಲ. ಮಕ್ಕಳೇ, ನೀವು ಯಾರನ್ನ ಫಾಲೋ ಮಾಡ್ತಾ ಇದ್ದೀರಿ ಅನ್ನೋಂಥದ್ದು ಕೂಡ ತುಂಬ ಮುಖ್ಯ ಆಗುತ್ತೆ. ಇವತ್ತು ವಂದೇ ಮಾತರಂ ಬಂಕಿಮಚಂದ್ರರ ಚೈತನ್ಯದ ಚಿಲುಮೆಯಿಂದ ನಾವು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾಗಿರುವಂತಹ ಅನೇಕ ಯೋಚನೆಗಳಿದೆ. ಮಕ್ಕಳೇ, ಹೋರಾಟದ ಮೂಲಕವೇ ಭಾರತ ಗೆದ್ದಿದ್ದು ನೆನ್ಪಿಡಿ. ಮನೆಯಲ್ಲಿ ಕೂತು ಭಾರತ ಗೆದ್ದಿದ್ದಲ್ಲ, ಭಾರತ ಹೋರಾಟದ ಮೂಲಕ ಗೆದ್ದಿದ್ದು. 16, 17, 18 ವರ್ಷ ವಯಸ್ಸಿಗೆ ಖುದಿರಾಮ್ ಬೋಸ್ ಅನ್ನುವಂತಹ ಯುವಕ ನೇಣಿನ ಕುಣಿಕೆಗೆ ಮುತ್ತು ಕೊಟ್ಟು ತನ್ನ ಬದುಕನ್ನು ದೇಶಕ್ಕೋಸ್ಕರ ಕೊಡ್ತಾನೆ. 18 ವರ್ಷ ವಯಸ್ಸಿಗೆ ಪ್ರಫುಲ್ಲ ಚಾಕಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಪ್ರಾಣಾರ್ಪಣೆಯನ್ನು ಮಾಡ್ತಾನೆ. ಪ್ರೀತಿಲತಾ ವದೇದಾರ್ 22 ವರ್ಷ ವಯಸ್ಸಿನ ತರುಣಿ, ಕಲ್ಪನಾ ದಾಸ್ 20-21 ವರ್ಷ ವಯಸ್ಸಿನ ತರುಣಿ ಚಿತ್ತಗಾಂಗ್ನ ಯುರೋಪಿಯನ್ ಕ್ಲಬ್ನಲ್ಲಿ ಭಾರತೀಯ ನಾಯಿಗಳಿಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕಿ ಬ್ರಿಟಿಷರು ಎಂಜಾಯ್ ಮಾಡ್ತಾ ಇರಬೇಕಾಗಿದ್ರೆ ಹೆಣ್ಣು ಮಕ್ಕಳು ಹೋಗಿ ಬ್ರಿಟಿಷರ ವಿರುದ್ಧ ದಾಳಿಯನ್ನು ಮಾಡ್ತಾರೆ. 19, 20, 22, 23 ವರ್ಷ ವಯಸ್ಸು, ಅವರು ಜೆನ್ಝಿಗಳೇ ತಾನೆ. ಖುದಿರಾಮ್ ಬೋಸ್ ನೀವು 18, 22, 25ನವರು ಜೆನ್ಝಿಗಳಾಗಿದ್ರೆ ಆ ವಯೋಮಾನವೇ ಜೆನ್ಝಿ ಅಂತಂದರೆ 20ನೇ ಶತಮಾನ 21ನೇ ಶತಮಾನ ಅಂತಲ್ಲ. ಅವರು ಜೆನ್ಝಿಗಳೇ ತಾನೆ, ಆ ಕಾಲದ ಜೆನ್ಝಿಗಳೇ ತಾನೆ. ಅವರು ಹೋರಾಟ ಮಾಡಿದರು. ಯಾರಿಗೋಸ್ಕರ ಹೋರಾಟ? ದೇಶಕ್ಕೋಸ್ಕರ ಹೋರಾಟ.
ಈ ದೇಶವನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹೋರಾಟ. ನನ್ನಪ್ಪ, ನನ್ನಜ್ಜ, ನನ್ನ ತಾತ, ನನ್ನ ಮುತ್ತಾತ ಇವರೆಲ್ಲ ಯಾವ ಭೂಮಿಯಲ್ಲಿ, ಯಾವ ಭರತ ಖಂಡದಲ್ಲಿ ಜೀವನ ಮಾಡಿದಾರೋ ಆ ಭಾರತವನ್ನು ನಾನು ಉಳಿಸ್ಕೊಳ್ಬೇಕು ಅನ್ನುವಂತಹ ಗರ್ವ, ಸ್ವಾಭಿಮಾನ ಇದ್ದಂತಹ ಜನ್ಜಿಗಳು ಇವತ್ತು ಬೀದಿಗಿಳಿದು ಭಾರತ ತೇರೆ ತುಕಡೆ ಹೋಂಗೆ, ಹೇ ಭಾರತ ನಿನ್ನನ್ನು ನಾನು ತುಂಡು ಮಾಡುತ್ತೇನೆ, ಭಾರತ ತೇರೆ ತುಕಡೆ ಹೋಂಗೆ, ಫ್ರೀ ಕಾಶ್ಮೀರ್, ಫ್ರೀ ಕಾಶ್ಮೀರ್, ರಿಮೂವಲ್ ಆರ್ಟಿಕಲ್ 370, ಫ್ರೀ ಕಾಶ್ಮೀರ್ ಘೋಷಣೆಗಳು. ನೇಪಾಳದ ದಂಗೆ ನೆನಪಿದೆಯಾ? ಬಾಂಗ್ಲಾದೇಶದ ದಂಗೆ ನೆನಪಿದೆಯಾ ಅಂತ ಯುವಕರು ಬೀದಿಗೆ ಇಳಿದು ಹೋರಾಟ ಮಾಡುವ 100,000 ಸಂಖ್ಯೆ, 10,000 ಸಂಖ್ಯೆ ಅಷ್ಟೇ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ವಿದೇಶಿ ಮೀಡಿಯಾ ಅದೇ ಸಂದರ್ಭದಲ್ಲಿ, ಅದೇ ಹೊತ್ತಲ್ಲಿ ಭಾರತ ಸಾಧನೆ ಮಾಡಿತ್ತು, ಭಾರತದ ರಾಕೆಟ್ಗಳು ನಭವನ್ನು ತಲುಪಿತ್ತು, ಅದನ್ನು ಕವರೇಜ್ ಮಾಡಲಿಲ್ಲ. 10ರಲ್ಲಿ 8 ನ್ಯೂಸ್ಗಳು ಜೆನ್ಸಿ ಬಗ್ಗೆ ಇತ್ತು, ಭಾರತದ ಬಗ್ಗೆ ನೆಗೆಟಿವ್ ನರೇಷನ್ ಆರಂಭ ಆಗಿತ್ತು. ಮಕ್ಕಳೇ ಯೋಚನೆ ಮಾಡಿ, ನಾವು ಇನ್ಸ್ಟಾಗ್ರಾಮಲ್ಲಿ ಲೈಕ್ಗಳು ಕೊಡ್ತೇವೆ, ನಾವು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಒಂದು ಮತ್ತೊಂದು ಮಗದೊಂದು ಮಾಡ್ತೇವೆ. ಈ ದೇಶ, ಈ ಜಗತ್ತು ಯಾವತ್ತೂ ಹಾಳಾಗಿರುವುದು 100 ಜನ ಅಧರ್ಮಿಗಳಿಂದಲ್ಲ. ಈ ಜಗತ್ತು, ಈ ದೇಶ ಯಾವತ್ತೂ ಹಾಳಾಗಿರುವುದು 100 ಜನ, 1000 ಜನ ಅಧರ್ಮಿಗಳ ಅಟ್ಟಹಾಸದಿಂದ ಅಲ್ಲ. ಲಕ್ಷಾಂತರ ಜನ ದೇಶಭಕ್ತರ ಮೌನದಿಂದ ಸಮಾಜ ಹಾಳಾಗಿರುವುದು. ದೇಶಭಕ್ತರು ಮೌನವಾಗಿರ್ತಾರೆ, ನನಗೆ ಯಾಕೆ ಅಂತ ನಾವು ಯೋಚನೆ ಮಾಡ್ತೇವೆ, ಅಧರ್ಮಿಗಳ ಅಟ್ಟಹಾಸ ಮುಗಿಲು ಮುಟ್ತದೆ. ಮಕ್ಕಳೇ ಯೋಚನೆ ಮಾಡಿ, ನಮ್ಮ ಹೀರೋ ಯಾರಾಗಬೇಕು? ನಮ್ಮ ಮಾಡೆಲ್ಗಳು ಯಾರಾಗಬೇಕು? ಭಾರತ ತೇರೆ ತುಕಡೆ ಹೋಂಗೆ ಅಂತ ಯೂನಿವರ್ಸಿಟಿಯಲ್ಲಿ ಘೋಷಣೆ ಕೂಗ್ತಾರೆ. ಯೂನಿವರ್ಸಿಟಿ ಒಳಗಡೆ ನಿಂತು, ಇದು ಬರೀ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇಲ್ಲ, ಕರ್ನಾಟಕದ ಒಂದು ಯೂನಿವರ್ಸಿಟಿಯಲ್ಲಿ ಭಾರತ ತೇರೆ ತುಕಡೆ ಹೋಂಗೆ, ಭಾರತ ನಿನ್ನನ್ನು ನಾವು ತುಂಡು ಮಾಡುತ್ತೇವೆ. ಮಕ್ಕಳೇ, ನೀವು ನಾಳೆ ನೀಟ್ ಪರೀಕ್ಷೆ ಬರೀತೀರಿ, JEE ಪರೀಕ್ಷೆ ಬರೀತೀರಿ, ನೀಟ್ ಪರೀಕ್ಷೆ ಬರೆದು ನಿಮಗೆ ಸೀಟ್ ಸಿಗ್ತದೆ. ಪ್ರತಿ ವರ್ಷ ಜ್ಞಾನಸುಧಾದಿಂದ 100, 200, 300 ಸಂಖ್ಯೆಯಲ್ಲಿ ನೀಟ್ JEEಗೆ ಹೋಗ್ತೀರಿ, IITಗೆ ಹೋಗ್ತೀರಿ, NITಗಳಿಗೆ ಹೋಗ್ತೀರಿ, ಏಮ್ಸ್ ಹೋಗ್ತೀರಿ. ನಿಮಗೆಲ್ಲ ನೀಟಲ್ಲಿ ಫ್ರೀ ಸೀಟ್ ಸಿಗತ್ತಲ್ಲ. ಒಂದು JEE ಸೀಟಿಗೆ ಒಬ್ಬ ವಿದ್ಯಾರ್ಥಿಯ ಮೇಲೆ ಭಾರತ ಸರ್ಕಾರ 10-15 ಲಕ್ಷ ರೂಪಾಯಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಖರ್ಚು ಮಾಡುತ್ತದೆ. ಒಬ್ಬ ಡಾಕ್ಟ್ರಾಗಿ 5.5 ವರ್ಷದಲ್ಲಿ ಹೊರಗಡೆ ಬರಬೇಕಾಗಿದ್ರೆ, MD ಮುಗಿಸಿ ಹೊರಗಡೆ ಬರಬೇಕಾಗಿದ್ರೆ ಒಬ್ಬ ವಿದ್ಯಾರ್ಥಿಯ ಮೇಲೆ ಸರ್ಕಾರ 20-25 ಲಕ್ಷ ರೂಪಾಯಿ ಹಾಕ್ತದೆ. ಆ ವಿದ್ಯಾರ್ಥಿ MBBS ಅನ್ನು ಮುಗಿಸಿ, ನನ್ನಪ್ಪ ಕಷ್ಟಪಟ್ಟು ದುಡದಂತಹ ಟ್ಯಾಕ್ಸು, ನಿಮ್ಮಪ್ಪ ಗುಜರಾತ್, ನಿಮ್ಮಪ್ಪ ಎಲ್ಲೆಲ್ಲೆಲ್ಲೆಲ್ಲೋ ಕಷ್ಟಪಟ್ಟು ಬೆಳೆದು ಕಟ್ಟಿದಂತಹ ಟ್ಯಾಕ್ಸನ ಹಣದಿಂದ ನೀಟ್ ಓದುವಂತಹ ವಿದ್ಯಾರ್ಥಿಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು ಬೀದಿಗೆ ಬಂದು ಭಾರತ ತೇರೆ ತುಕಡೆ ಹೋಂಗೆ. ಒಪ್ಕೊಳ್ಳೋದಿಕ್ಕಾಗತ್ತಾ ಮಕ್ಕಳೇ ಇದನ್ನು? ಯಾವ ದೇಶ ನನಗೋಸ್ಕರ ಬದುಕೋದಕ್ಕೆ ಅವಕಾಶ ಕೊಟ್ಟಿದೆ, ಯಾವ ದೇಶ ನನ್ನ ಇಡೀ ಜೀವನವನ್ನು ನಡೆಸೋದಕ್ಕೆ ಅವಕಾಶ ಕೊಟ್ಟಿದೆ, ಅಂತಹ ದೇಶದ ವಿರುದ್ಧವೇ ಯಾರೋ 4 ಜನ ಮಾತಾಡ್ತಾರೆ ಅಂತಂದರೆ ನಾವು 40 ಜನ, 400 ಜನ, 4,000 ಜನ, 4 ಲಕ್ಷ ಜನ ಸುಮ್ಮನೆ ನೋಡಿ ನಿಲ್ಲುವಂಥದ್ದಲ್ಲ. ಸಮಾಜ ಹಾಳಾಗಿರುವುದು ದುರ್ಜನರ ಅಟ್ಟಹಾಸದಿಂದ ಅಲ್ಲ, ಸಜ್ಜನರ ಮೌನದಿಂದ. ಆ ಸಜ್ಜನರು ಮೌನ ಮುರಿದು ಸಮಾಜದ ಜೊತೆಯಾಗಿ ನಿಂತಾವಾಗ ದೇಶ ತನ್ನಿಂದ ತಾನಾಗಿಯೇ ಅಭ್ಯುದಯವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾಳೆ ದಿವಸ ನೀವು ಡಾಕ್ಟ್ರುಗಳಾದಾಗ, ಇಂಜಿನಿಯರ್ಸ್ ಆದಾಗ, CAಗಳಾದಾಗ, ಟೀಚರ್ಸ್ಗಳಾದಾಗ ಯಾವ ಹುದ್ದೆಯನ್ನು ಬೇಕಿದ್ರೂ ಅಲಂಕರಿಸಿ. ಆದರೆ ನೀವು ಯಾವ ಹುದ್ದೆಯನ್ನು ಅಲಂಕರಿಸ್ತೀರೋ, ಪೇಟ್ರಿಯಾಟಿಸಮ್ ಈಸ್ ಆಲ್ವೇಸ್ ಬಿಯಾನ್ಡ್ ಸೆಲೆಬ್ರೇಷನ್. ದೇಶಭಕ್ತಿ ಒಂದು ದಿನದ ಘೋಷಣೆ ಅಲ್ಲ, ಒಂದು ದಿನದ ಮಾತಲ್ಲ. ದೇಶಭಕ್ತಿ ಅನ್ನುವಂಥದ್ದು ಒಂದು ದಿನದ ಕಾರ್ಯಕ್ರಮ ಅಲ್ಲ. ದೇಶಭಕ್ತಿ ಅನ್ನುವಂಥದ್ದು ಪ್ರತಿ ಹೊತ್ತಲ್ಲೂ ಕೂಡ ಇದು ನನ್ನ ದೇಶ, ಇಲ್ಲಿಯ ಜನ ನನ್ನವರು ಅನ್ನುವಂತಹ ಭಾವನೆಗಳಿರುತ್ತಲ್ಲ. ರಸ್ತೆ ಬದಿಯಲ್ಲಿ ಹೋಗಬೇಕಾಗಿದ್ರೆ ಉಗುಳಬಾರದು ಅನ್ನೋ ಸೆನ್ಸ್ ದೇಶಭಕ್ತಿ. ನನಗೋಸ್ಕರ ಕೆಲಸ ಮಾಡುವಂತಹ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಯನ್ನು ಗೌರವಿಸಬೇಕು ಅನ್ನುವಂತಹ ಸೆನ್ಸ್ ದೇಶಭಕ್ತಿ. ಈ ಸಮಾಜವನ್ನು ನಾನು ಪ್ರೀತಿಸಬೇಕು ಅನ್ನುವಂತಹ ಸೆನ್ಸ್ ದೇಶಭಕ್ತಿ. ಟಾಯ್ಲೆಟ್ಗಳಿಗೆ ಹೋದವಾಗ, ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ಗಳಿಗೆ ಹೋದವಾಗ ಅದಕ್ಕೆ ವಾಪಸ್ ನೀರು ಹಾಕಿಬಿಟ್ಟು ಶುಚಿಗೊಳಿಸಿ ವಾಪಸ್ ಬರಬೇಕು ಅನ್ನೋಂಥದ್ದು ದೇಶಭಕ್ತಿ. ದೇಶಭಕ್ತಿ ಅಂತಂದರೆ ಒಂದು ದಿವಸ ಝಂಡಾ ಊಂಚಾ ರಹೇ ಹಮಾರ ಧ್ವಜ ಹಾಕಿಬಿಟ್ಟು
ಸೆಲೆಬ್ರೇಟ್ ಮಾಡುವಂಥದ್ದು ದೇಶಭಕ್ತಿ ಅಲ್ಲ, ಪೇಟ್ರಿಯಾಟಿಸಮ್ ಅನ್ನೋಂಥದ್ದು ಸೆಲೆಬ್ರೇಷನನ್ನು ಮೀರಿ ನಿಂತಿರೋವಂಥದ್ದು. ಆ ಮೀರಿ ನಿಂತಿರುವಂತಹ ದೇಶಭಕ್ತಿಯ ಭಾವನೆಗಳನ್ನು ನಿತ್ಯವೂ ಪ್ರತಿ ದಿವಸವೂ ಕೂಡ ನಮ್ಮ ಬದುಕಿನಲ್ಲಿ, ನಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಇವತ್ತು ಈ ದೇಶಕ್ಕೋಸ್ಕರ ನಿಲ್ತಾನಲ್ಲ ಒಬ್ಬ ಸೈನಿಕ ಮತ್ತೊಬ್ಬ ರೈತ, ಅವರು ನಮ್ಮ ಪಾಲಿನ ನಿಜವಾಗಿರುವಂತಹ ಹೀರೋಗಳ ಮಕ್ಕಳೇ. ನೀವೆಲ್ಲ SSLC ತನಕ ಓದಿರ್ತೀರಿ, SSLC ಅಧ್ಯಯನ ಮಾಡಿರ್ತೀರಿ, ಬೇರೆ ಬೇರೆ ಭಾಗಗಳಿಂದ ನಾವುಗಳೆಲ್ಲ ಬಂದಿರ್ತೇವೆ. ನಮ್ಗೆ ಹೀರೋಯಿಸಮ್ ಅಂತಂದರೆ ಒಬ್ಬ ಸಿನಿಮಾ ನಟ, ಒಬ್ಬ ಕ್ರಿಕೆಟ್ ಸ್ಟಾರ್, ಇವರೆಲ್ಲ ನಮ್ಮ ಹೀರೋಗಳು ಅಂತಿರ್ತದೆ. ಎಸ್, ಅವರೆಲ್ಲರೂ ಹೀರೋಗಳು. ವೈಭವ್ ಸೂರ್ಯವಂಶಿ ಹೀರೋ, ವೈಭವ್ ಸೂರ್ಯವಂಶಿ ಪ್ರೇರಣೆ 2020 ಮ್ಯಾಚ್ ಮುಗಿಯುವವರೆಗೆ. ಸುದೀಪ ಯಶ್ ಹೀರೋ, ಒಂದು ಸಿನಿಮಾದ 2.25 ಗಂಟೆಯದ್ದು ರೀಲ್ ಮುಗಿಯುವವರೆಗೆ. ಆದರೆ ಅದೇ ಸುದೀಪನ ಕೈಗೆ ಬಂದೂಕು ಕೊಟ್ಟು, ಅದೇ ವೈಭವ್ ಕೈಗೆ ಬಂದೂಕು ಕೊಟ್ಟು ಕಾಶ್ಮೀರದಲ್ಲಿ ಹೋಗಿ ಯುದ್ಧ ಮಾಡು ಅಂತಂದರೆ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ನೀವು ಕಾರ್ಕಳದಲ್ಲಿ ಆರಾಮವಾಗಿ ಜ್ಞಾನಸುಧಾ ಕ್ಯಾಂಪಸ್ಸಲ್ಲಿದ್ದೇವೆ ಅಂತಂದರೆ ಕಾರಣ ಅದಕ್ಕೆ ಗಡಿಯಲ್ಲಿ ಹೋರಾಟ ಮಾಡುವಂತಹ ಸೈನಿಕರು ಮಾತ್ರ. ನಮ್ಮ ಬದುಕಿನ ಹೀರೋಗಳು ಆ ಸೈನಿಕರು. ನಾವು ನೀವೆಲ್ಲ ಇವತ್ತು ಚೆನ್ನಾಗಿದ್ದೇವೆ ಅಂತಂದರೆ ಕಾರಣ 2 ಹೊತ್ತು 3 ಹೊತ್ತು ಊಟ ಮಾಡ್ತೀವಲ್ವಾ, ಆ ರೈತನ ಕಾರಣದಿಂದಲಾಗಿ ನಾವಿವತ್ತು ಚೆನ್ನಾಗಿದ್ದೇವೆ. ರೈತ ಒಂದು ವೇಳೆ ನಾಳೆ ಏನಾದರೂ ನಾನು ಕೆಲಸ ಮಾಡಲ್ಲ, ನಾನು ಬಿತ್ತೋದಿಲ್ಲ, ಉಳೋದಿಲ್ಲ ಅಂತ ಹೇಳಿದರೆ ನಮ್ಮ ಹೊಟ್ಟೆಗೆ ಏನೂ ಇಲ್ಲ. ನೀಟು ಎಲ್ಲ ಓದ್ಬೋದಷ್ಟೇ, ಆದರೆ ಚೆನ್ನಾಗಿ ಓದಬೇಕು ಅಂತಂದರೆ, ಚೆನ್ನಾಗಿ ಅಧ್ಯಯನ ಮಾಡಬೇಕು ಅಂತಂದರೆ ಹೊಟ್ಟೆ ತುಂಬಬೇಕಲ್ಲ. ಹೊಟ್ಟೆ ತುಂಬಬೇಕು ಅಂತಂದರೆ ಈ ದೇಶದ ರೈತ ಚೆನ್ನಾಗಿರಬೇಕು. ಹಾಗಾಗಿ ದೇಶದೇವೋಭವ, ರಾಷ್ಟ್ರದೇವೋಭವ ಅನ್ನುವ ಕಾನ್ಸೆಪ್ಟ್ನ ಜೊತೆಗೆ ಶಿಕ್ಷಾವಲ್ಲಿ ಅಂತೊಂದಿತ್ತು. ಜ್ಞಾನಸುಧಾದಿಂದ 2nd ಇಯರ್ PUC ಮುಗಿಸಿ ನಾವು ಹೋಗಬೇಕಾಗಿದ್ದರೆ ನಮಗೊಂದು ಸೆಂಡ್ ಆಫ್ ಅಂತ ಕಾರ್ಯಕ್ರಮ ಮಾಡ್ತಾರೆ. ಅದು ಕೊನೆಯ ಮಾತು, ಅಧ್ಯಕ್ಷರ ಪ್ರಾಂಶುಪಾಲರ ಕೊನೆಯ ಮಾತು. ಆಮೇಲೆ ಉಪದೇಶ ಇಲ್ಲ. ಶಿಕ್ಷಾವಲ್ಲಿ ಅಂತೊಂದು ಭಾಗ ಇದೆ ಉಪನಿಷತ್ತಿನಲ್ಲಿ. 12 ವರ್ಷ ಪಾಠ ಹೇಳಿಸ್ಕೊಂಡಂತಹ ವಿದ್ಯಾರ್ಥಿಗೆ ಗುರುಗಳು ಮಾಡುವ ಕೊನೆಯ ಉಪದೇಶ. ಆ ಉಪದೇಶದಲ್ಲಿ ಹೇಳ್ತಾರೆ, ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ ಹೇಳ್ತಾ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಒಂದು ಪ್ರೇರಣೆಯ ಮಾತುಗಳನ್ನು ಕೊಡ್ತಾರೆ. ಇವತ್ತು ಜ್ಞಾನಸುಧಾ ವಿದ್ಯಾಸಂಸ್ಥೆಯಿಂದ ನಾವುಗಳದನ್ನು ವಿಸ್ತರಿಸಿಕೊಂಡು ಒಂದು ಹೊಸ ಯೋಚನೆಯನ್ನು ಮಾಡೋಣ. ನಮಗೆ ಮಾತೃದೇವ, ತಾಯಿ ನಮಗೆ ದೇವರು, ತಂದೆ ನಮಗೆ ದೇವರು, ಗುರುಗಳು ನಮಗೆ ದೇವರು. ತಾಯಿ ತಂದೆ ಗುರುಗಳ ಜೊತೆಗೆ ಅತಿಥಿಗಳೂ ನಮಗೆ ದೇವರು, ಅತಿಥಿಗಳ ಜೊತೆಗೆ ಈ ರಾಷ್ಟ್ರವೂ ನಮಗೆ ದೇವರು, ರಾಷ್ಟ್ರದ ಜೊತೆಗೆ ಯೋಧನೂ ಸೈನಿಕನೂ ನಮಗೆ ದೇವರು, ಸೈನಿಕರ ಜೊತೆಗೆ ಕೃಷಿಕನೂ ನಮಗೆ ದೇವರೆಂಬ ಭಾವನೆಯನ್ನು ನಾವು ಯಾವಾಗ ರೂಪಿಸ್ಕೊಳ್ತೇವೋ ಅದು ದೇಶಭಕ್ತಿಯ ಒಂದು ಹೊಸ ಮಜಲನ್ನು ದಾಟಿ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ಯೋಚನೆ ಮತ್ತು ಯೋಜನೆಯೊಂದಿಗೆ 80ನೇ ವರ್ಷದ ಸ್ವಾತಂತ್ರ್ಯದ ಸಂಭ್ರಮಕ್ಕೆ ನಾವು ನೀವುಗಳೆಲ್ಲರೂ ಕೂಡ ಸಾಕ್ಷಿಯಾಗೋಣ. 150 ವರ್ಷಗಳ ಹಿಂದೆ ಮೂಡಿದಂತಹ ವಂದೇ ಮಾತರಂ, 160 ವರ್ಷಗಳ ಹಿಂದೆ ಯಾವ ಬಂಕಿಮಚಂದ್ರ ಚಟರ್ಜಿಯವರು ಮೊಟ್ಟ ಮೊದಲನೆಯ ಕಾದಂಬರಿಯನ್ನು ಬರೆಯೋದಕ್ಕೆ ಆರಂಭ ಮಾಡಿದರೋ ಅಂದಿನಿಂದ ಇಲ್ಲಿಯವರೆಗೆ ಆ ವಂದೇ ಮಾತರಂ ಇಡೀ ದೇಶಕ್ಕೆ ಪ್ರೇರಣೆಯನ್ನು ನೀಡಿದೆ. ಬಂಕಿಮಚಂದ್ರ ಚಟರ್ಜಿ ಅವರು ಸ್ಪರ್ಶಮಣಿಯಾಗಿ 100 ಜನ ಕ್ರಾಂತಿಕಾರಿಗಳನ್ನು, ಹೋರಾಟಗಾರರನ್ನು ನಿರಂತರವಾಗಿ ಬೆಳೆಸುವಂತಹ ಕಾರ್ಯವನ್ನು ಏನು ಮಾಡಿದ್ದಾರೆ, ಆ ಕಾರ್ಯಕ್ಕೆ ಯಶಸ್ಸು ಸಿಗಬೇಕು ಅಂತಂದರೆ ನಾವುಗಳೂ ಮುಂದಿನ ದಿವಸಗಳಲ್ಲಿ ದೇಶದ ಕುರಿತಾಗಿರುವಂತಹ ಯೋಚನೆಗಳನ್ನು ಮಾಡೋಣ. ನನ್ನ ನಡೆ ದೇಶಕ್ಕಾಗಿ, ನನ್ನ ನುಡಿ ದೇಶಕ್ಕಾಗಿ, ನನ್ನ ಆಚಾರ ದೇಶಕ್ಕಾಗಿ, ನನ್ನ ವಿಚಾರ ದೇಶಕ್ಕಾಗಿ, ನನ್ನ ವ್ಯವಹಾರ ದೇಶಕ್ಕಾಗಿ, ನನ್ನ ಕರ್ಮ ದೇಶ, ನನ್ನ ಮರ್ಮ ದೇಶ, ಅದರಿಂದಲೇ ನನಗೆ ಶರ್ಮ ಮತ್ತು ನೆಮ್ಮದಿ ಅನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ದೇಶವನ್ನೇ ಕಾಣುವುದರ ಮೂಲಕ ದೇಶದ ಕುರಿತಾಗಿ ತೀರ್ಥರಾಮ ಗೋಸ್ವಾಮಿ ಅನ್ನುವಂತಹ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಮ್ಯಾಥ್ಸ್ ಪಾಠ ಮಾಡಿ ಆ ಬಳಿಕ ತೀರ್ಥರಾಮ ಗೋಸ್ವಾಮಿ ಇದ್ದವರು ಸಂತ ರಾಮತೀರ್ಥರೆಂದು ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆಯನ್ನು ಪಡೆದು ಸಂತರಾಗಿ ನೆಲದಲ್ಲಿ ಓಡಾಡಿದಂತಹ ಒಬ್ಬ ವ್ಯಕ್ತಿ ಭಾರತದ ಕುರಿತಾಗಿ ಹೇಳ್ತಾರೆ, ಭಾರತವೆಂದರೆ ನಾನೇ ಭಾರತ, ನನ್ನ ಶಿರವೇ ಕಾಶ್ಮೀರ,
ನನ್ನ ಶಿರವೇ ಕಾಶ್ಮೀರ, ನನ್ನೆದೆಯೇ ಇಂದ್ರಪ್ರಸ್ಥ, ನನ್ನ ನಡುವೆ ಮಧ್ಯಪ್ರದೇಶ. ನಾನು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನಿಂತರೆ ನನ್ನ ಒಂದು ತುದಿ ಗುಜರಾತ್, ಇನ್ನೊಂದು ತುದಿ ಅಸ್ಸಾಂ. ನನ್ನ ಬಲವಾಗಿರುವಂತಹ ತೊಡೆಗಳೇ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ನನ್ನ ಕಾಲ ತುದಿಗಳೇ ಕನ್ಯಾಕುಮಾರಿ. ನಾನು ನಡೆದರೆ ಭಾರತವೇ ನಡೆದಂತೆ, ನಾನು ನುಡಿದರೆ ಭಾರತವೇ ನುಡಿದಂತೆ. ನಾನು ನಡೆದರೆ, ನಾನು ನುಡಿದರೆ, ನಾನು ವ್ಯವಹರಿಸಿದರೆ ಅವೆಲ್ಲವೂ ಭಾರತವೇ. ಏಕೆಂದರೆ ನಾನೇ ಭಾರತ, ಭಾರತವೇ ನಾನು. ಇದೇ ಶಂಕರ, ಇದೇ ವೇದಾಂತ, ಇದೇ ಗೀತೆ, ಇದೇ ಭಾಗವತ, ಇದೇ ರಾಮಾಯಣ, ಇದೇ ಭಾರತ ಅಂತ ಈ ದೇಶದ ಯುವ ಸಮುದಾಯಕ್ಕೆ 108 ವರ್ಷಗಳ ಹಿಂದೆ ತೀರ್ಥರಾಮ ಗೋಸ್ವಾಮಿಯವರು ಯಾವ ಸಂದೇಶವನ್ನು ಕೊಟ್ಟರೋ, 15-20 ವರ್ಷಗಳ ಹಿಂದೆ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿಯವರ ಬಳಿಯಲ್ಲಿ ಪತ್ರಕರ್ತರೊಬ್ಬರು ಪ್ರಶ್ನೆ ಮಾಡಿ ಕೇಳುತ್ತಾರೆ, ಭಾರತವೆಂದರೆ ಏನು? ನನ್ನ ನಿಮ್ಮ ಎಲ್ಲರ ಉತ್ತರವೂ ಅದುವೇ ಆಗಿರಬೇಕಲ್ವೇ? ಭಾರತ ಅಂತಂದರೆ ಜಗಳ ಅಲ್ಲ, ಭಾರತ ಅಂತಂದರೆ ಹೋರಾಟ ಅಲ್ಲ, ಭಾರತ ಅಂತಂದರೆ ಭಾರತ ತೇರೆ ತುಕಡೆ ಹೊಂಗೆ ಅಲ್ಲ, ಭಾರತ ಅಂತಂದರೆ ಕ್ರಿಕೆಟ್ ಅಲ್ಲ, ಭಾರತ ಅಂದರೆ ಸಿನಿಮಾ ಅಲ್ಲ, ಭಾರತ ಅಂದರೆ ರಸ್ತೆ ಗುಂಡಿಗಳಲ್ಲ, ಭಾರತ ಅಂತಂದರೆ ಒಂದೇ ಒಂದು ಚರ್ಚೆಗಳು ಆಗದೆ ದೇಶದ ಸಾರ್ವಜನಿಕರ ಸಂಪತ್ತನ್ನು ಪೋಲು ಮಾಡಿದ ಸಂಸತ್ತಿನ ಕಾರ್ಯಕಲಾಪಗಳು ಕೂಡ ಅಲ್ಲ. ಭಾರತವೆಂದರೆ ಏನು ಅನ್ನುವ ಪ್ರಶ್ನೆಗೆ ತುಂಬ ಸುಂದರವಾಗಿರುವಂತಹ ಉತ್ತರ ಅಜಾತಶತ್ರು ಕವಿ ಹೃದಯಿ ಅಟಲ್ ಬಿಹಾರಿ ವಾಜಪೇಯಿ ಎಂಬ ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಕೊಡ್ತಾರೆ. ಅವರ ಹತ್ರ ಒಂದು ಪ್ರಶ್ನೆ ಬರ್ತದೆ, ಭಾರತವೆಂದರೆ ಏನು? ಅವರು ಕೊಟ್ಟಂಥ ಉತ್ತರ, ಭಾರತ್ ಕೋಯಿ ಜಮೀನ್ ಕಾ ಟುಕಡಾ ನಹಿ. ಭಾರತವೆಂದರೆ ಒಂದು RTC ಅಲ್ಲ, ಒಂದು ಭೂಮಿಯ ತುಂಡಲ್ಲ. ಭಾರತ್ ಕೋಯಿ ಜಮೀನ್ ಕಾ ಟುಕಡಾ ನಹಿ, जीता जागता राष्ट्र पुरुष है. ये वंदन की धरती है, ये अभिनंदन की धरती है, ये अर्पण की धरती है, ये तर्पण की धरती है. बिंदु बिंदु में सिंधु है, कंकर कंकर में शंकर है. हम लोग जिएंगे तो इस धरती के लिए और मरेंगे तो इस धरती के लिए. ನಾವು ಬದುಕಿದರೂ ಭಾರತಕ್ಕೋಸ್ಕರ, ಸತ್ತರೂ ಭಾರತಕ್ಕೋಸ್ಕರ. ಒಂದು ಪ್ರಶ್ನೆ ಬಂತು, ವಾಟ್ ಆಫ್ಟರ್ ಡೆತ್? ಸತ್ಮೇಲೇನು? ಸತ್ಮೇಲೆ ಮುಗಿದೋಯ್ತಾ? ನಾರಾಯಣ 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 ಅಂತ ಕೊಂಡೋಗ್ತಾರೆ, ವೈಕುಂಠ ಸಮಾರಾಧನೆ ಮಾಡ್ತಾರೆ, ಮುಗಿದೋಯ್ತಾ? ಇಲ್ಲ. ಅವ್ರ ಮರ್ನೇಕೆ ಬಾದ್ ಭೀ, ನಾನು ಸತ್ತ ಮೇಲೂ ಕೂಡ ಗಂಗೆಯ ನದಿಯಲ್ಲಿ ನನ್ನ ಅಸ್ಥಿಯನ್ನು ನೀವು ಬಿಡುತ್ತೀರಲ್ಲ, ನನ್ನ ಮೂಳೆಗಳನ್ನು ನೀವು ಬಿಡುತ್ತೀರಲ್ಲ, ಬೂದಿಯನ್ನು ನೀವು ಬಿಡುತ್ತೀರಲ್ಲ, ಅಂತಹ ಸಂದರ್ಭದಲ್ಲಿಯೂ ಕೂಡ ಗಂಗಾ ಜಲ್ ಮೇ ಬೆಹತಿ ಹುಯಿ ಹಮಾರಿ ಅಸ್ಥಿಯೋं को कोई ಕಾನ್ ಲಗಾಕರ್ ಸುನೇಗಾ. ನೀರಿನಲ್ಲಿ ಹೋಗುತ್ತಿರುವ ನನ್ನ ಮೂಳೆಗಳಿಗೆ ಯಾರಾದರೂ ಕಿವಿಗೊಟ್ಟು ಕೇಳಿಸಿದರೆ ಸತ್ತ ನಂತರದ ನನ್ನ ಮೂಳೆಗಳು ಹೇಳುತ್ತವೆ, ತೋ ಏಕಿ ಆವಾಜ್ ಆಯೇಗಿ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಈ ಯೋಚನೆಯನ್ನು ಇಟ್ಟುಕೊಂಡು ಸ್ವಾತಂತ್ರ್ಯದ ಈ ಸುಂದರ ದಿನ ಬಂಕಿಮಚಂದ್ರರ ಚೇತೋಹಾರಿ ಪ್ರೇರಣೆಯನ್ನು ನಾವುಗಳು ಪಡೆದು ವಂದೇ ಮಾತರಂನ ಮೂಲಕ ಒಂದು ಅಮೋಘ ಅಸ್ಖಲಿತ ಸುಂದರ ಸರ್ವಾಂಗ ಸುಂದರ ಭಾರತವನ್ನು ನಿರ್ಮಾಣ ಮಾಡುವುದರ ಮೂಲಕ ಯಾವ ಭಾರತ ಜಗತ್ತಿಗೆ ಗುರುವಾಗಿತ್ತೋ, ಯಾವ ಭಾರತ ಜ್ಞಾನದಲ್ಲಿ, ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ಯೂನಿವರ್ಸಲ್ ಬಾಸ್ ಆಗಿ ಮೆರೆದಾಡಿತ್ತೋ, ಅಂತಹ ಯೂನಿವರ್ಸಲ್ ಬಾಸನ್ನು ಮತ್ತೊಮ್ಮೆ ಯೂನಿವರ್ಸಲ್ ಬಾಸ್ ಮಾಡೋದಕ್ಕೆ ಜ್ಞಾನಸುಧಾದ ಯೂನಿವರ್ಸಲ್ ಬೇಬಿ ಬಾಸ್ಗಳು ಸಿದ್ಧರಾಗಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಮುಂದಿನ ದಿವಸಗಳಲ್ಲಿ ನಾವು ಓದುವ, ಹೆಜ್ಜೆ ಇಡುವ ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ಭಾರತದ ಏಳಿಗೆಯನ್ನೇ ಕಾಣುವುದರ ಮೂಲಕ ಈ ಸಂಸ್ಥೆಯಿಂದ ಹೊರಗಡೆ ಹೋಗುವಂತಹ ಒಬ್ಬೊಬ್ಬ ವಿದ್ಯಾರ್ಥಿಯೂ ಕೂಡ ಜ್ಞಾನಸುಧಾಕ್ಕೆ ಬರಬೇಕಾಗಿದ್ದರೆ ಹುಡುಗನಾಗಿ ಬಂದ, ಜ್ಞಾನಸುಧಾದಿಂದ ಹೊರಗಡೆ ಹೋಗಬೇಕಾಗಿದ್ದರೆ ಬ್ರಹ್ಮೋಸ್ ಆಗಿ ಭಾರತವನ್ನು ಉಳಿಸುವ, ಸುದರ್ಶನವಾಗಿ ಭಾರತವನ್ನು ಉಳಿಸುವಂತಹ ಶಕ್ತಿಶಾಲಿ ವ್ಯಕ್ತಿಯಾಗಿ ಇಲ್ಲಿಂದ ತಾವುಗಳೆಲ್ಲ ಹೊರಟು ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಳುತ್ತಾ, ನಮ್ಮೆಲ್ಲರ ಪ್ರಾಣ ರಕ್ಷಕರಾಗಿರುವಂತಹ ಸೈನಿಕರನ್ನು ನೆನಪು ಮಾಡಿಕೊಳ್ತಾ, ಆ ಸೈನಿಕರ ಬೇರೆ ಬೇರೆ ಯೂನಿಟ್ಗಳ ವಾರ್ ಕ್ರೈಯನ್ನು ಒಂದು ಸರ್ತಿ ನಿಮ್ಮ ಬಾಯಿಯಲ್ಲಿ ಘೋಷಣೆಯ ಮೂಲಕ ಕೇಳಿಸ್ಕೊಳ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೇನೆ. ತಾವು ಎಲ್ಲ ವಿದ್ಯಾರ್ಥಿಗಳು ಕೂಡ ಕೈಗಳನ್ನು ಮೇಲಕ್ಕೆತ್ತಿ, ಭಾರತದ ಪ್ರತಿ ಯೂನಿಟ್ಗೆ ಒಂದು ವಾರ್ ಕ್ರೈ ಅಂತ ಇದೆ. ಆ ಸೈನಿಕ ಯುದ್ಧಕ್ಕೆ ಹೋಗಬೇಕಾಗಿದ್ದರೆ ಆ ಸೈನಿಕನನ್ನು ಬೂಸ್ಟ್ ಮಾಡುವಂತಹ ಶಕ್ತಿ ಅದು. ಆ ಒಬ್ಬೊಬ್ಬ ಸೈನಿಕ ಕೂಡ ಯುದ್ಧಕ್ಕೆ ಹೋಗಬೇಕಾಗಿದ್ರೆ ಅವನಿಗೆ ಅಪ್ಪ ಅಮ್ಮ ಅವು ಯಾರೂ ನೆನಪಾಗೋದಿಲ್ಲ, ದೇಶ ಮಾತ್ರ. ಯಾಕೆ ಅಂತಂದರೆ ಅವನಿಗೂ ಕೂಡ ಗೊತ್ತು, ಅವನು ಹೇಳಿರ್ತಾನೆ ನನಗಿಂತ ನನ್ನ ದೇಶ ಮುಖ್ಯ ಅನ್ನೋವಂಥ ಭಾವನೆ ಒಬ್ಬ
ಇರುತ್ತಲ್ಲ, ಆ ಗಡಿಯನ್ನು ಕಾಯುವ 13 ಲಕ್ಷ ಸೈನಿಕರಿಗೆ ಜ್ಞಾನಸುಧಾದಿಂದ ಒಂದು ಶ್ರದ್ಧೆಯ ನಮನಗಳನ್ನು, ಗೌರವದ ಅಭಿನಂದನೆಗಳನ್ನು ಸಲ್ಲಿಸ್ತಾ 2 ಕೈಗಳನ್ನು ಮೇಲಕ್ಕೆತ್ತಿ ಕೆಲವು ವಾರ್ಕ್ರೈಯನ್ನು ನನ್ನ ಜೊತೆಗೆ ತಾವುಗಳು ಕೂಡ ಜೋರಾಗಿ ಹೇಳಬೇಕು. ಎಷ್ಟು ಜೋರಿರಬೇಕು ಅಂತಂದರೆ, ಒಂದು ಸ್ವಲ್ಪ ಈ ಮೇಲೆ ಹಾಸಿದಂತಹ ಹಾಸು ಮೇಲೆ ಹೋಗಿ ವಾಪಸ್ ಕೂರಬೇಕು. ಹಾರಿ ಹೋದರೂ ತೊಂದರೆ ಇಲ್ಲ, ನಮ್ಮ ಗುರುಗಳು ಶಕ್ತಿವಂತರು, ಸಾಮರ್ಥ್ಯಶಾಲಿಗಳು ಇದ್ದಾರೆ, ಹಾಗಾಗಿ ಹಾರಿ ಹೋದರೂ ತೊಂದರೆ ಇಲ್ಲ. ಅಷ್ಟು ಜೋರಾಗಿ ಜಯಕಾರವನ್ನು ನಾವುಗಳು ಹಾಕೋಣ. ಜ್ವಾಲಾ ಮಾತಾ ಕಿ. ಕೈಗಳು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ವಿಸ್ತಾರವಾಗಿರಲಿ. ಜ್ವಾಲಾ ಮಾತಾ ಕಿ, ಕಾಳಿ ಮಾತಾ ಕಿ, ದುರ್ಗೆ ಮಾತಾ ಕಿ, ರಾಜಾ ರಾಮಚಂದ್ರ ಕಿ, ಬಜರಂಗ ಬಲಿ ಕಿ, हिंदुस्तान की, बोला छत्रपति शिवाजी महाराज की, छत्रपति शिवाजी महाराज की, भारत माता की, भारत माता की, भारत माता की, वंदे वंदे वंदे. धन्यवाद.